ಯಾರೂ ಕೂಡ ಆಬ್ಸಲ್ಯೂಟ್ ಬ್ರಾಹ್ಮಣ್, ಆಬ್ಸಲ್ಯೂಟ್ ಕ್ಷತ್ರಿಯ, ಆಬ್ಸಲ್ಯೂಟ್ ವೈಶ್ಯ, ಆಬ್ಸಲ್ಯೂಟ್ ಶೂದ್ರ ಅಂತಿಲ್ಲ. ನಾನು ಯಾವುದೋ ಒಂದು ವಿಷಯದಲ್ಲಿ ಶೂದ್ರ, ಇನ್ನೊಂದು ವಿಷಯದಲ್ಲಿ ವೈಶ್ಯ ಆಗಿರ್ತೀನಿ, ಇನ್ನೊಂದು ವಿಷಯದಲ್ಲಿ ಕ್ಷತ್ರಿಯನಾಗಿರ್ತೀನಿ, ಇನ್ನೊಂದು ವಿಷಯದಲ್ಲಿ ಬ್ರಾಹ್ಮಣ ಆಗಿರ್ತೀನಿ. ಕರೆಕ್ಟ್. ಈಗ ಹಂಗೆ ನೋಡಕ್ಕೆ ಹೋದರೆ ನನ್ನೊಳಗೆ ಈಗಲೂ ಈ ಕ್ಷಣದಲ್ಲೂ ಶೂದ್ರ ಇದ್ದಾನೆ, ವೈಶ್ಯ ಇದ್ದಾನೆ, ಕ್ಷತ್ರಿಯ ಇದ್ದಾನೆ, ತಕ್ಕ ಮಟ್ಟಿಗೆ ಬ್ರಾಹ್ಮಣ ಇದ್ದಾನೆ ಅಂತ ಹೇಳ್ಬೋದು. ಹೌದು. ಪರಾಶರ ಸ್ಮೃತಿಯಲ್ಲಿ ಪರಾಶರ ಹೇಳ್ತಾನೆ, ನೋಡಿ ಇವತ್ತು ವೇದವನ್ನು ಹಾಗಾಗಿ ಅದನ್ನು ಬಳಸ್ಲಿಕ್ಕೆ ಬಹಳ ಕಷ್ಟ ಆಗತ್ತೆ. ಒಂದು ಕೆಲಸ ಮಾಡಿ, ನಿಮಗೆ ವೇದದ ಬಗ್ಗೆ ಶ್ರದ್ಧೆ ಇದ್ದರೆ ಅಥವಾ ಪರಮಾತ್ಮ ಒಬ್ಬ ಇದ್ದಾನೆ ಅನ್ನೋ ಭಾವನೆ ಇದ್ದರೆ, ಶ್ರದ್ಧೆ ಇದ್ದರೆ, ಸದ್ಭಾವ ಇದ್ದರೆ, ಭಾವಶುದ್ಧಿ ಇದ್ದರೆ ಈ ಮಂತ್ರಗಳನ್ನು ನೀವು ವಿನಿಯೋಗಕ್ಕೆ ಬಳಸ್ಕೋಬಹುದು ಅಂತ ವಿತ್ ರೆಫರೆನ್ಸ್ ಹೇಳ್ತೀನಿ. ಸ್ವಲ್ಪ ಹೊತ್ತಿನಲ್ಲಿ ನಾನು ಒಂದಿಷ್ಟು ರೆಫರೆನ್ಸ್ಗಳನ್ನು ಕೊಡಬೇಕು, ಅದನ್ನೆಲ್ಲ ಹೇಳ್ತೀನಿ. 2 ಪದ ಬರುತ್ತೆ, ಅನಾಶ್ರಮಿ, ಅತ್ಯಾಶ್ರಮಿ ಅಂತ. ಓಕೆ. ಅನಾಶ್ರಮಿ ಅಂದರೆ ಯಾವ ಆಶ್ರಮಕ್ಕೂ ಸೇರಿಕೊಳ್ಳದೇ ಇರೋನು, ಹಂಗಂಥದ್ದು ಹೆಂಗಿದೆ ಆ ಥರದ್ದು ಇದೆಯಾ? ಆ ಥರ ಇದೆ. ಅತ್ಯಾಶ್ರಮಿ ಎಲ್ಲ ಆಶ್ರಮವನ್ನು ಮೀರಿದವನು. ಮತ್ತು ಈ ಪದಗಳು ನಂದಲ್ಲ, ಮತ್ತು ಶಂಕರಾಚಾರ್ಯರದು. ಆಮೇಲೆ ಇವತ್ತಿಗೂ ಟೋಪಿಯಮ್ಮ ಅಂತ ಒಬ್ಬರು ಸಿಗ್ತಾರೆ. ಹೌದು, ಅರುಣಾಚಲಕ್ಕೆ ಹೋದರೆ ಅವರು ತಟ್ಟೆಯಲ್ಲಿ ಇಡ್ಲಿ ಕೊಟ್ಟರೆ ಇಡ್ಲಿನ ತೆಗೆದು ರಪ್ಪ ಅಂತ ನೆಲದ ಮೇಲೆ ಹಾಕ್ಬಿಟ್ಟು, ಚಟ್ನಿನ ನೆಲದ ಮೇಲೆ ಹಾಕ್ಬಿಟ್ಟು ರಸ್ತೆ ಮೇಲೆ ಇಡ್ಲಿ ಚಟ್ನಿ ತಿಂತಾರೆ. ಇದನ್ನೊಬ್ಬ ಸಾಮಾನ್ಯ ಗೃಹಸ್ಥನಿಗೋ ಅಥವಾ ಒಬ್ಬ ಯೌವನವನ್ನು ಆಚರಿಸ್ತಿರುವಂಥ ಒಬ್ಬ ಹುಡುಗ ಹುಡುಗಿಗೋ ಅಥವಾ ಇನ್ಯಾರಿಗೋ ತೋರಿಸಿದಾಗ ಇದು ಅಸಹ್ಯ ಅನಿಸ್ಬೋದು, ವಿಚಿತ್ರ ಅನಿಸ್ಬೋದು, ಅಥವಾ ಇರ್ರೆಲೆವೆಂಟ್, ಇನ್ಸಿಗ್ನಿಫಿಕೆಂಟ್ ಅಥವಾ ಅನ್ಹೈಜೆನಿಕ್ ಅನಿಸ್ಬೋದು. ಆದರೆ ಅವ್ರು ಹಂಗೆ ಬದುಕಿ ಕೂಡ ಅವ್ರಿಗೆ ಏನೂ ಸಮಸ್ಯೆ ಆಗಿಲ್ಲ. ಅವ್ರ ಜೀವನ ಹೆಂಗಿದೆ ಅಂದರೆ ಅದ್ಭುತವಾಗಿದೆ. ಅದಕ್ಕೆ ನಾನು ಫಸ್ಟೇ ಹೇಳಿಬಿಟ್ಟೆ, ಆ ದೃಷ್ಟಿಯಿಂದ ನೀವು ಇದನ್ನು ಕೇಳಿಸ್ಕೊಳ್ತೀರಾ ಅಂದರೆ ಬೆಟರ್ ಯು ಡ್ರಾಪ್ ಆಫ್. ಹೌದು. ಇದನ್ನು ಕೇಳಿಸ್ಕೊಳ್ಳೋಕ್ಕೆ ಫುಲ್ ಓಪನ್ ಮೈಂಡ್ ಇರಬೇಕು. ಇದನ್ನೊಂದು ಮಾನಸಿಕ ಸ್ತರ, 4 ಸ್ತರ ಅಂತ ಮೊದಲಿಂದ ಅರ್ಥ ಮಾಡ್ಕೋಬೇಕು. ಓಂ ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಿಯೇ ನಮಃ. ವಾಗ್ದೇವೇ ನಮಃ. ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಎರಡೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಯೂಟಿಫುಲ್ ಇನ್ಫಾರ್ಮೇಟಿವ್ ಎಪಿಸೋಡ್ಗೆ ನಾವು ಕಾಲಿಡ್ತಾ ಇದ್ದೀವಿ. ಬಂದಿರೋಂಥ ಗೆಸ್ಟನ್ನ ನಾನು ಡೈರೆಕ್ಟ್ ವೆಲ್ಕಮ್ ಮಾಡಿಬಿಡ್ತೀನಿ. ಸ್ವರೂಪ್ ರಂಗನಾಥ್, ನಮಸ್ತೆ, ನಿಮಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸರ್. ನಮ್ಮ ಅವರ ಒಂದು ಭೇಟಿ ಭಾಳ ಹತ್ತಿರ ದಿನಗಳಲ್ಲಾಗುತ್ತೆ. ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ ಅವ್ರದ್ದು, ವೇದನಾದ ಅಂದ್ಬಿಟ್ಟು ಅಂತ ನನಗೆ ಹೇಳಿದ್ರು. ಆ ಒಂದು ಪ್ರೋಗ್ರಾಮ್ಗೆ ಬರೋಕ್ಕೆ ನನಗೂ ಹೇಳಿದ್ರು, ಮತ್ತು ಬೈಟ್ಸ್ ಕೊಡಿ ಅಂತ ಹೇಳಿದ್ರು. ನಾನು ಯೂಶ್ವಲಿ ಬೈಟ್ಸ್ ಅಂದಾಗ ಏನಾಗುತ್ತೆ, ಸುಮ್ಮನೆ ಹಂಗೇನೋ ನೋಡ್ಕೊಂಡು ಹೇಳ್ಬಿಡೋದಲ್ಲ, ಅದು ಏನು ಕಾನ್ಸೆಪ್ಟು ಹೇಳಿ ಅಂತ ಹೇಳ್ತೀವಿ. ಆಗ ಅವರೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಹೇಳಿದ್ರು. ಇದು ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲರಿಗೂ ರೀಚ್ ಆಗಬೇಕು, ಎಲ್ಲರಿಗೂ ತಿಳ್ಕೋಬೇಕು ಅನ್ನೋ ಒಂದು ವಿಚಾರ. ನಾನು ಪರ್ಸ್ನಲಿ ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇವತ್ತು ನಾವು ಮಾತಾಡ್ತಾ ಇರೋವಂಥ ಒಂದು ಟಾಪಿಕ್ ಕೂಡ ಭಾಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್. ಅದು ಎಲ್ಲವನ್ನು ಸ್ವರೂಪ್ ರಂಗನಾಥ್ ಅವರು ತಿಳಿಸ್ಕೊಡ್ತಾರೆ. ಸ್ವರೂಪ್, ಎಸ್ ಹೇಳಿ, ವೇದನಾದ ನಾವು ಹೆಂಗೆ ಭೇಟಿ ಆದ್ವಿ ಅನ್ನೋದೇ ಫಸ್ಟ್ ಹೇಳ್ಬಿಡಿ ನೀವು, ಅದೇ ಚೆಂದ ಇದೆ. ವೇದನಾದ ಕಾರ್ಯಕ್ರಮವನ್ನು ನಾನು ಜುಲೈ 19ಕ್ಕೆ ನಾನು 6ನೇ ಶೋ ಚೌಡಗೆದಲ್ಲಿ ಆಗ್ತಾಯಿದೆ. ಇದರ ವೈಶಿಷ್ಟ್ಯ ಏನು ಅಂದರೆ, ದಿಸ್ ಇಸ್ ವರ್ಲ್ಡ್ಸ್ ಫಸ್ಟ್ ವೇದಿಕ್ ಕಾನ್ಸೆಪ್ಟ್. ಹಿಂದೆ ಈ ಥರದೊಂದು ಕಲ್ಪನೆ ಇರಲಿಲ್ಲ. ವೇದವನ್ನು ನಾದದ ಜೊತೆ ಸಂಯೋಗ ಮಾಡಿ ಅದನ್ನು ಒಂದು ಕಚೇರಿಯಾಗಿ ಕೊಡ್ಬೋದು ಅನ್ನೋ ಕಲ್ಪನೆ ಇರಲಿಲ್ಲ. ಹಾಗಾಗಿ ಆ ಕಲ್ಪನೆಯನ್ನು ತಗೊಂಡು ಬಂದ್ವಿ. ಮತ್ತು ಅದೇ ಸಂದರ್ಭದಲ್ಲಿ ಆ ಒಂದು ಸ್ಟೇಜ್ನಲ್ಲಿ ನಾವು ಕಥೆಗಳನ್ನು ಹೇಳ್ತೀವಿ, ವೈದಿಕ ಅಂಶಗಳನ್ನೇ ಕಥೆಗಳನ್ನಾಗಿ ಹೇಳ್ತೀವಿ. ಯಾವುದೋ ಕಥೆಗಳನ್ನು ಸುಮ್ಮನೆ ಮನಸ್ಸಿಗೆ ಬಂದ ಹಾಗೆ ಹೇಳುವಂಥದ್ದೆಲ್ಲ, ವೇದದ ವಿಚಾರವನ್ನು ಜಗತ್ತಿಗೆ ಮುಟ್ಟಿಸ್ಬೇಕು ಅನ್ನೋಂಥ ಪ್ರಯತ್ನ ಇದು. ನಮ್ಮದು 4 ಶೋ ಬೆಂಗಳೂರಿನಲ್ಲಾಯಿತು, 1 ಶೋ ದುಬೈನಲ್ಲಾಗಿದೆ. ಈಗ ಇದು 6ನೇ ಶೋ. ಇದು ಮುಂದಿನ ವರ್ಷದ ಬಿಗಿನಿಂಗ್ನಲ್ಲಿ ಜನವರಿ ಫೆಬ್ರವರಿ ಹೊತ್ತಿಗೆ ನಮ್ಮದೊಂದು USA ಟೂರ್ ಕೂಡ ನಡೀತಿದೆ. ಸೊ ಈ ಥರ ವೇದನಾದ ಅಥವಾ ವೇದಿಕ್ ಕಾನ್ಸರ್ಟ್ ಮಾಡೋದ್ರಿಂದ ಏನು ಲಾಭ ಅಂತ ಕೇಳಿದ್ರೆ, ಈಗ ವೇದವನ್ನು ಸುಮಾರು ಎಷ್ಟೋ ವರ್ಷಗಳಿಂದ ವಿದ್ವಾಂಸರು ಮತ್ತು ಪುರೋಹಿತರು ಅದನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಪುರೋಹಿತರು ಅದಕ್ಕೆ ಬೇಕಾದಂತಹ ವಿಧಿವಿಧಾನಗಳನ್ನು ಜೋಡಿಸಿ ಎಷ್ಟೊಂದು ಸಮಾರಂಭಗಳನ್ನು ಮಾಡ್ತಾರೆ. ಇನ್ನು ವಿದ್ವಾಂಸರು ಆ ವೇದದಲ್ಲಿರುವಂಥ ವಿಚಾರಗಳನ್ನು ಸ್ಪಷ್ಟವಾಗಿ ಜನಗಳಿಗೆ ಹೇಳುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇದು ಎರಡನ್ನೂ ಸೇರಿಸಿ ಒಂದು ಮಿಡಲ್ ಪಾತನ್ನು ತೊಗೊಂಡಿದ್ದೀವಿ. ಇಲ್ಲಿ ಏನಂತ ಹೇಳಿದ್ರೆ, ವೇದ ಮಂತ್ರಗಳನ್ನು ಬಳಸ್ತೀವಿ, ಆದರೆ ಅದು ಪ್ರಯೋಗವನ್ನು ವಿನಿಯೋಗವಾಗಿ ಮಾಡೋದಿಲ್ಲ. ಎರಡನೇ ವಿಷಯ ಏನಪ್ಪ ಅಂತ ಹೇಳಿದ್ರೆ, ವಿದ್ವಾಂಸರು ತಗೊಂಬರುವಂತಹ ವಿಚಾರಗಳನ್ನು ಡೈಲ್ಯೂಟ್ ಮಾಡ್ದಲೆ
ಹಾಗೆ ತೊಗೊಂಡು ಬರ್ತೀವಿ, ಅದನ್ನು ಕಥಾತ್ಮಕವಾಗಿ ತೊಗೊಂಡ್ಬರ್ತೀವಿ. ಸೊ ಕಥೆಗಳು ಹಾಗೆ ಬರ್ತವೆ, ಆದರೆ ಅಷ್ಟು ಘನ ವಿಚಾರಗಳಾಗಿ ಬರೋದಿಲ್ಲ, ತುಂಬ ಸಾಲಿಡ್ ಆಗಿರುತ್ತೆ. ವಿದ್ವಾಂಸರು ಮಾತಾಡಿದಾಗ ಕೆಲವೊಮ್ಮೆ ಎಲ್ಲೋ ಸಾಮಾನ್ಯರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಅದನ್ನು ಸ್ವಲ್ಪ ವಿಚಾರವನ್ನು ಡೈಲ್ಯೂಟ್ ಮಾಡೋದಲ್ಲೇ ಆ ಫಾರ್ಮ್ಯಾಟ್ ಮಾತ್ರ ಡೈಲ್ಯೂಟ್ ಮಾಡಿರುವಂಥದ್ದು ಕಥೆ ಹೇಳುವಂತಹ ಒಂದು ಅಭ್ಯಾಸವನ್ನು ಶುರು ಮಾಡ್ಕೊಂಡಿದ್ದೀವಿ ಇಲ್ಲಿ. ಇನ್ನು ಮಂತ್ರಗಳನ್ನ ನಾವು ವಿನಿಯೋಗಕ್ಕೆ ಬಳಸ್ಕೊಂಡೇ ಬಂದಿದ್ದೀವಿ, ಪ್ರಯೋಗ ಮಾಡಿಕೊಂಡೇ ಬಂದಿದ್ದೀವಿ, ಮದುವೆ ಮುಂಜಿ ಹೀಗೆ ಹಲವಾರು ಕಡೆಗಳನ್ನು. ಆ ಮಂತ್ರಗಳನ್ನು ನಾವು ಯಾವುದೇ ವಿಧಿವಿಧಾನಗಳಿಲ್ಲದೆ ಅಥವಾ ಯಾವುದೇ ಕರ್ಮಕಾಂಡಗಳಿಲ್ಲದೆ ಇಲ್ಲಿ ತೊಗೊಂಡು ಬಂದಿದ್ದೀವಿ. ಸೊ ಇದು ಒಂದು ಮಿಡಲ್ ಪಾತ್. ದಿಸ್ ಇಸ್ ವೇರ್ ಇಟ್ ಈಸ್ ಯುನೀಕ್. ವಿ ಹವ್ ಕೊಲಾಬ್ರೇಟೆಡ್ ವಿತ್ ಟಾಪ್ ಆರ್ಟಿಸ್ಟ್ಸ್. ಸೊ ನಮ್ಮ ಮೊದಲನೇ ಶೋ ಶುರು ಆಗಿದ್ದೆ ಪ್ರವೀಣ್ ಡಿರಾವ್ ಅಂತಹ ದಿಗ್ಗಜರ ಜೊತೆಗೆ, ಆ್ಯಂಡ್ ವಿ ಹವ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಗ್ರೇಟ್ ಆರ್ಟಿಸ್ಟ್ಸ್. ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಹೀಗೆ ಈ ಸಲ ರಾಜೇಶ್ ವೈದ್ಯ ಅವರು, ಗಿರಿಧರ್ ಉಡುಪ ಅವರು, ತುಂಬ ದೊಡ್ಡ ಆರ್ಟಿಸ್ಟ್ಗಳು ಅವರೆಲ್ಲ ಬರ್ತಾ ಇದ್ದಾರೆ ಈ ಸಲ. ಅವ್ರ ಜೊತೆಗೆ ನಮ್ಮ ದಿಲ್ಶಾದ್ ಖಾನ್ ಬರ್ತಿದ್ದಾರೆ. ಅವರು ಪ್ರಾಯಶಃ ಬಾಲಿವುಡ್ನಲ್ಲಿ ನಾವು ಸಾರಂಗಿನ ಎಲ್ಲೋ ಕೇಳ್ತೀವಿ, ಅದು ಹಾಡು ಮಧ್ಯೆ ಅಂದರೆ ದಿಲ್ಶಾದ್ ಖಾನ್ ಮಾಡಿದ್ದಾರೆ ಅದನ್ನು ಅಂತ. ಸೊ ಈ ಥರದೊಂದು ತಂಡ ನಾವೆಲ್ಲರೂ ಸೇರಿ ಈ ಪ್ರೋಗ್ರಾಮ್ನ ಮಾಡ್ತಾಯಿದ್ದೀವಿ. ನನಗೆ ಗುರುಕುಲದಲ್ಲಿ ಅಧ್ಯಯನ ಆದಂತಹ ಕಾರಣ ಸಂಸ್ಕೃತ ಗ್ರಂಥಗಳಲ್ಲಿ ಅದನ್ನು ಓದಿ, ಕೆಲವೊಮ್ಮೆ ಪುರಾಣಗಳಲ್ಲಿ ಸಿಗುತ್ತೆ, ಕೆಲವೊಮ್ಮೆ ಇತಿಹಾಸದಲ್ಲಿ ಸಿಗುತ್ತೆ. ಮತ್ತು ನನ್ನದೊಂದು ನಂಬಿಕೆ ಇದೆ, ನಾನು ಬಹಳಷ್ಟು ಬಾರಿ ಹಿಮಾಲಯಕ್ಕೆ ಹೋಗ್ತೀನಿ, ವಾರಣಾಸಿಗೆ ಹೋಗ್ತೀನಿ, ಅಲ್ಲಿ ಮಹಾತ್ಮರುಗಳನ್ನು, ಅವಧೂತರು, ಅಘೋರಿಗಳು, ನಾಗಾಸಾಧುಗಳು ಇವರೆಲ್ಲ ಸಿಗ್ತಾರೆ. ಇವ್ರುಗಳೆಲ್ಲ ಅಪರೂಪದ ಸಂಗತಿಗಳನ್ನು ಹೇಳ್ತಾರೆ. ಇವ್ರುಗಳು ಹೇಳೋ ಸಂಗತಿಗಳು, ಇವ್ರುಗಳು ಹೇಳೋ ಕಥೆಗಳು ಎಲ್ಲೂ ಪುಸ್ತಕಗಳಲ್ಲಿ ಸಿಗುವಂಥದ್ದಲ್ಲ. ಎಷ್ಟೊಂದು ಅವರಿಗೆ ಧ್ಯಾನದಲ್ಲಿ ಕಂಡಿಟ್ಕೊಂಡಂತಹ ವಿಷಯಗಳಾಗಿರುತ್ತೆ ಅದು. ಅದನ್ನು ಹಂಚ್ಕೊಳ್ತಾರೆ. ಆ ಕಥೆಗಳನ್ನು ತೊಗೊಂಡು ಬಂದು ವೇದನಾದದ ಇವೆಂಟ್ನಲ್ಲಿ ಸಂದರ್ಭದಲ್ಲಿ ಹೇಳ್ತೀನಿ. ಸೊ ಇದು ಒನ್ ಆಫ್ ದ ಥಿಂಗ್ಸ್ ನಾನು ಮಾಡ್ತಿರೋದು. ಬಟ್ ನನ್ನ ಮೇಯ್ನ್ ಪ್ರೊಫೆಷನ್ ಅಂದರೆ ಅಮೇರಿಕಾದಲ್ಲಿ ಪೋಸ್ಟ್ ಸ್ಕೂಲ್ ಪ್ರೋಗ್ರಾಮ್ಸ್ ಇದ್ದಾವೆ. ಸೊ ಶಾಲೆ ಆದ ಕೂಡಲೇ ಅವರು ಎಲ್ಲೋ ಒಂದು ಪ್ರೋಗ್ರಾಮ್ಗೆ ಹೋಗ್ತಾರೆ. ಕೆಲವೊಮ್ಮೆ ಅದು ಸೈನ್ಸ್ ಕಲ್ತ್ಕೊಳ್ಳಿಕ್ಕಾಗ್ಬೋದು, ಅಥವಾ ಸಾಕರ್ ಆಡೋಕ್ಕಾಗ್ಬೋದು, ಅಥವಾ ಇನ್ನೇನೋ ಬೇಸ್ಬಾಲು, ಬಾಸ್ಕೆಟ್ಬಾಲ್, ಹೀಗೆ ಅಮೇರಿಕಾದಲ್ಲಿ ಒಂದು ಕಲ್ಚರ್ ಇದೆ, ಸಿಂಗಾಪುರಲ್ಲಿ ಕಲ್ಚರ್ ಇದೆ. ಅಲ್ಲಿ ಪೋಸ್ಟ್ ಸ್ಕೂಲ್ ಪ್ರೋಗ್ರಾಮ್ಸ್ಗೆ ಕೆಲವೊಂದು ವಿಶೇಷವಾದಂತಹ ಕಂಟೆಂಟ್ನ ನಾವು ಇಲ್ಲಿ ಕೂತು ಸುಮಾರು ಒಂದು 15-20 ಜನ ಭಾರತದಲ್ಲಿ ಅದನ್ನು ತಯಾರು ಮಾಡ್ತಾಯಿದ್ದೀವಿ. ಆ್ಯಂಡ್ ಇನ್ನೇನೊಂದು ಸುಮಾರು ಲೆಸ್ ದೆನ್ 6-7 ಮಂತ್ಸ್ ಆ ಪ್ರೋಗ್ರಾಮ್ನ ಲಾಂಚ್ ಕೂಡ ಮಾಡ್ತಿದ್ದೀವಿ ಅಲ್ಲಿ. ಈ ಕಂಪನಿ ಹೆಸರು ಬೀಯಿಂಗ್ ಯು, ಸೆಂಟರ್ ಫಾರ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಇನೋವೇಷನ್ ಅಂತ. ಸೊ ಇದು ನನ್ನ ಒಂದು ಸಣ್ಣ ಪರಿಚಯ. ಸೊ ನನಗೆ ಒಂದು ಭಾಳ ಖುಷಿ ವಿಷಯ ಏನು ಅಂತಂದರೆ, ನೀವು ಈ ಕ್ಯಾಂಪೇನ್ ಅಥವಾ ಏನು ಮಾಡ್ತಾಯಿದ್ದೀರಿ ಕಾನ್ಸರ್ಟು, ವೇದ ನಾದ. ಸೊ ಅಲ್ಲೇ ಏನಾಗುತ್ತೆ, ನೀವು ಇಷ್ಟು ದೊಡ್ಡ ಪ್ರೋಗ್ರಾಮ್ ಒಂದು ಮಾಡಬೇಕಂದ್ರೆ ವೇದದಲ್ಲಿ ತಕ್ಕಮಟ್ಗಾರ ರಿಸರ್ಚ್ ಮಾಡಿರಲೇಬೇಕು, ಇಲ್ಲಾಂದರೆ ಯು ಕ್ಯಾನಾಟ್ ಡ್ರಾ ಆಲ್ ದೀಸ್ ಲೈನ್ಸ್ ಅಲ್ವೇ. ಯಾಕಂದರೆ ಮೊದಲೇ ಅದು ಸಮುದ್ರ, ಅದು ಎಲ್ಲರೂ ಅದನ್ನು ಡೈ ಹೊಡೆದು ಡೀಪಾಗೆಲ್ಲ ಹೋಗಿ ಬರೋಕ್ಕಾಗಲ್ಲ ಅಣ್ಣ. ತಕ್ಕಮಟ್ಟಿಗೆ ಅಂತ ನಾವೇನು ಕರಿತೀವಿ ನಮ್ಮ ಇದ್ರ ಮಟ್ಟಿಗೆ. ಸೊ ನನ್ನ ಪ್ರಶ್ನೆಗಳಿಗೋ ಏನೋ ನೀವು ಸಮರ್ಥರು ಅಂತ ನನಗೆ ಅನ್ನಿಸ್ತಪ್ಪ. ಹಾಗಾಗಿ ಅದಕ್ಕೆ ನಾನು ನಿಮ್ಮಲ್ಲಿ ಅದನ್ನು ಕೇಳ್ತಾ ಇರ್ತಕ್ಕಂಥದ್ದು. ಸೊ ಈಗ ನನಗೆ ಏನು ಅಂತಂದರೆ, ವರ್ಣಾಶ್ರಮಗಳ ಬಗ್ಗೆ ನೀವು ತಿಳಿಸ್ಕೊಡೋಕ್ಕಾದರೆ ನನಗೆ ಭಾಳ ಖುಷಿಯಿಂದ ಕಲಿಯೋಕ್ಕೆ ಇಷ್ಟಪಡ್ತೀನಿ ನಾನು. ಎಷ್ಟಿದೆ ವರ್ಣಾಶ್ರಮಗಳು, ಏನು? ನಮಗೆ ಗೊತ್ತಿರೋದು 4 ಇದೆ. 4 ವರ್ಣಗಳು ಆನ್ ದ ಬೇಸಿಸ್ ಆಫ್ ಸೋಷಲ್ ಕ್ಲಾಸಸ್ ಅಂತಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಇದು ಯಾವುದೇ ಜಾತಿ ಅಂತಲ್ಲ, ಸೋಷಲ್ ಕ್ಲಾಸಸ್ ಅಂತ. ಇದ್ರ ಬಗ್ಗೆನೂ ತಿಳಿಸ್ಕೊಡೋಣ. ಆಮೇಲೆ ದ 4 ಆಶ್ರಮಾಸ್ ಅಂದರೆ ಇದನ್ನು ಸ್ಟೇಜಸ್ ಆಫ್ ಲೈಫ್, 4 ವರ್ಣ ಸ್ಟೇಜಸ್ ಆಫ್ ಲೈಫ್. ಇದು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸೊ ಇಲ್ಲಿ ಏನಾಗುತ್ತೆ, 4 ವರ್ಣಾಸ್ ಆನ್ ದ ಬೇಸಿಸ್ ಆಫ್ ಸೋಷಲ್ ಕ್ಲಾಸಸ್, 4 ಆಶ್ರಮಾಸ್ ದಟ್ ಆರ್ ದ ಸ್ಟೇಜಸ್ ಆಫ್ ಲೈಫ್ ಅಂತ ಹೀಗಿದೆ. ಇದೆರಡರ ಬಗ್ಗೆನೂ ಒಂದೊಂದಾಗಿ ತಿಳಿಸ್ಕೊಡಿ. ಅದು 4ಕ್ಕೆ ಸ್ಟಾಪ, ಮುಂದಿನ ರೀತಿಯ ಇಲ್ವಾ, ಒಂಚೂರು ನಂಗೆ ತಿಳಿಸ್ಕೊಟ್ರೆ ಹೆಲ್ಪ್ ಆಗುತ್ತೆ. ಯಾರನ್ನಾರು ನಾವು ಅವಧೂತರು, ಅಘೋರಿಗಳು, ನಾಗಸಾಧುಗಳು ಅಥವಾ ಸನ್ಯಾಸಿಗಳು, ಯತಿಗಳು ಅಂತ ಕರೆದಾಗ, ಅವ್ರನ್ನ ಆ ಥರ ಸಂಬೋಧನೆ ಮಾಡಿದಾಗ ಅವರಲ್ಲಿ ಏನು ವೈಶಿಷ್ಟ್ಯ ಇದೆ ಅಂತ ಹೇಳಿದ್ರೆ, ಈ ಅರಿಷಡ್ ವರ್ಗಗಳನ್ನು ಅವರು ಗೆದ್ದಿದ್ದಾರೆ. ಅವ್ರಿಗೆ ಒಳಗಡೆ ಯಾವುದೇ ವೈರಿಗಳಿಲ್ಲ. ಹೊರಗಡೆ ವೈರಿಗಳು ಬಿಡಿ ಇರೋದೇ ಇಲ್ಲ, ಒಳಗಡೆ ಯಾವುದೇ ವೈರತ್ವ ಅವರಲ್ಲಿ ಇರಲ್ಲ. ಹಾಗಾಗಿ ಇದನ್ನು ಅವ್ರು ಯಾವಾಗ ಗೆಲ್ತಾರೋ ಸಹಜವಾಗಿ ಮೇಲೆ ಹೋಗ್ತಾರೆ, ಸಹಜವಾಗಿ ಅವರ ದೃಷ್ಟಿಕೋನ ಬದಲಾಗುತ್ತೆ. ಅವರು ಅತ್ಯಂತ ಶುದ್ಧರು. ನೋಡಿ, ನಾವು ಎಷ್ಟೋ ಸಲ ಅಂದ್ಕೊಳ್ತೀವಿ ದೇವರು ನಂಗೆ ಸಹಾಯ ಮಾಡಲಿಲ್ಲ ಅದು ಇದು ಅಂತ. ದೇವರು ನಮ್ಮನ್ನು ಯಾವಾಗ ಸಹಾಯ ಮಾಡ್ತಾನೆ, ಅಥವಾ ದೇವರು ಅಥವಾ ದೇವತೆಗಳು ನಮ್ಮನ್ನು ಯಾವಾಗ ನೋಡ್ತಾರೆ ಅಂದರೆ ನಮ್ಮಲ್ಲಿ ಶುದ್ಧಿ ಇದೆಯಾ ಅಂತ ಫಸ್ಟ್ ನೋಡ್ತಾರೆ. ಶುದ್ಧಿ ಇದ್ದರೆ ಸಹಜವಾಗಿ ದೇವತೆಗಳು ನಮ್ಮ ಹತ್ರ ಬರ್ತಾರೆ. ನೋಡಿ, ಅಶುದ್ಧವಾದ ಜಾಗಕ್ಕೆ ನಾವೇ ಹೋಗಲ್ಲ, ಮೂಗು ಮುಚ್ಕೊಂಡು ಹೋಗ್ತೀವಿ. ದೇವತೆಗಳು ಅಶುದ್ಧವಾದ ಜಾಗಕ್ಕೆ ಯಾಕೆ ಬರಬೇಕು ಅಲ್ವಾ? ಹಾಗಾಗಿ
ಪವಾಡಗಳು ಯಾರಿಗೆ ಮಾಡೋಕ್ಕೆ ಸಾಧ್ಯ ಅಂದರೆ ಕಾಮಕ್ರೋಧಾದಿಗಳನ್ನು ಗೆದ್ದವರಿಗೆ ಮನಸ್ಸಲ್ಲಿ ಯಾವುದೇ ಕಲ್ಮಶಗಳಿಲ್ಲ, ದೋಷಗಳಿಲ್ಲ, ಅವರು ಎಲ್ಲರನ್ನೂ ಯಾರು ಹಾಗಿದ್ದಾರೋ ಹಾಗೇ ಸ್ವೀಕರಿಸೋಂಥವ್ರಿಗೆ ಮಾತ್ರ ಪವಾಡ ಮಾಡೋಕ್ಕೆ ಸಾಧ್ಯ. ಎಲ್ಲರಿಗೂ ಪವಾಡ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮಗೆ ನಿಮಗೆ ಯಾಕೆ ಪವಾಡ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದೇ ಕಾರಣ, ನಾವು ಅಷ್ಟು ಶುದ್ಧರಾಗಿಲ್ಲ. ಅಂದರೆ ನಾವು ಯಾರೋ ಒಬ್ರು ನೋಡಿದಾಗ ನಮಗೆ ಅವ್ರ ಬಗ್ಗೆ ಒಂದಿಷ್ಟು ಕ್ಯಾಲ್ಕುಲೇಷನ್ ಶುರು ಆಗುತ್ತೆ, ಇವ್ರು ಹೀಗೆ ಇವ್ರು ಹಾಗೆ ಅಂತ. ಸೊ ಆಲ್ರೆಡಿ ಒಪಿನಿಯನ್ಸ್ ಬಂದ ಕೂಡಲೇ ಕಲ್ಮಶಗಳು ಹುಟ್ಟುತ್ತವೆ. ಅವ್ರು ಹಾಗಿರ್ತಾರಲ್ಲ ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ಒಪಿನಿಯನ್ಸ್ ಕ್ರಿಯೇಟ್ ಮಾಡ್ತೀವಿ. ಅಂದರೆ ಕಲ್ಮಶಗಳು. ನಾವು ಕಲ್ಮಶಗಳನ್ನು ಕ್ಲೇಶಗಳನ್ನು ತೆಗಿತಾ ಹೋದರೆ ದೇವತೆಗಳೇನು ಮಾಡ್ತಾರೆ, ನಮ್ಮನ್ನು ಇಂಟರ್ಫೇಸ್ ಆಗಿ ಯೂಸ್ ಮಾಡಿ ನಮ್ಮ ಮೂಲಕ ಅವ್ರು ಬರ್ತಾರೆ. ನಮ್ಮ ಕೆಲಸ ಏನು, ಶುದ್ಧವಾಗದ ಕೆಲಸ. ನಾವು ಬರೀ ಮನಸ್ಸಲ್ಲಿ ಬಯಸ್, ಪ್ರಿಜುಡೀಸ್ ಅಂತ ನಾವೇನು ಕರಿತೀವಲ್ಲ, ಪೂರ್ವಾಗ್ರಹಗಳು, ಇದನ್ನಿಟ್ಕೊಂಡು ಇದೇ ಕರೆಕ್ಟು, ಇದನ್ನು ಸಮರ್ಥನೆ ಮಾಡ್ತೀನಿ, ನಾನು ಹೀಗೆ ಬದುಕೋದು, ನನಗೆ ಅವ್ರು ಕಂಡ್ರಾಗಲ್ಲ, ನನಗೆ ಇವ್ರು ಕಂಡ್ರಾಗಲ್ಲ, ನನ್ನ ವ್ಯಾಪ್ತಿಗೆ ಎಲ್ಲರೂ ಬರಬೇಕು, ನನ್ನ ಮಾತನ್ನು ಕೇಳಬೇಕು, ಈ ಥರದ ಹಲವಾರು ವಿಚಾರಗಳಿದ್ದಾಗ ನಾವು ಹೆಂಗೆ ಮೂಗು ಮುಚ್ಕೊಂಡು ಹೋಗ್ತೀವೋ ದೇವತೆಗಳು ತುಂಬ ಚೆನ್ನಾಗಿ ಹೇಳಿದ್ರಿ ನೀವು. ಹಾಗಾಗಿ ಶುದ್ಧಿ, ಇದನ್ನೇ ಅಂತಃಕರಣ ಶುದ್ಧಿ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಚಿತ್ತಶುದ್ಧಿ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಭಾವಶುದ್ಧಿ. ಹಾಗಾಗಿ ದೇಹ ಶುದ್ಧಿ, ದೇಹ ಸಾಮರ್ಥ್ಯ ಹೆಚ್ಚಿದಂಗೆ ಹೈಯರ್ ಆಲ್ಟಿಟ್ಯೂಡ್ಸ್ ನಾವು ಆರಾಮಾಗಿ ರೀಚ್ ಆಗ್ಬೋದು. ಹಾಗೆ ದೇಹದ ಶುದ್ಧಿಯನ್ನು ಜೊತೆಗೆ ಮನಸ್ಸಿನ ಶುದ್ಧಿ ಹಾಗೆ ಪಡಿತಾ ಹೋದಂಗೆ ಪವಾಡಗಳ ಹಿಂದೆ ಇರುವ ವಿಧಿವಿಧಾನಗಳನ್ನು ನಮಗೆ ಗೊತ್ತಾಗತ್ತೆ. ಅಷ್ಟೋ ತನಕ ನಮಗೆ ಪವಾಡವಾಗಿ ಕಾಣುತ್ತೆ. ನೋಡಿ, ನಾನು ಎಷ್ಟೋ ಜನ ಅಘೋರಿಗಳನ್ನು, ಅವಧೂತರುಗಳನ್ನು ನೋಡಿದ್ದೀನಿ, ಭೇಟಿ ಮಾಡಿದ್ದೀನಿ. ಒಂದು ವಿಶೇಷ ಹೇಳ್ತೀನಿ. 14ನೇ ಸೆಂಚುರಿಯಲ್ಲಿ 14ನೇ ಶತಮಾನದಲ್ಲಿ ಸುಮಾರು 2000 ಮುದ್ರೆಗಳಿದ್ವು, ಹಸ್ತೆ ಮುದ್ರೆಗಳಿದ್ವು. ಇವತ್ತು ಯಾರನ್ನೇ ಕೇಳಿ ಒಂದು 4-5 ಮುದ್ರೆ ಹೇಳ್ತಾರೆ. ಚಿನ್ಮುದ್ರ, ಚಿನ್ಮಯ ಮುದ್ರ, ಬ್ರಹ್ಮಮುದ್ರ, ಆದಿಮುದ್ರ, ವಾಯುಮುದ್ರೆ, ಜಲಮುದ್ರೆ, 4-5 ಹೇಳ್ತಾರೆ. ಹಬ್ಬ ಅಂದರೆ 15-20 ಸಿಗುತ್ತೆ. ಆದರೆ ಅದ್ಭುತವಾದ ಮುದ್ರೆಗಳು ಎಷ್ಟೊಂದು ನಶಿಸಿ ಹೋಗಿತ್ತು. ನಾನು ಪ್ರತಿ ಸಲ ವಾರಾಣಸಿಗೆ, ಹಿಮಾಲಯಕ್ಕೆ ಹೋದಾಗ ಎಷ್ಟೋ ಜನ ಅಲ್ಲಿ ಮಹಾತ್ಮರು ಸಿಗ್ತಿದ್ರು, ಅವ್ರ ಹತ್ರ ಮಾತಾಡ್ತಾ ಕೂತ್ಕೊಳ್ತಿದ್ದೆ. ಅವ್ರು ಹೇಳೋರು, ನಶಿಸಿ ಹೋಗಿದೆಯಪ್ಪ, ಈ ವಿದ್ಯೆಗಳನ್ನು ಮತ್ತೆ ವಾಪಸ್ ತರಬೇಕು. ಈ ಮುದ್ರೆಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಅದನ್ನೆಲ್ಲ ನಾವು ಜನರಿಗೆ ಅನಾರೋಗ್ಯವಂತಿಗಿರ್ಬೋದು ಅಥವಾ ಮಾನಸಿಕ ಸಾಮರ್ಥ್ಯವನ್ನು ಅಥವಾ ಶಕ್ತಿಗಳನ್ನು ಕಳ್ಕೊಂಡಾಗ ಅವರು ಮತ್ತೆ ಸಬಲೀಕರಣವನ್ನು ಮಾಡ್ಬೋದು. ಒಂದು ಕೆಲಸ ಮಾಡು, ಯಾವತ್ತು ನಿನಗೆ ಮನಸ್ಸು ಶುದ್ಧವಾಗಿದೆ ಅನ್ಸುತ್ತೋ ಅವತ್ತು ಈ ಬೀಜ ಮಂತ್ರವನ್ನು ಹೇಳೋ, ನಿನ್ನ ಕೈಯಲ್ಲಿ ಒಂದು ಮುದ್ರೆ ಹುಟ್ಟುತ್ತೆ ಅಂತ ಹೇಳಿದ್ರು. ಇವತ್ತು ಸುಮಾರು ನನ್ನ ಕೈಯಲ್ಲಿ ಒಂದು 51 ಮುದ್ರೆಗಳು ಹುಟ್ಟಿದೆ. ಸೊ ಇದು ಯಾವುದು ನನ್ನದಲ್ಲ ಇದು. ಹಾಗಾಗಿ ನಾನು ಅದೇ ಹೇಳಿದ್ನಲ್ಲ, ಅವ್ರು ನನಗೆ ಒಂದೇ ಕಂಡೀಷನ್ ಹಾಕಿ, ನೀನು ಯಾವತ್ತು ಪ್ಯೂರೆಸ್ಟ್ ಫಾರ್ಮ್ ಆಫ್ ಎಕ್ಸಿಸ್ಟೆನ್ಸಲ್ಲಿ ಇದೆಯೋ ಅವಾಗ ಈ ಬೀಜ ಮಂತ್ರವನ್ನು ಹೇಳೋ, ನಿನ್ನ ಮುದ್ರೆ ಹುಟ್ಟುತ್ತೆ ಅಂತ ಹೇಳೋರು. ಸೊ ಆ ಪ್ಯೂರೆಸ್ಟ್ ಫಾರ್ಮಿಗೆ ಹೋಗೋಕ್ಕೆ 1 ವರ್ಷ 2 ವರ್ಷ ಕಷ್ಟಪಡಬೇಕು. ಇಲ್ಲಾಂದರೆ ಮನಸ್ಸಲ್ಲಿ ಯಾವಾಗಲೂ ಬಯಸ್ ಕೂತ್ಕೊಂಡಿರುತ್ತೆ, ಪ್ರಿಜುಡೀಸ್ ಕೂತ್ಕೊಂಡಿರುತ್ತೆ, ಅವ್ರು ಇವ್ರನ್ನ ಬೈಬೇಕು ಅನಿಸುತ್ತೆ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅನಿಸುತ್ತೆ. ಸೊ ಈ ಥರ ಒಂದು ಸ್ಥಿತಿಗೆ ಹೋಗಬೇಕು ಅಂತ ಹೇಳಿದ್ರೆ, ನಾನು ಆಗಲೇ ನೀವು ಹೇಳಿದ್ದನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ವಿ ಶುಡ್ ಬಿ ವೆರಿ ಕ್ಲಿಯರ್. ವಿ ಶುಡ್ ಬಿ ಫ್ರೀ ಫ್ರಮ್ ಆಲ್ ದ ಬಯಸ್ ಆ್ಯಂಡ್ ಪ್ರಿಜುಡೀಸ್ ಆ್ಯಂಡ್ ಆಲ್ ದ ನೆಗೆಟಿವಿಟೀಸ್. ಮತ್ತು ಇದು ಸುಲಭ ಅಲ್ಲ. ಯಾಕೆಂದರೆ ನಾವು ಸಹಜವಾಗಿ ಗಮನಿಸಿ, ಈ ವಿಚಾರದ ಮೂಲಕ ನಾನು ವರ್ಣಾಶ್ರಮದ ವ್ಯವಸ್ಥೆಗೆ ಬರ್ತೀನಿ. ನೋಡಿ, ವರ್ಣಾಶ್ರಮದ ವ್ಯವಸ್ಥೆ ಒಂದು ಸೈಕಲಾಜಿಕಲ್ ಫ್ರೇಮ್ವರ್ಕಲ್ಲಿ ಇರುವಂಥದ್ದು. ಹೌದಾ? ಇಟ್ ಈಸ್ ಎ ಪ್ಯೂರ್ ಸೈಕಾಲಜಿ. ಓಕೆ. ನಾನು ಮನಃಶಾಸ್ತ್ರ ಅಂತ ಯಾಕೆ ಪದವನ್ನು ಬಳಸಲ್ಲ ಅಂದರೆ, ನಮ್ಮ ದೇಶದಲ್ಲಿ ಮನಃಶಾಸ್ತ್ರ ಅಂತ ಅದೇ ಅಧಿಕೃತ ಗ್ರಂಥ ಇಲ್ಲ. ಹಾಗಾಗಿ ನಾನು ಮಿಸ್ಲೀಡ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ನಾನು ಏನನ್ನು ಹೇಳ್ತೀನಿ ಅಂದರೆ, ಎಲ್ಲ ವಿಚಾರಗಳು ಶಾಸ್ತ್ರದಲ್ಲಿ, ವೇದಾಂತದಲ್ಲಿ, ಉಪನಿಷತ್ತುಗಳಲ್ಲಿ ಅಥವಾ ಭಗವದ್ಗೀತೆಯಲ್ಲಿ ಅಥವಾ ಬ್ರಹ್ಮಸೂತ್ರಗಳಲ್ಲಿ, ಯೋಗಸೂತ್ರಗಳಲ್ಲಿ, ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಎಲ್ಲ ಕಡೆ ನಮಗೆ ಸಿಗುವಂಥ ವಿಷಯ ಏನು ಅಂದರೆ ಒಂದೇ. ಅಲ್ಲಿ ನಮಗೆ ಸ್ಪಷ್ಟವಾಗಿ ಮನಸ್ಸು ಅದು ಹೇಗಿರುತ್ತೆ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ದಾಟಿಬಿಡಿ ಯೋಗಿಗಳಾಗ್ತೀರಾ ಅಂತ ಹೇಳಿದ್ದಾರೆ. ಸೊ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅವರು ಹಲವಾರು ಸೂತ್ರಗಳನ್ನು ಕೊಟ್ಟಿದ್ದಾರೆ, ಹಲವಾರು ವಿಚಾರಗಳನ್ನು ಕೊಟ್ಟಿದ್ದಾರೆ. ಈ ಮನಸ್ಸನ್ನು ಅರ್ಥ ಮಾಡ್ಕೊಂಬಿಟ್ರೆ ನಾವೇನು ಮಾಡ್ತೀವಿ ನೆಕ್ಸ್ಟ್ ಅಂದರೆ, ಸಹಜವಾಗಿ ಮನಸ್ಸನ್ನು ದಾಟ್ತೀವಿ. ಓಕೆ. ಸಿ, ಆಲ್ ಲಿಮಿಟೇಷನ್ಸ್ ವೆನ್ ಅಂಡರ್ಸ್ಟುಡ್ ವಿ ಗೋ ಟುವರ್ಡ್ಸ್ ಲಿಮಿಟ್ಲೆಸ್ನೆಸ್. ಅಬ್ಸಲ್ಯೂಟ್ಲಿ ಕಾಮನ್ ಸೆನ್ಸ್ ಇದು. ಕರೆಕ್ಟ್. ಈ ಲಿಮಿಟೇಷನ್ಸ್ನ ನಾವು ಕ್ವಶನ್ಸ್ ಅಂತ ಅನ್ಕೊಳ್ಳೋಣ, ಚಾಲೆಂಜಸ್ ಅಂತ ಅನ್ಕೊಳ್ಳೋಣ, ಪ್ರಾಬ್ಲಮ್ಸ್ ಅಂತ ಅನ್ಕೊಳ್ಳೋಣ. ಈ ಲಿಮಿಟೇಷನ್ಸ್ನ ಗೆದ್ರೆ ಏನಾಗುತ್ತೆ, ಸಹಜವಾಗಿ ಅದನ್ನು ದಾಟ್ತೀವಿ, ನಾವು ಒಂದು ಸ್ವಲ್ಪ ಲಿಮಿಟ್ಲೆಸ್ ಆಗ್ತೀವಿ. ಈ ಲಿಮಿಟ್ಲೆಸ್ನೆಸ್ ಅನ್ನೋದು ರಿಲೇಟಿವ್. ಸ್ವಲ್ಪನೇ ಲಿಮಿಟ್ಲೆಸ್ ಆಗಕ್ಕೆ ಸಾಧ್ಯ. ಒಮ್ಮೆಲೆ ನಾವು ಫುಲ್ ಲಿಮಿಟ್ಲೆಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಲಿಮಿಟ್ಲೆಸ್ ಆಗ್ತೀವಿ. ಹಾಗಾಗಿ ವರ್ಣಾಶ್ರಮ ಅಂದರೆ ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಅನ್ನೋದು ಸ್ವಲ್ಪ ಲಿಮಿಟೇಷನ್ಸ್ ತೆಕ್ಕೊಂಡಂಗೆ ಮೇಲೆ ಹೋಗೋ ಒಂದು ವಿಧಾನ. ಓಕೆ. ಎಲ್ಲೂ ಕೂಡ ಶೂದ್ರ ಅವಾಚ್ಯ ಪದ, ಅದು
ವೈಶ್ಯ ಯಾರೋ, ಸಾಮಾನ್ಯ, ಈ ಥರ ಪದಗಳನ್ನ ಯಾರೂ ಬಳಸಿಲ್ಲ, ಎಲ್ಲೂ ಹೇಳಿಲ್ಲ ಈ ಥರ ಪದಗಳನ್ನು. ಏನು ಹೇಳಿದೆ ಅಂದರೆ ಶೂದ್ರ ಅಂದಾಗ ಅದು ಮತ್ತು ಜಾತೀಯತೆ ಅಂತೂ ಅಲ್ವೇ ಅಲ್ಲ. ಇವಾಗ ಯಾರೋ ಇದನ್ನು ಕೇಳಿಸ್ಕೊಳ್ಳೋರು ಆಲ್ರೆಡಿ ಜಾತೀಯತೆ ಅಂತ ತಲೆಯಲ್ಲಿ ಹಾಕ್ಕೊಂಡಿದ್ರೆ ತದನಂತರದ್ದು ಇದನ್ನು ಕೇಳಿಸ್ಕೊಂಡ್ರೆ ಮತ್ತವ್ರು ಅದೇ ಚೌಕಟ್ಟಿಗೆ ವಾಪಸ್ ಹೋಗ್ತಾರೆ. ಫಸ್ಟು ನಮ್ಮ ಎಕ್ಸಿಸ್ಟಿಂಗ್ ಚೌಕಟ್ಟನ್ನು ತೆಕ್ಕೋಬೇಕು. ನಮಗೆ ಏನು ಅರ್ಥ ಆಗಿದೆಯೋ ಇಷ್ಟು ವರ್ಷ ಅದನ್ನು ತೆಕ್ಕೊಂಡ್ರೆ ಇಲ್ಲಿರುವ ನಮಗೆ ಇರೋದು ಮ್ಯಾಟ್ರ್ ನೀಟಾಗಿ ಗೊತ್ತಾಗುತ್ತೆ, ಮನೋವಿಜ್ಞಾನ ಅರ್ಥ ಆಗುತ್ತೆ. ಸೊ ಶೂದ್ರ ಅನ್ನೋ ಪದಕ್ಕೆ ಏನು ಅರ್ಥ ಅಲ್ಲಿಂದ ಶುರು ಮಾಡೋಣ. ಸಂಸ್ಕೃತದಲ್ಲಿ ಯಾವುದೋ ಒಂದು ಪದಕ್ಕೆ ಏನೋ ಅರ್ಥ ಕಾಟಾಚಾರ ಕೊಡೋಕ್ಕಾಗಲ್ಲ, ಹೌದು ಆಯಿತಾ. ಸೊ ಸಂಸ್ಕೃತದಲ್ಲಿ ವ್ಯುತ್ಪತ್ತಿ ಶಾಸ್ತ್ರ ಅಂತಿದೆ. ವ್ಯುತ್ಪತ್ತಿ ಅಂದರೆ ಆರಿಜಿನ್. ಓಕೆ. ಇವಾಗ ಶೂದ್ರ ಅನ್ನೋ ಪದಕ್ಕೆ ಆರಿಜಿನ್ ಏನು? ಶುಚ ದ್ರವತಿ ಇತಿ ಶೂದ್ರ. ಯಾರು ದುಃಖದಿಂದಾಗಿ ತತ್ತರಿಸಿ ಹೋಗುತ್ತಾನೋ ಅವನು ಶೂದ್ರ. ಅದು ಯಾರು ಬೇಕಾರಾಗಿರ್ಬೋದು, ಅದೇನೊಂದು ಕ್ಯಾಸ್ಟ್ ಅಂತಲೇ ಹೆಂಗಾಗುತ್ತೆ, ಇದು ಎಲ್ರಿಗೂ ಬರೋ ಅವಸ್ಥೆ ಇದು. ಆದರೆ ಏನಕ್ಕೆ ಈ ಥರ ಒಂದು ವ್ಯುತ್ಪತ್ತಿ ಕೊಟ್ಟರು? ವೈ ಈಸ್ ದ ವರ್ಡ್ ಶೂದ್ರ ಅಸೋಸಿಯೇಟೆಡ್ ವಿತ್ ಪೇಯ್ನ್? ಅದು ನಾವು ಮನೋವೈಜ್ಞಾನಿಕ ಕೇಳಬೇಕಾದಂಥ ಪ್ರಶ್ನೆ. ಇದನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನನಗೆ ಯಾರೋ ಏನೋ ಕೆಲಸ ಕೊಟ್ಟರು, ನನಗೆ ಕೆಲಸ ಮಾಡೋಕ್ಕಾಗಲ್ಲ. ನನಗೆ ಫಸ್ಟು ಬೇಜಾರಾಗುತ್ತೆ, ನನಗೆ ಕೆಲಸ ಮಾಡೋಕ್ಕಾಗಲ್ವಲ್ಲಪ್ಪ ಅಂತ. ನನಗೆ ಕೆಲಸ ಮಾಡೋಕ್ಕಾಗೋದೇ ಇಲ್ಲ, ಬಲವಂತವಾಗಿ ಮಾಡು 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 ಅಂತ ಯಾರೋ ಹೇಳ್ತಾರೆ. ನನಗೆ ಗೊತ್ತಾಗತ್ತೆ ನನ್ನ ಕೈಲಿ ಸಾಧ್ಯನೇ ಇಲ್ಲ ಅಂತ ದುಃಖ ಹೆಚ್ಚಾಗುತ್ತೆ. ಇದು ಒಂದು ಎಕ್ಸಾಂಪಲ್. ಆದರೆ ಇನ್ನೊಂದು ಎಕ್ಸಾಂಪಲ್ ಒಂಚೂರು ಮುಂದಕ್ಕೆ ಹೋಗೋಣ. ನಾನೇ ಹೇಳಿದೆ ನನಗೆ ಈ ಕೆಲಸ ಆಗತ್ತೆ ಅಂತ, ನಾನು ಮಾಡೋಕ್ಕೆ ಹೊರಟೆ, ನನಗೆ ಅದು ಮಾಡೋಕ್ಕಾಗಲಿಲ್ಲ, ಫಸ್ಟು ದುಃಖ ಆಗುತ್ತೆ. ಸೊ ದುಃಖ ಅಂದ್ರೇನು ಇಲ್ಲಿ? ಹೆಲ್ಪ್ಲೆಸ್ನೆಸ್, ಅಸಹಾಯಕತೆ. ನನಗೆ ಯಾವುದೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಟಾಗ ಕೆಲಸ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ, ನನಗೆ ಯಾರೂ ಸಹಾಯ ಮಾಡ್ತಿಲ್ಲ, ನನಗೆ ಅದರ ವಿಜ್ಞಾನ ಗೊತ್ತಿಲ್ಲ, ಅದರ ಅಂತರಾಳ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ. ಹಾಗಾಗಿ ನನಗೆ ದುಃಖ ಆಗೋದು ಸಹಜ. ಇವಾಗ ಏನು ಮಾಡಬೇಕು? ನನಗೇನೋ ಕೆಲಸ ಇದೆ, ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ, ಅದ್ರ ಬಗ್ಗೆ ನಾನು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಅವಾಗ ಸಹಜವಾಗಿ ನನಗೆ ಅರ್ಥ ಆಗ್ತಾ ಹೋಗುತ್ತೆ. ಅರ್ಥ ಆದಂಗೆ ದುಃಖ ಕಡಿಮೆ ಆಗುತ್ತೆ. ಒಂದು ಮಗು, ಅದಕ್ಕೆ ಅಪ್ಪ ಹೇಳ್ತಾರೆ ಹೋಗು ಡೈಲಿ ಜಾಗಿಂಗ್ ಮಾಡ್ಕೊಂಬ, ಹೆಲ್ದಿ ಆಗ್ತೀಯ ಅಂತ. ಆ ಮಗುಗೆ ಜಾಗಿಂಗ ಸರಿ ಮಾಡೋಣ ಅಂತ ಹೇಳುತ್ತೆ. ಒಂದು 100 ಮೀಟ್ರ್ ಓಡಿದ್ರೆ ಸುಸ್ತಾಗುತ್ತೆ. ಯಾಕೆ ಸುಸ್ತಾಗತ್ತೆ ಅಂದರೆ ಆ ಮಗು ಜಾಗಿಂಗ್ ಮಾಡೋದನ್ನ ಅಪ್ಪ ಹೇಳ್ತಿದ್ದಾರೆ, ಪ್ರಯತ್ನ ಮಾಡ್ತೀನಿ ಅಂತ ಮಾಡುತ್ತೆ, ಆದರೆ ಅದು ಸರಿಯಾಗಿ ಊಟ ಮಾಡ್ತಿರಲ್ಲ, ಶಕ್ತಿ ಇಲ್ಲ, ದೈಹಿಕ ಸಾಮರ್ಥ್ಯ ಇಲ್ಲ. ಒಮ್ಮೆಲೆ ಓಡಬೇಕು ಅಂದರೆ ಆವಾಗ ತಲೆ ಕೆರ್ಕೊಂಡು ಅಪ್ಪನ ಹತ್ರ ಬರುತ್ತೆ, ಅಪ್ಪ ನೀನು ಓಡು ಅಂತ. ನಾನು ಓಡ್ತೀನಿ, 100 ಮೀಟ್ರ್ ಓಡೋಕ್ಕಾಗಲ್ಲ. ಆದರೆ ನೀನು ಹೇಳಿದ ಒಂದು ಸತ್ಯ ಅಪ್ಪ, ಸುತ್ತಲೂ ತುಂಬ ಜನ ನೋಡ್ತೀನಿ, ಅವರೆಲ್ಲ ಓಡ್ತಾ ಇದ್ದಾರೆ, ಅದೇ ನನಗೆ ಓಡೋಕ್ಕಾಗ್ತಿಲ್ಲ. ನನ್ನ ವಯಸ್ಸಿನಲ್ಲಿ ತುಂಬ ಜನ ನಂಗಿನ ಚೆನ್ನಾಗಿ ಓಡ್ತಾರೆ, ಯಾಕೆ ನನಗಾಗ್ತಾ ಇಲ್ಲಪ್ಪ ಅಂತ ಪ್ರಶ್ನೆ ಮಾಡುತ್ತೆ ಮಗು. ಕ್ಯೂರಿಯಾಸಿಟಿ. ಸೊ ಇವಾಗ ಮಗುಗೆ ಅರ್ಥ ಆಯಿತು, ನನ್ನಲ್ಲಿ ದೋಷ ಇದೆ, ಈ ದೋಷವನ್ನು ನಾನು ಗೆಲ್ಲಬೇಕು, ನನ್ನ ಲಿಮಿಟೇಷನ್ ಇದೆ, ಈ ಲಿಮಿಟೇಷನ್ ನಾನು ಗೆಲ್ಲಬೇಕು. ಅವಾಗ ಅಪ್ಪನ ಹತ್ರ ಪ್ರಶ್ನೆ ಮಾಡುತ್ತೆ, ಮಗನೇ ಅದ್ಭುತ, ನಿನಗೆ ಓಡಬೇಕು ಅಂತ ಆಸಕ್ತಿ ಇತ್ತು, ನಾನು ಓಡ್ಲಿಕ್ಕೆ ಹೇಳಿದೆ, ನೀವು ಓಡೋಕ್ಕೆ ಶುರು ಮಾಡಿದೆ, ಆದರೆ ನಿಂಗೆ ಓಡೋಕ್ಕೆ ಆಗ್ತಿರ್ಲಿಲ್ಲ. ಮನೆಗೆ ಬಂದು ದಿನ ಗಲಾಟೆ ಮಾಡೋದು, ನಂಗೆ ಓಡೋಕ್ಕಾಗಲ್ಲ ಅಂತ ಅಮ್ಮನ ಹತ್ರ ಜಗಳ ಆಡೋದು, ಅಜ್ಜಿ ಹತ್ರ ಜಗಳ ಆಡೋದು, ಅಜ್ಜನ ಹತ್ರ ಜಗಳ ಆಡೋದು, ನನ್ನ ಹತ್ರ ಜಗಳ ಆಡೋದು, ಮನೆ ವಸ್ತುನೆಲ್ಲ ಕಿತ್ತು ಬಿಸಾಕೋದು, ರಂಪರಾಧ ಅಂತ ಮಾಡೋದು, ಅಕ್ಕಪಕ್ಕದ ಮನೆ ಕೇಳೋಂಗೆ ಕೂಗಾಡೋದು. ನಿಂಗೆ ಅರ್ಥ ಆಯ್ತಾ? ಯಾಕೆ ಓಡೋಕ್ಕಾಗ್ತಿಲ್ಲ ಅಂದರೆ ನೀನು ಸರಿಯಾದ ಆಹಾರವನ್ನು ತೊಗೊಳ್ತಿಲ್ಲ. ಸರಿಯಾದ ಆಹಾರವನ್ನು ಸ್ವೀಕರಿಸೋ, ನಿನಗೆ ಓಡೋಕ್ಕೆ ಶಕ್ತಿ ಬರುತ್ತೆ, ಸಹಜವಾಗಿ ಓಡ್ತೀಯಾ ಅಂತ ಅಪ್ಪ ಹೇಳ್ತಾರೆ. ಅವಾಗ ಮಗುಗೆ ಅರ್ಥ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಆ ಮಗು ಏನು ಮಾಡುತ್ತೆ, ಸರಿಯಾದ ಆಹಾರವನ್ನು ಸ್ವೀಕರಿಸ್ಲಿಕ್ಕೆ ಶುರು ಮಾಡುತ್ತೆ. ಇವಾಗ ಮೊದಲು ಹೆಂಗಿತ್ತು? ಶುಚಾ ದ್ರವತಿ, ಮುಂಚೆ ದುಃಖದಿಂದ ತತ್ತರಿಸಿ ಹೋಗ್ತಿತ್ತು. ಯಾಕೆ ಒಬ್ಬ ವ್ಯಕ್ತಿಗೆ ದುಃಖ ಆಗುತ್ತೆ? ಅಸಹಾಯಕತೆ, ಅಥವಾ ನಮ್ಮ ಬಗ್ಗೆ ನಮಗೆ ಅರಿವಿಲ್ಲದೆ ಇದ್ದಾಗ, ಅಥವಾ ನಮ್ಮ ಸುತ್ತಲಿನ ಸಮಾಜದ ಬಗ್ಗೆ ಅರಿವಿಲ್ಲದಿದ್ದಾಗ, ಅಥವಾ ಯಾವುದೋ ಒಂದು ಕೆಲಸವನ್ನು ಹೇಗೆ ಮಾಡಬೇಕು ಅನ್ನೋ ಜ್ಞಾನ ಇಲ್ಲದೆ ಇದ್ದಾಗ. ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? ದ ಆನ್ಸರ್ ಈಸ್ ವೆರಿ ಸಿಂಪಲ್. ಫಸ್ಟ್ ನೋ ವಾಟ್ ಈಸ್ ದ ಪ್ರಾಬ್ಲಮ್. ಜ್ಞಾನವನ್ನು ಬೆಳೆಸ್ಕೋಬೇಕು. ಇವಾಗ ಏನಾಗುತ್ತೆ, ಶೂದ್ರ ಅನ್ನೋ ಪದಕ್ಕೆ ನಿಯರೆಸ್ಟ್ ಇಂಗ್ಲೀಷ್ ವರ್ಡ್, ಶುಚಾದ್ರವತಿಗೆ ನಿಯರೆಸ್ಟ್ ಇಂಗ್ಲೀಷ್ ವರ್ಡ್ ನಾನು ಕನ್ವೆನ್ಷನಲ್ ಆಗಿ ಹೇಳೋದಿಲ್ಲ, ಸ್ವಲ್ಪ ಅನ್ಕನ್ವೆನ್ಷನಲ್ ಆಗಿ ಹೇಳ್ತೀನಿ. ಐ ಕಾಲ್ ದ್ಯಾಟ್ ಎಸ್ ಎ ಸ್ಟೇಟ್ ಆಫ್ ಇನ್ಅಡಿಕ್ವಸಿ, ಅಂದರೆ ಅಪೂರ್ಣ ಸ್ಥಿತಿ. ಅಪೂರ್ಣ ಸ್ಥಿತಿ ಆದಾಗ ನೋವು ಆಗೋದು ಸಹಜ ಅಲ್ವಾ? ಹೌದು. ದುಃಖ ಆಗೋದು ಸಹಜ ಅಲ್ವಾ? ಖಂಡಿತ. ತತ್ತರಿಸಿ ಹೋಗೋದು ಸಹಜ ಅಲ್ವಾ? ಆಗ ನಾನು ಶೂದ್ರ ನನಗೆ ಅರಿವಾದಾಗ ನಾನು ಏನು ಮಾಡ್ತೀನಿ, ನಾನೀಗ ಇನ್ಅಡಿಕ್ವೇಟ್, ಅಪೂರ್ಣನಾಗಿದ್ದೀನಿ, ಸ್ವಲ್ಪ ಪೂರ್ಣತೆಯನ್ನು ಪಡೆಯೋಣ ಅಂತ 4 ಹೆಜ್ಜೆ ಹಾಕ್ತೀನಿ. 4 ಹೆಜ್ಜೆ ಹಾಕಿದ ಕೂಡಲೇ ಏನಾಗುತ್ತೆ, ಪೂರ್ಣತೆಯನ್ನು ಸ್ವಲ್ಪ ಪಡಿತೀನಿ. ಇದರ ಮಜವನ್ನು ನಾನು ಸಂಸ್ಕೃತದ ಮೂಲಕವೇ ತೋರಿಸ್ತೀನಿ ನೋಡಿ. ವೈಶ್ಯ ಅನ್ನೋ ಪದ ಇದೆ. ವೈಶ್ಯ ಪದದ ವ್ಯುತ್ಪತ್ತಿ ಏನು? ವಿಶತಿ ಪ್ರವಿಶತಿ, ಅಂದರೆ ಯಾರು ಸಮಾಜಕ್ಕೆ ಕಾಲಿಟ್ಟು ಮುಂದಕ್ಕೆ ಹೋಗ್ತಾನೋ, ವಿಶತಿ ಪ್ರವೇಶ ದ್ವಾರ ಅಂತ ಕೇಳಿದ್ವಲ್ಲ, ಅದೇ ಪ್ರವಿಶತಿ.
ಓಕೆ. ಅಂದರೆ ಇಷ್ಟು ದಿನ ಅವನು ಕೂತ್ಕೊಂಡ್ಬಿಟ್ಟಿದ್ದ ಮೂಲೆಯಲ್ಲಿ, ಭಯ, ಅವನಿಗೆ ಹೆದರಿಕೆ, ಅವನು ಸಮಾಜ ಜೊತೆ ಮಾತಾಡೋಕ್ಕೂ ಆಗ್ತಿಲ್ಲ. ಸುತ್ತಲಿರೋರೆಲ್ಲರೂ ಜ್ಞಾನಿಗಳು, ಎಲ್ಲರೂ ಏನೇನೋ ಹೇಳ್ತಿದ್ದಾರೆ, ನನಗೆ ಗೊತ್ತಿಲ್ವಲ್ಲ ಅಂತ. ಇವಾಗ ಏನು ಮಾಡ್ದ ಅವನು, ಸ್ವಲ್ಪ ಅರ್ಥ ಮಾಡ್ಕೊಂಡು ಸಮಸ್ಯೆಗಳನ್ನು ಮುಂದೆ ಹೋದ. ಅಲ್ಲಿ ಒಂದು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಪರಿಚರ್ಯ ಮಾಡೋದ್ರಿಂದ ಒಬ್ಬ ಶೂದ್ರ ಮುಂದಿನ ಹಂತಕ್ಕೆ ಹೋಗ್ತಾನೆ ಅಂತ. ಪರಿಚರ್ಯ ಅಂದ್ರೇನು, ಯಾರೋ ದೊಡ್ಡವರ ಜೊತೆಗೆ ಇದ್ದು ಕಾಲ ಕಳೆದು ಜ್ಞಾನವನ್ನು ಸಂಪಾದನೆ ಮಾಡಿ, ಜ್ಞಾನಾರ್ಜನೆ ಮಾಡಿ, ಅನುಭವದ ಅರ್ಜನೆ ಮಾಡಿ ಮುಂದೆ ಕಾಲಿಟ್ಕೊಂಡು ಹೋದರೆ, ಹಿಂದೆ ಶೂದ್ರನಾಗಿದ್ದ ಒಂಚೂರು ಇವಾಗ ಓಪನ್ ಅಪ್ ಆಗ್ತಾನೆ ಸಮಾಜಕ್ಕೆ. ಹೌದಪ್ಪ, ನಾನು ಎಲ್ಲರ ಮಧ್ಯೆ ನಿಂತ್ಕೊಳ್ಳೋಕೆ ಸಾಧ್ಯ. ಆವಾಗ ಪ್ರವೇಶ ಮಾಡ್ತಾನೆ, ಸಮಾಜವನ್ನು ಪ್ರವೇಶ ಮಾಡ್ತಾನೆ. ಪ್ರವಿಶತಿ ವೈಶ್ಯ. ಓಕೆ. ಇಷ್ಟು ವರ್ಷ ಅವ್ನಿಗೆ ಇರಲಿಲ್ಲ ತಾಕತ್ತು, ಸಾಮರ್ಥ್ಯ ಇರಲಿಲ್ಲ, ಹೆದರಿಕೆ ಇತ್ತು, ಭಯ ಇತ್ತು. ಹೆಂಗೆ ನಿಂತ್ಕೊಳ್ಳಿ ಎಲ್ಲರ ಮಧ್ಯೆ ಹೋಗಿ ಅಂತ. ಅದಕ್ಕೆ ನೀವು ಗಮನಿಸಿದ್ರೆ ವೈಶ್ಯ ವೃತ್ತಿಯನ್ನು ಏನಂತ ಕರೀತಾರೆ, ಕೃಷಿ, ಗೋರಕ್ಷಾ ಅಂತೆಲ್ಲ ಪದ ಬಳಸ್ತಾರೆ. ನಾನು ಆ ಥರ ಟೆಕ್ನಿಕಲ್ ಡೀಟೇಲ್ಸ್ಗೆ ಯಾಕೆ ಹೋಗ್ತಿಲ್ಲ ಅಂದರೆ ಒಂದೇ ಕಾರಣ, ಇದು ವಿಕಿಪೀಡಿಯಲ್ಲಿ ಗೂಗಲಲ್ಲಿ ಸಿಗುತ್ತೆ, ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಯಾವ ವಿಚಾರವನ್ನು ಗೂಗಲಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಆಗಲ್ವೋ ಆ ವಿಚಾರನ ನಾನು ಹೇಳ್ತಿದ್ದೀನಿ. ಹೌದು. ಹಾಗಾಗಿ ವೈಶ್ಯನ ಕೆಲಸ ಏನು ಅಂತ ಹೇಳಿದ್ರೆ, ನಾನು ಹಿಂದಿನ ಸ್ಟೇಟ್ನಲ್ಲಿ ಏನಾಗಿದ್ದೆ, ಇನ್ಅಡಿಕ್ವೇಟ್ ಆಗಿದ್ದೆ, ಅಪೂರ್ಣನಾಗಿದ್ದೆ. ಈಗ ನಾನು ಸೆಲ್ಫ್ ಅಡಿಕ್ವೇಟ್ ಆಗ್ತೀನಿ. ನನ್ನ ಮೇಲೆ ನಾನು ನಿಂತ್ಕೊಳ್ತೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ತೀನಿ. ನನಗೆ ಅಷ್ಟು ಜವಾಬ್ದಾರಿ ಇದೆ. ನನ್ನ ಜವಾಬ್ದಾರಿ ಎಷ್ಟು ಹೆಚ್ಚಾಯಿತು ಬರ್ತಾ ಬರ್ತಾ ಅಂದರೆ, ಮದುವೆ ಆದರೆ ಮಕ್ಕಳನ್ನ, ಹೆಂಡತಿಯನ್ನು ನೋಡ್ಕೊಳ್ಳೋ, ಗಂಡನ ನೋಡ್ಕೊಳ್ಳೋ ಸಾಮರ್ಥ್ಯ ಇದೆ, ಅತ್ತೆ ಮಾವ ನೋಡ್ಕೊಳ್ಳೋ ಸಾಮರ್ಥ್ಯ ಇದೆ, ಅಪ್ಪ ಅಮ್ಮ ನೋಡ್ಕೊಳ್ಳೋ ಸಾಮರ್ಥ್ಯ ಇದೆ. ಅಲ್ಲಿಗೆ ಬಂದೆ ನಾನೀಗ. ಮುಂಚೆಯಲ್ಲಿದ್ದೆ ಶೂದ್ರನಾಗಿದ್ದೆ, ಏನೂ ಗೊತ್ತಿಲ್ಲ. ಸೊ ಹುಟ್ತಾ ಮಕ್ಕಳು ಶೂದ್ರರೇ. ನೋಡಿ, ನಾವೆಲ್ಲ ಏನಕ್ಕೆ ಒದ್ದಾಡ್ತೀವಿ ಅಂತ ಒಂದು ಸಲ ಸೈಕಲಾಜಿಕಲಾಗಿ ಯೋಚನೆ ಮಾಡಿ. ನಾವೆಲ್ಲದು ಪ್ರಯತ್ನಪೂರ್ವಕ ಪಡೆಯುವಂಥದ್ದು ಅಥವಾ ಪಡಿಬೇಕು ಅಂತ ಇಚ್ಛೆ ಪಡುವಂಥದ್ದು ಏನನ್ನ ಅಂದರೆ ಇಂಡಿಪೆಂಡೆನ್ಸ್ ಫ್ರಮ್ ಶೂದ್ರ. ಆ್ಯಂಡ್ ವೆನ್ ಯು ಟ್ರಾವೆಲ್ ಟುವರ್ಡ್ಸ್ ಬ್ರಾಹ್ಮಣ, ಡಿಪೆಂಡೆನ್ಸಿಂದ ಇಂಡಿಪೆಂಡೆನ್ಸ್ ಕಡೆ ಹೋಗ್ತೀರಾ. ಮಗು ನೋಡಿ, ಮಗು ಹುಟ್ತಾ ಶೂದ್ರ. ಡಿಪೆಂಡೆನ್ಸ್ ಎಷ್ಟಿರುತ್ತೆ. ಹೌದು. ಊಟ ಮಾಡಲಿಕ್ಕೆ, ಟಾಯ್ಲೆಟ್ಗೆ ಹೋಗಲಿಕ್ಕೆ, ನಿದ್ದೆ ಮಾಡಲಿಕ್ಕೆ, ಅದಕ್ಕೆ ಎಲ್ಲದಕ್ಕೂ ಡಿಪೆಂಡೆನ್ಸ್. ಅಮ್ಮನ ಮೇಲೆ, ಅಪ್ಪನ ಮೇಲೆ, ಅಥವಾ ಸುತ್ತಮುತ್ತ ಯಾರೇ ಇದ್ರು ಕುಟುಂಬದಲ್ಲಿ ಎಲ್ಲರ ಮೇಲೆ ಡಿಪೆಂಡೆನ್ಸ್ ತೋರಿಸ್ತಿರುತ್ತೆ. ಅದೇ ಮಗು ಗೊತ್ತಾಗತ್ತೆ ಕೆಲವೊಂದು ವಿಷಯಗಳು. ಏನು ಹೇಳತ್ತೆ ಮಗು, ನಾನು ಒಂಚೂರು ಇಂಡಿಪೆಂಡೆಂಟ್ ಆದರೆ ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ ಅಂತ ಹೆಮ್ಮೆಯಿಂದ ಹೌದು ತಕ್ಷಣ ಖುಷಿ ಪಡುತ್ತೆ. ಒಂದು ಮಗುಗೆ ಲೇಸ್ ಕಟ್ಕೊಳ್ಳೋಕೆ ಬರ್ತಿರಲ್ಲ, 4ನೇ 5ನೇ ವರ್ಷಕ್ಕೆ, 6ನೇ ವರ್ಷಕ್ಕೆ ಲೇಸ್ ಕಟ್ಕೊಳ್ಳೋಕೆ ಬಂದ ಕೂಡಲೇ ಐ ಆಮ್ ಇಂಡಿಪೆಂಡೆಂಟ್, ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ಸೆಲ್ಫ್ ಅಡಿಕ್ವೇಟ್ ಅಂತ ಖುಷಿ ಪಡುತ್ತೆ. ಎಸ್. ಹಾಗಾಗಿ ಏನು ಅರ್ಥ ಮಾಡ್ಕೋಬೇಕು ಈ ಕಾಂಟೆಕ್ಸ್ಟಲ್ಲಿ ನಾವು ಅಂತ ಹೇಳಿದ್ರೆ, ಶೂದ್ರನಾಗಿದ್ದಾಗ ಡಿಪೆಂಡೆಂಟ್, ಹೈಲಿ ಡಿಪೆಂಡೆಂಟ್ ಆಗಿದ್ದ. ಅದಕ್ಕೆ ಶೂದ್ರನಿಗೆ ಪರಿಚರ್ಯ ಅಂತ ಪದವನ್ನು ಗೀತೆಯಲ್ಲಿ ಬಳಸ್ತಾರೆ. ಪರಿಚರ್ಯ ಮಾಡೋದ್ರಿಂದ ಅವ್ನಿಗೆ ಉತ್ತರ ಕೊಡ್ತಾರೆ. ಏನು, ದೊಡ್ಡವರ ಸಹವಾಸ ಮಾಡು, ಸಜ್ಜನ ಸಹವಾಸ, ದೊಡ್ಡವರ ಸಹವಾಸ, ಇವಾಗ ದೊಡ್ಡವರು ಅಂದರೆ ತಪ್ಪರ್ಥಗಳು ಬರ್ತವೆ. ಸಜ್ಜನರ ಸಹವಾಸ ಮಾಡು, ಅವ್ರ ಜೊತೆ ಕಲ್ತು ನೀನು ಇಂಡಿಪೆಂಡೆಂಟ್ ಆಗಿ, ತಕ್ಕ ಮಟ್ಟಿಗೆ ಪೂರ್ಣ ಇಂಡಿಪೆಂಡೆನ್ಸ್ ಬರಲ್ಲ, ಅದಕ್ಕೆ ನಾನು ಸೆಲ್ಫ್ ಅಡಿಕ್ವೇಟ್ ಅಂತ ಹೇಳಿದೆ. ಸ್ವಲ್ಪ ಪೂರ್ಣತೆ ಬರುತ್ತೆ. ಅವನು ಸಮಾಜಕ್ಕೆ ಹೋಗ್ತಾನೆ, ಎಲ್ಲರ ಜೊತೆ ಬೆರೀಲಿಕ್ಕೆ ಶುರು ಮಾಡ್ತಾನೆ. ಮೊದಲು ಅವನು ಒಬ್ಬನೇ ಇದ್ದ, ಒದ್ದಾಡ್ತಿದ್ದ ವಿಲವಿಲ ಅಂತ. ಈಗ ಒಂದು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿದೆ. ಈಗ ನೋಡಿ, ಇಲ್ಲೇ ಟ್ವಿಸ್ಟ್ ಇರೋದು, ಸಖತ್ ಟ್ವಿಸ್ಟ್ ಇರೋದು. ತುಂಬ ಜನಕ್ಕೆ ನಾವು ನಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದೀವಿ, ಜವಾಬ್ದಾರಿಯುತವಾಗಿ ನೋಡ್ಕೊಳ್ತಿದ್ರೆ ಖುಷಿ ಆಗ್ಬಿಡುತ್ತೆ, ಅಂದರೆ ದೊಡ್ಡ ಸಾಧನೆ ಅಂತ. ನಾನು ಅದನ್ನು ಅಳ್ಳೆಗಳಿತಿಲ್ಲ, ಆದರೆ ಅದು ಲಿಮಿಟೆಡ್ ಅಂತ ನಾನು ಹೇಳ್ತಿಲ್ಲ, ಶಾಸ್ತ್ರವರೇ ಹೇಳ್ತಿದೆ. ಓಕೆ. ಶಾಸ್ತ್ರ ಏನು ಹೇಳುತ್ತೆ, ಕ್ಷತಾತ್ ತ್ರಾಯತೆ ಇತಿ ಕ್ಷತ್ರಿಯ. ಯಾರೋ ಒಬ್ರಿಗಾಗೋ ಪೆಟ್ಟನ್ನು ತಡೆದು ಆ ಪೆಟ್ಟನ್ನು ಅವನು ತೊಗೊಳ್ತಾನೋ ಅವನು ಕ್ಷತ್ರಿಯನಾಗ್ತಾನೆ. ಓಕೆ. ಅಂದರೆ ಏನಾಯಿತು, ನೆಕ್ಸ್ಟು ನಿಲ್ತಾನಲ್ಲ ಫ್ಯಾಮಿಲಿ ಪ್ರೊಟೆಕ್ಷನ್ಗೆಲ್ಲ ಒಂದು ಹೆಜ್ಜೆ ಮೇಲೆ ಹೋಗ್ತಾನೆ. ಬೇಕಾದ್ರೆ ಸೊಸೈಟಿ, ಕಮ್ಯುನಿಟಿಯ ಪ್ರೊಟೆಕ್ಷನ್ ಮಾಡ್ತಾನೆ. ಅದಕ್ಕೆ ಜನರಲಿ ಸೈನಿಕರಿಗೆ ನಾವು ಕ್ಷತ್ರಿಯರು ಅಂತ ಕರಿತಿದ್ವಿ. ಅವ್ರೇನು ಮಾಡ್ತಾರೆ, ಬಾರ್ಡರ್ಗಳಲ್ಲಿ ನಿಂತ್ಕೊಂಡು ಯಾವುದೇ ಪೆಟ್ಟು ನಮ್ಮ ದೇಶದ ಪ್ರಜೆಗಳಿಗೆ ಬೀಳದೇ ಇರಲಿ ಅಂತ ಆ ಪೆಟ್ಟನ್ನು ಅವ್ರು ತಗೊಳ್ತಾರೆ. ಪೆಟ್ಟನ್ನು ತಗೊಳ್ಳದೇ ಇರೋದನ್ನೇ ಕ್ಷತ್ರಿಯ. ಆ ಮಾನಸಿಕತೆ ಯಾವಾಗ ಬರುತ್ತೆ ನೋಡಿ, ನನ್ನಲ್ಲೇ ಕುಂದುಕೊರತೆಗಳು ಹಲವಾರಿದೆ, ನಾನು ಮತ್ತೊಬ್ಬರು ಪೆಟ್ಟನ್ನು ತಗೊಳ್ಳೋ ಮಾನಸಿಕತೆ ಬರುತ್ತಾ? ಅಯ್ಯೋ ನನ್ನದೇ ಸಮಸ್ಯೆ 1000 ಇದೆಯಪ್ಪ, ನಾನು ಇನ್ನು ಯಾರ ಹತ್ರನೂ ಹೋಗಿ ಇನ್ಯಾರ ಸಮಸ್ಯೆನ ತಲೆ ಮೇಲೆ ಹಾಕೊಳಕ್ಕಾಗಲ್ಲ ಅಂತೀನಿ. ಆದರೆ ನನಗೇನು ಸಮಸ್ಯೆ ಇವತ್ತಿಲ್ಲ, ನಾನು ಎಲ್ಲದನ್ನು ಚೆನ್ನಾಗಿ ಮಾಡಿಟ್ಟಿದ್ದೀನಿ. ಒಂದು ಮೆಂಟಲಿ ನಾನು ಒಂದು ಒಳ್ಳೆ ಸ್ಪೇಸಲ್ಲಿದ್ದೀನಿ. ಐ ಆಮ್ ಎಟ್ ಎ ಸ್ಪೇಸ್ ವೆರ್ ಐ ಕ್ಯಾನ್ ಸ್ಯಾಕ್ರಿಫೈಸ್ ಮೈ ಹ್ಯಾಪಿನೆಸ್. ಐ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಲೆವೆಲ್ ಆ್ಯಂಡ್ ಐ ಕ್ಯಾನ್ ಪ್ರೊಟೆಕ್ಟ್ ನಾಟ್ ಜಸ್ಟ್ ಮೈ ಸೆಲ್ಫ್ ಬಟ್ ಮೈ ಕಮ್ಯುನಿಟಿ, ಬಟ್ ಮೈ ಸೊಸೈಟಿ, ಮೈ ಕಂಟ್ರಿ. ಅವನು ಕ್ಷತ್ರಿಯ ಸಹಜವಾಗಿ. ಇಲ್ಲಿ ನೋಡಿ, ಇಂಟರ್ ಡಿಪೆಂಡೆನ್ಸು, ಇಲ್ಲಿ ಡಿಪೆಂಡೆನ್ಸ್ ಕಡಿಮೆ ಆಯಿತು, ಇಂಡಿಪೆಂಡೆನ್ಸ್ ಪೂರ್ಣ ಸಿಕ್ಕಿಲ್ಲ, ಆದರೆ ಮಚ್ ಬೆಟರ್ ದ್ಯಾನ್ ಬೋತ್.
ಎಷ್ಟು ಸೈಕಲಾಜಿಕಲ್ಲು. ಹೌದು ಹೌದು ಹೌದು. ವ್ಯುತ್ಪತ್ತಿ ಶಾಸ್ತ್ರದಲ್ಲಿದೆ. ನಾನಿದನ್ನು ಹೇಳ್ತಿರೋದಲ್ಲ, ಅಥವಾ ಕೃಷ್ಣನೋ ರಾಮನೋ ಇನ್ಯಾರೋ ಋಷಿಗಳೋ ಅಥವಾ ಇನ್ಯಾರೋ ಬ್ರಾಹ್ಮಣರುಗಳೋ ಇನ್ಯಾರೋ ವಿದ್ವಾಂಸರೋ ಬುದ್ಧಿವಂತರೋ ಅವ್ರುಗಳು ಬೇಕಾದಂಗೆ ಇದನ್ನು ಯಾವುದನ್ನು ಬರ್ಕೊಂಡಿರೋದಲ್ಲ. ಇದು ವಾಸ್ತವ. ಈ ಸಮಾಜದಲ್ಲಿ ನೋಡ್ಕೊಂಬನ್ನಿ, ಇರೋದೇ ಹಾಗೆ ಎಲ್ಲ ಸಮಾಜದಲ್ಲಿ. ಯಾರೋ ಒಬ್ಬರು ತೀರಾ ಸ್ವಯಂ ಕಷ್ಟದಲ್ಲಿದ್ದಾಗ, ಒದ್ದಾಡ್ತಾ ಇದ್ದಾಗ ಹೋಗಿ ಮತ್ತೊಬ್ಬರು ಸಹಾಯ ಮಾಡ್ತೀನಿ ಅಂತ ಹೇಳೋರು ಸಂಖ್ಯೆ ತುಂಬ ಕಡಿಮೆ, ಅಪರೂಪಕ್ಕೆ ಸಿಗೋವಂಥವ್ರು. ಹೌದು ಹೌದು. ಸೊ ಮನುಷ್ಯ ಫಸ್ಟು ತುಂಬ ಡಿಪೆಂಡೆಂಟ್ ಆಗಿರ್ತಾನೆ. ಅವನು ಸ್ವಲ್ಪ ಇಂಡಿಪೆಂಡೆಂಟ್ ಆದ ಕೂಡಲೇ ತನ್ನನ್ನು ತಾನು ಚೆನ್ನಾಗಿ ನೋಡ್ಕೊಳ್ತಾನೆ, ಕುಟುಂಬವನ್ನು ಚೆನ್ನಾಗಿಡ್ತಾನೆ. ಸೊ ಯಾರು ಆ ಹಂತದಲ್ಲಿ ಚೆನ್ನಾಗಿ ಬದುಕ್ತಿದ್ದಾರೋ ಅವರೆಲ್ಲರೂ ಕೂಡ ವೈಶ್ಯರೇ. ಕ್ಷತ್ರಿಯರು, ಇವಾಗ ಕ್ಷತ್ರಿಯ ಅಲ್ಲ, ವೈಶ್ಯರು ಫಸ್ಟ್. ಅದಾದಮೇಲೆ ಕ್ಷತ್ರಿಯರು. ಯಾರು? ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಲ್ಲದೆ ಇನ್ ಕಮ್ಯುನಿಟಿ, ಸೊಸೈಟಿ, ಇಫ್ ಪಾಸಿಬಲ್ ಇವನ್ ಕಂಟ್ರಿ. ದಿಸ್ ಇಸ್ ದ ನ್ಯಾಚುರಲ್ ಹೈರಾರ್ಕಿ. ಇದು ಕಾಮನ್ ಸೆನ್ಸ್. ಇದು ಅವನೇನು ಹೇಳ್ತಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ, ಅಂದರೆ 4 ಗುಂಪುಗಳನ್ನು ನಾನು ಮಾಡ್ತಿದ್ದೀನಿ ಅಂತ ಕೃಷ್ಣ ಹೇಳ್ತಾನೆ. ಐದನೇ ವಿಚಾರಕ್ಕೆ ಬರ್ತೀನಿ ಆಮೇಲೆ. 5ನೇ ಆಶ್ರಮ ಇರಬಹುದಾ ಅಂತ ಒಂದು ಪ್ರಶ್ನೆ ಕೇಳಿದ್ಯಾ ಸರ್? 5ನೇ ಆಶ್ರಮ, ಅದ್ರ ಬಗ್ಗೆ ನಾನು ಆದಷ್ಟು ಬೇಗ ಹೇಳ್ತೀನಿ. ಆದರೆ ಅವನೇನು ಹೇಳ್ತಾನೆ, 4 ಗುಂಪುಗಳನ್ನು ತಯಾರು ಮಾಡಿದೆ ಅಂತ ಹೇಳ್ತಾನೆ. ಮೊದಲನೇ ಗುಂಪು ಶೂದ್ರ, 2ನೇದು ವೈಶ್ಯ, 3ನೇದು ಕ್ಷತ್ರಿಯ. ಇವಾಗ ಬ್ರಾಹ್ಮಣ ಅಂತ ಒಂದು ಗುಂಪಿದೆ. ಬ್ರಾಹ್ಮಣ ಅನ್ನೋ ಗುಂಪಿಗೆ ಅರ್ಥ ಮಾಡ್ಕೊಳ್ಳೋಣ ಏನು ಅಂತ. ಮೊದಲನೇದಾಗಿ, ಯಾರಿಗೆ ವಿಸ್ತಾರವಾದ ಜ್ಞಾನ ಇದೆಯೋ, ಯಾರಿಗೆ ಲಿಮಿಟ್ಸ್ ಇಲ್ವೋ, ಯಾರಿಗೆ ಕನ್ಸ್ಟ್ರೈಂಟ್ಸ್ ಇಲ್ವೋ, ಯಾರಿಗೆ ಯಾವುದೇ ರೀತಿಯಾದಂತಹ ನಿರ್ಬಂಧನೆಗಳಿಲ್ವೋ, ಅವನು ಬ್ರಾಹ್ಮಣ ಅಂತ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡಬೇಕು ನಾವು. ನೋಡಿ, ಇಲ್ಲೊಂದು ವೈಚಿತ್ರ್ಯವನ್ನು ತೋರಿಸ್ತೀನಿ. ನಾನು ಶೂದ್ರನಾಗಿದ್ದಾಗ ನನಗೆ 10 ಜನ ಸುತ್ತಲೂ ಬರ್ತಾನೆ ಹೆದರಿಕೆ ಆಗ್ತಿತ್ತು. ಅದೇ ನಾನು ವೈಶ್ಯನಾದೆ, 10 ಜನ ಸಹಿಸ್ಕೊಂಡೆ. ಕ್ಷತ್ರಿಯನಾದೆ, 100 ಜನ ಬಂದರೂ ಸಹಿಸ್ಕೊಳ್ತೀನಿ. ಅಂದರೆ ಇನ್ಕ್ಲೂಸಿವಿಟಿ ಜಾಸ್ತಿ ಆಗಿದೆ ನನಗೆ. ನಾನು ಯಾರು ಬಂದರೂ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಅವ್ರನ್ನೆಲ್ಲರನ್ನೂ ಸಾಗಿಸ್ಕೊಂಡು ಹೋಗ್ತೀನಿ ಅನ್ನೋ ಶಕ್ತಿ ಬಂದಿದೆ. ಬ್ರಾಹ್ಮಣನಿಗೆ ಅನ್ಲಿಮಿಟೆಡ್ ಪವರ್ ಇರುತ್ತೆ, ಎಲ್ಲರನ್ನೂ ಕೂರಿಸ್ಕೊಂಡು ಹೋಗ್ತಾನೆ. ಓಕೆ. ರಾಮಕೃಷ್ಣ ಪರಮಹಂಸರು ತಮಾಷೆಗೆ ಒಂದು ಮಾತು ಹೇಳೋರಂತೆ, ಒಬ್ಬ ಬ್ರಾಹ್ಮಣನಾದರೆ ಹೇಗಿರ್ತಾನೆ, ಅವನ ಇನ್ಕ್ಲೂಸಿವಿಟಿ ಎಷ್ಟಿರುತ್ತೆ ಅಂದರೆ, ಒಂದು ಎಲೆ ಮೇಲೆ 26 ಜನ ಕೂತ್ಕೋಬೋದು ಅಂತ. ಅದು ಮೆಂಟಲ್ ಬ್ಯಾಂಡ್ ಬಿಡ್ತವ್ರು ಹೇಳಿದ್ದು. ಓಕೆ, ಇವಾಗ ಮತ್ತೆ ಒಂಚೂರು ಹಿಂದೆ ಹೋಗ್ತೀನಿ, ಇದರ ಅವಶ್ಯಕತೆ ಇದೆ, ಅದಕ್ಕೆ ಹಿಂದೆ ಹೋಗ್ತಿದ್ದೀನಿ. ನೋಡಿ, ಶೂದ್ರ ಮತ್ತು ವೈಶ್ಯ ಅನ್ನೋ ಕೆಪಾಸಿಟಿಲಿ ನಾವು ಮಾತಾಡಿದಾಗ ಅಲ್ಲಿ ಎಲ್ಲ ಸಣ್ಣ ವಿಚಾರಗಳಲ್ಲಿ ನಮ್ಮ ಆಲೋಚನೆಗಳು ಹೋಗ್ತಾ ಇರುತ್ತೆ. ಇಟ್ ಈಸ್ ವೆರಿ ಲಿಮಿಟೆಡ್. ನಾಟ್ ದಟ್ ಇಟ್ ಈಸ್ ಡಿಫಿಕಲ್ಟ್ ಆರ್ ಇಟ್ ಈಸ್ ಬ್ಯಾಡ್, ಇಟ್ ಈಸ್ ಅಗ್ಲಿ. ಐ ಆಮ್ ನಾಟ್ ಟಾಕಿಂಗ್ ಫ್ರಮ್ ಎ ಗುಡ್ ಆ್ಯಂಡ್ ಬ್ಯಾಡ್ ಪರ್ಸ್ಪೆಕ್ಟಿವ್. ಹೌದು, ಅದು ವ್ಯಕ್ತಿಗತ ಸಾಮರ್ಥ್ಯ. ಇವಾಗ ನಾನು ಕೆಲವೊಂದು ಗುರುಕುಲಗಳಲ್ಲಿ, ನಾನೇ ಗುರುಕುಲದಲ್ಲಿ ಓದಿರೋದು, ಎಷ್ಟೋ ಪಾಠಶಾಲೆಗಳಲ್ಲಿ, ಗುರುಕುಲಗಳಲ್ಲಿ, ಎಷ್ಟೋ ವಿದ್ಯಾಸಂಸ್ಥೆಗಳಲ್ಲಿ ನಾನು ಈ ಒಂದು ಅಂಶವನ್ನು ಗಮನಿಸಿದ್ದೀನಿ. ಏನಂದರೆ, ಆಚಾರ್ಯರು ಇರ್ತಾರೆ, ಅವ್ರಿಗೆ 50 ಜನ ಮಕ್ಕಳ ಜೊತೆ ಆರಾಮಾಗಿ ಕೂತ್ಕೊಳ್ತಾರೆ. 50 ಜನ ಮಕ್ಕಳಿಗೂ ಉತ್ತರವನ್ನು ಕೊಡ್ತಾರೆ. 50 ಜನ ಮಕ್ಕಳನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ. ನಮಗೆ ನಮ್ಮ ಮನೆಯಲ್ಲಿ ಮಕ್ಕಳು ಇಬ್ಬರಿದ್ರೆ ತಲೆನೋವು ಆಗ್ತಿರುತ್ತೆ. ಹೌದೌದೌದು. ಅವರು 50 ಜನನನ್ನು ಕ್ಲೀನಾಗಿ ಕೂರಿಸ್ಕೊಂಡು, ಮತ್ತೆ ಎಲ್ಲ ಬಾಯ್ಲಿಂಗ್ ಬ್ಲಡ್ ಟೀನೇಜರ್ಸು, ಅಡಲಸೆಂಟ್ಸ್ನ ಮಾತಾಡಿಸ್ತಾರೆ ಆರಾಮಾಗಿ ಕೂತ್ಕೊಂಡು. ಹೌದು, ಅದೇನೋ ಒಂದು ಪವಾಡ ಅಲ್ಲ ಅದು. ಅವ್ರದ್ದು ಬ್ಯಾಂಡ್ವಿಡ್ತ್ ಜಾಸ್ತಿ ಇದೆ. ಇನ್ಕ್ಲೂಸಿವಿಟಿ ಅಂತೀವಿ ಅದನ್ನು ನಾವು. ಅಂತರ್ಭಾವ ಮಾಡ್ಕೊಂಡು ಎಲ್ಲರನ್ನೂ ನಮ್ಮೊಳಗಡೆ ಇನ್ಕ್ಲೂಸಿವಿಟಿ, ಎಲ್ಲರನ್ನೂ ಸೇರಿಸ್ಕೊಂಡು ಎಷ್ಟು ಜನ ಇದ್ರೂ ನಮಗೆ ತೊಂದರೆ ಇಲ್ಲ ಅಂತ. ಸೊ ಇದು ಎಲ್ಲದು, ಈ ಒಂದು ಮನೋವೈಜ್ಞಾನಿಕ ವಿಚಾರ ನಾನು ಏನು ಹೇಳ್ತಿದ್ದೀನಲ್ಲ, ಎಲ್ಲದು ಇಟ್ ಕಮ್ಸ್ ಅಂಡರ್ 2 ವರ್ಡ್ಸ್, ಮೇಜರ್ ವರ್ಡ್ಸ್. ನನ್ನಲ್ಲಿ ಎಷ್ಟು ಜನರನ್ನು ನನ್ನ ಒಳಗಡೆ ಹಾಕೊಳ್ಳೋಕ್ಕೆ ಸಾಧ್ಯ, ಅಥವಾ ನಾನು ನನ್ನದೇ ಅದೊಂದು ಸಣ್ಣ ಚೌಕಟ್ಟಲ್ಲಿ ಬದುಕಲಿಕ್ಕೆ ಸಾಧ್ಯ. ಇದು ಎರಡರ ಮಧ್ಯೆ ಇದೆಲ್ಲ ಹೋಗ್ತಿರುತ್ತೆ. ಇದು ತಪ್ಪು ಸರಿ ಅಲ್ವೇ ಅಲ್ಲ, ಲಿಮಿಟ್ ಇಲ್ಲ ಅಷ್ಟೇ. ಇವಾಗ ನಾವು ಕ್ರಿಕೆಟ್ನ ನೋಡಬೇಕಾದ್ರೆ ನೋಡ್ತೀವಿ, ಕೆಲವೊಬ್ಬರಿಗೆ ಇನ್ನೇನು ಮ್ಯಾಚ್ ಸೋಲ್ತಿದೆ ಅನ್ಬೇಕಾದ್ರೆ ಗೆಲ್ಲಿಸುವಂಥ ಸಾಮರ್ಥ್ಯ ಇರುತ್ತೆ. ಅದು ಹೈಯರ್ ಮೆಂಟಲ್ ಎಬಿಲಿಟಿ. ಅವ್ರಿಗೆ ಅಷ್ಟು ಕೂಲಾಗಿ ಇರೋಕ್ಕೆ ಸಾಧ್ಯ, ಎಂಥ ಟೆನ್ಷನ್ ಇದ್ದರು. ಯಾರೊಬ್ರಿಗೆ ಇಲ್ಲ. ತಪ್ಪು ಸರಿ ಅಲ್ವೇ ಅಲ್ಲ, ಅದೆಲ್ಲ ಬೆಳೆಸ್ಕೋಬೇಕು. ಕೆಪಾಸಿಟಿ ಅಷ್ಟೇ ಬೆಳೆಸ್ಕೋಬೇಕು, ಬೆಳೀತಾ ಹೋಗುತ್ತೆ. ನಾವು ಆ ದೃಷ್ಟಿಲಿ ಯೋಚನೆ ಮಾಡಬೇಕು. ನಾವು ಯಾರೂ ಏನು ಯೋಚನೆ ಮಾಡೋದಿಲ್ಲ ಅಂದರೆ, ನನ್ನ ಕೆಪಾಸಿಟಿ ಹೇಗೆ ನಾವು ವರ್ಧಿಸ್ಕೊಳ್ಳಿ ಅಂತ. ಸೊ ಈ ಥಿಯರಿ ನಮ್ಗೇನು ಹೇಳುತ್ತೆ ಅಂದರೆ, ನೋಡಪ್ಪ, ತಪ್ಪು ಸರಿ ವಿಷಯನೇ ಇಲ್ಲ, ಕೆಪಾಸಿಟಿನ ವರ್ಧಿಸ್ಕೊಳ್ತಾ ಹೋಗು ಅಂತ ಹೇಳುತ್ತೆ ಅಷ್ಟೇ. ಇನ್ನು ಬ್ರಾಹ್ಮಣನಾದವನು ಏನು ಮಾಡ್ತಾನೆ ಕೇಳಿದ್ರೆ, ಈ ನಾವೊಂದು ಕೂಡಲೇ ಸಾಧಾರಣ ಈ TV ಸಿನಿಮಾ ಸೀರಿಯಲ್ಗಳನ್ನು ನೋಡಿ, ನಮ್ಮ ಬ್ರಾಹ್ಮಣ ಅಂದ ಕೂಡಲೇ ಗಡ್ಡ ಬಿಟ್ಟವನು, ಕೂದಲು ಬಿಟ್ಟವನು, ಅವನೇನೋ ಪುಸ್ತಕ ಒಂದು ಗ್ರಂಥ ಇಟ್ಕೊಂಡು ಉಪದೇಶ ಮಾಡೋನು, ಇಷ್ಟೇ ನಮ್ಗೆ ಅರ್ಥ ಆಗುತ್ತೆ. ಬ್ರಾಹ್ಮಣ ಅನ್ನೋ ಪದಕ್ಕೆ ಏನು ಅರ್ಥ ಅಂತ ನಾನು ಬಹಳ ಈ ಶಾಸ್ತ್ರಗಳಲ್ಲಿ ಸಿಗುವಂಥ ವಿಚಾರಗಳನ್ನು ತೊಗೊಂಡೆ ಭಾಳ ಸಿಂಪಲಾಗಿ ಹೇಳೋ ಪ್ರಯತ್ನ ಪಡ್ತೀನಿ.
ನೋಡಿ, ಒಂದು ಮಾನಸಿಕ ಶುದ್ಧಿ ಇರಬೇಕು, ಇನ್ನೊಂದು ಸಮಾಜವನ್ನು ಸಂಪೂರ್ಣವಾಗಿ ನಂದು ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ ಹೇಳ್ತಾರಲ್ಲ ಡಿವಿಜರ್, ಹಾಗೆ ಎಲ್ಲರೊಳಗೆ ಒಂದಾಗಿ ಯಾವುದೇ ಪ್ರಿಜುಡೀಸ್ ಇಲ್ಲದೆ ಎಲ್ಲರ ಜೊತೆ ಒಂದಾಗಿ ಬದುಕುವಂಥ ಸಾಮರ್ಥ್ಯ ಇರುತ್ತೆ ಅವ್ರಿಗೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಏನಪ್ಪ ಅಂತ ಕೇಳಿದ್ರೆ, ಯಾರಿಗೆ ಗೈಡೆನ್ಸ್ ಬೇಕಾದರೂ ಗೈಡೆನ್ಸ್ ಕೊಡೋ ಸಾಮರ್ಥ್ಯ ಅವ್ರಿಗಿರುತ್ತೆ. ಯಾಕೆ ಅಂದರೆ ಸಹಜ, ಇವಾಗ ಅವರು ಒಬ್ಬರೇ ಬದುಕಿದ್ರು ಒಂದು ಕಾಲದಲ್ಲಿ. ಇವತ್ತಿನ ಕಾಲದ ಬ್ರಾಹ್ಮಣ ಅವತ್ತಿನ ಕಾಲದಲ್ಲಿ ಶೂದ್ರ ಯಾವತ್ತೋ ಒಂದಿನ. ಹೌದು. ಅವನೇನು ಮಾಡ್ದ, ನಿಧಾನವಾಗಿ ವೈಶ್ಯನಾದ, ಎಲ್ಲರ ಜೊತೆ ಸ್ವಲ್ಪ ವಿಸ್ತಾರ ಮಾಡ್ಕೊಂಡ ಬದುಕನ್ನು. ಕ್ಷತ್ರಿಯ ಆದ, ಇನ್ನೂ ವಿಸ್ತಾರ ಮಾಡ್ಕೊಂಡ ಬದುಕನ್ನು. ಇವಾಗ ವಿಸ್ತಾರ ಮಾಡ್ಕೊಳ್ತಾ ಅನುಭವಗಳು ಜಾಸ್ತಿ ಆಗಿದೆ. ಸಹಜ ಅಲ್ವಾ? ಸಿ ಇಫ್ ಎ ಪರ್ಸನ್, ನಾನು ಯಾವಾಗಲೂ ಇದನ್ನು ಪ್ರೊಫೆಷ್ನಲ್ ಕಾಂಟೆಕ್ಸ್ಟಲ್ಲಿ ಹೇಳ್ತಿರ್ತೀನಿ. ನೀನು ನಿನ್ನ ಕಲೀಗ್ ಜೊತೆ ಚೆನ್ನಾಗಿ ಆಫೀಸ್ಗೆ ಹೋಗಿ ಬರ್ತೀಯ ಅಂದರೆ ಅದೇ ದೊಡ್ಡ ವಿಷಯ ಎಷ್ಟೋ ಜನಕ್ಕೆ. ಕೆಲವೊಬ್ಬರಿಗೆ ಅಷ್ಟಕ್ಕೆ ತೃಪ್ತಿ ಸಿಗಲ್ಲ. ನಾನು ನನ್ನ ಕಲೀಗ್ ಜೊತೆ ಕೆಲಸ ಮಾಡ್ತೀನಿ ಸರಿ, ಆದರೆ ನಮಗೆ 10 ಜನ ಬೆಳೆಸಬೇಕು ಅನ್ನೋ ಆಸೆ ಇದೆ, ಅವನು ಮ್ಯಾನೇಜರ್ ಆಗ್ತಾನೆ. ಒಂದು 10 ಜನ ಮ್ಯಾನೇಜರ್ನ ಬೆಳೆಸೋ ಆಸೆ ಇದ್ದವನು CEO ಆಗ್ತಾನೆ. ಇಲ್ಲಿ ತಪ್ಪು ಸರಿ ಅಲ್ಲ. ಅಗೈನ್ ಕೆಪಾಸಿಟಿ ಅವನೇನು ಮಾಡ್ತಾನೆ, ಹೈಯರ್ ದ ಕೆಪಾಸಿಟಿ, ಹಿಸ್ ಕೆಪಾಸಿಟಿ ಟು ಗೈಡ್ ಇಸ್ ಆಲ್ಸೋ ಹೈಯರ್. ಸೊ ಬ್ರಾಹ್ಮಣ ಅದನ್ನು ಏನು ಮಾಡ್ತಾನೆ, ಅನುಭವದ ಪಾಕದ ಆಧಾರದ ಮೇಲೆ ಮತ್ತೊಬ್ಬರಿಗೆ ಗೈಡೆನ್ಸ್ ಕೊಡ್ತಾನೆ ಹೊರತು, ಅವ್ನು ಯಾವುದೋ ಒಂದು ಅಪ್ಪರ್ ಕ್ಲಾಸು ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ, ಒಂದೊಂದು ಸ್ಪೆಷಲ್ ಕ್ಲಾಸ್ ಇದೆ, ವಿದ್ಯೆ ಇಲ್ದಿದ್ರು, ಬುದ್ಧಿ ಇಲ್ದಿದ್ರು, ಜ್ಞಾನ ಇಲ್ದಿದ್ರು, ಅನುಭವ ಇಲ್ದಿದ್ರು ಹೋಗಿ ಮತ್ತೊಬ್ಬರು ಉಪದೇಶ ಕೊಟ್ಬಿಟ್ಟು ಏನೋ ಮಾಡಿಸ್ತಾನೆ ಅಂತಲ್ಲ. ಅಂದರೆ ನಿಧಾನವಾಗಿ ಬೆಳೆದು ಬರಬೇಕು. ಬ್ರಾಹ್ಮಣದ ಎಂಟೈಟಲ್ಮೆಂಟ್ ಅದು ಸಹಜವಾಗಿ ಸಿಗಲ್ಲ, ಪುಕ್ಸಟ್ಟೆ ಸಿಗಲ್ಲ, ಕಷ್ಟಪಟ್ಟರೆ ಸಿಗುತ್ತೆ. ಅಲ್ಲ, ಇನ್ಫ್ಯಾಕ್ಟ್ ಅದು ಕ್ಯಾಸ್ಟೇ ಅಲ್ಲ. ಫಸ್ಟ್ ಆಫ್ ಆಲ್ ಆ ರೀತಿಯಲ್ಲಿ ನಾವು ಅದನ್ನು ನೋಡೋಕ್ಕೆ, ಅದಕ್ಕೆ ನಾನು ಫಸ್ಟೇ ಹೇಳ್ಬಿಟ್ಟೆ, ಆ ದೃಷ್ಟಿಯಿಂದ ನೀವು ಇದನ್ನು ಕೇಳಿಸ್ಕೊಳ್ತೀರಾ ಅಂದರೆ ಬೆಟರ್ ಯು ಡ್ರಾಪ್ ಆಫ್. ಹೌದು. ಇದನ್ನು ಕೇಳಿಸ್ಕೊಳ್ಳೋಕ್ಕೆ ಫುಲ್ ಓಪನ್ ಮೈಂಡ್ ಇರಬೇಕು. ಇದನ್ನೊಂದು ಮಾನಸಿಕ ಸ್ತರ, 4 ಸ್ತರ ಅಂತ ಮೊದಲನೇ. ಈಗ ಹಂಗೆ ನೋಡೋಕ್ಕೆ ಹೋದರೆ ನನ್ನೊಳಗೆ ಈಗಲೂ ಈ ಕ್ಷಣದಲ್ಲೂ ಶೂದ್ರ ಇದ್ದಾನೆ, ವೈಶ್ಯ ಇದ್ದಾನೆ, ಕ್ಷತ್ರಿಯ ಇದ್ದಾನೆ, ತಕ್ಕ ಮಟ್ಟಿಗೆ ಬ್ರಾಹ್ಮಣ ಇದ್ದಾನೆ ಅಂತ ಹೇಳ್ಬೋದು. ಹೌದು ಅಲ್ವೇ? ಈ ವಿಷಯವಾಗಿ ನಾನು ಒಂಚೂರು ಬೆಳೆಸ್ಕೊಂಡು ಹೋಗ್ತೀನಿ, ಮತ್ತೆ ಆಮೇಲೆ ಬೇರೆ ವಿಚಾರಗಳಿಗೆ ಬರ್ತೀನಿ. ಒಳ್ಳೆ ವಿಷಯ ಹೇಳಿದ್ರೆ, ಯಾರೂ ಕೂಡ ಅಬ್ಸಲ್ಯೂಟ್ ಬ್ರಾಹ್ಮಣ್, ಅಬ್ಸಲ್ಯೂಟ್ ಕ್ಷತ್ರಿಯ, ಅಬ್ಸಲ್ಯೂಟ್ ವೈಶ್ಯ, ಅಬ್ಸಲ್ಯೂಟ್ ಶೂದ್ರ ಅಂತಿಲ್ಲ. ನಾನು ಯಾವುದೋ ಒಂದು ವಿಷಯದಲ್ಲಿ ಶೂದ್ರ, ಇನ್ನೊಂದು ವಿಷಯದಲ್ಲಿ ವೈಶ್ಯ ಆಗಿರ್ತೀನಿ, ಇನ್ನೊಂದು ವಿಷಯದಲ್ಲಿ ಕ್ಷತ್ರಿಯನಾಗಿರ್ತೀನಿ, ಇನ್ನೊಂದು ವಿಷಯದಲ್ಲಿ ಬ್ರಾಹ್ಮಣ ಆಗಿರ್ತೀನಿ. ಕರೆಕ್ಟ್. ಫಾರ್ ಎಕ್ಸಾಂಪಲ್, ಇವಾಗ ನನಗೆ ಸಂಸ್ಕೃತದಲ್ಲಿ ವಿದ್ಯಾಭ್ಯಾಸ ಆಗಿದೆ, ಅದರೊಳಗಿರುವಂಥ ತತ್ವಗಳು ನನಗೆ ಅರ್ಥ ಆಗಿದೆ, ಅವಳಿಗೆ ಎಷ್ಟೊಂದು ಪ್ರಯೋಜನಕಾರಿ ವಿಷಯಗಳಿದೆ. ನಾನು ಈ ಒಂದು ಸಂಸ್ಕೃತ ಫ್ರೆಟರ್ನಿಟಿ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತೀನಿ, ಸಂಸ್ಕೃತವನ್ನು ಹೆಚ್ಚಿನ ಜನ ತೊಗೊಂಡೋಗ್ಬೇಕು ಅಂತ ಆಸೆ ಪಡ್ತೀನಿ. ಇಲ್ಲಿ ನನಗೆ ಎಷ್ಟೋ ಸಲ ತೊಂದರೆ ಆದರೂ ನಾನು ಇದನ್ನು ಮಾಡೋಕ್ಕೆ ನಿಂತ್ಕೊಳ್ತೀನಿ. ಇಲ್ಲೊಂದು ಸ್ವಲ್ಪ ಕ್ಷತ್ರಿಯ ಕ್ವಾಲಿಟಿ ನನಗೆ ಕಾಣುತ್ತೆ. ಅದೇ ಇನ್ಯಾವುದೋ ವಿಷಯಕ್ಕೆ ಬಂದಾಗ ನಾನು ಹೆದರ್ಪುಕ್ಲ, ಅದಕ್ಕೆ ಏನು ಮಾಡ್ತೀನಿ, ನಾನು ಒಬ್ಬನೇ ಇರ್ತೀನಿ, ನಂಗೆ ಆಗಲ್ಲಪ್ಪ, ಸಮಾಜ ಆಗಲ್ಲ, ಭಯ ಆಗತ್ತೆ, ನಂಗೆ ಎಲ್ಲರ ಜೊತೆ ಬರೆಯೋಕ್ಕಾಗಲ್ಲ ಅಂತ. ಇನ್ಯಾವುದೋ ವಿಷಯದಲ್ಲಿ ಕುಟುಂಬ ಜೊತೆ ಇದ್ದು, ನನ್ನ ತಂದೆ ತಾಯಿ ಜೊತೆನೋ ಇನ್ಯಾವುದೋ ಜೊತೆ ಇದ್ದು ಆರಾಮಾಗಿ ಕಾಲ ಕಳಿಬೋದು. ಅವಾಗ ನಂಗೆ ಅನ್ಸುತ್ತೋ ಐ ಆಮ್ ಲಿಮಿಟೆಡ್ ಟು ದಿಸ್ ಅಂತ. ಸೊ ಡಿಪೆಂಡಿಂಗ್ ಆನ್ ವಾಟ್ ಮೈ ಇಂಟ್ರೆಸ್ಟ್ಸ್ ಆರ್, ನನಗೇನು ಆಸೆಗಳು, ಅಭಿಲಾಷೆಗಳಿದೆಯೋ ಅದ್ರ ತಕ್ಕಂತೆ ನನ್ನ ಮನಸ್ಸು ಬೇರೆ ಬೇರೆ ಗುಂಪುಗಳಿಗೆ ಹೋಗಿ ಬರುತ್ತೆ. ಕರೆಕ್ಟ್. ನನಗೆ ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇರುತ್ತೋ ಅದರಲ್ಲಿ ನಾನು ಬ್ರಾಹ್ಮಣ ಅಷ್ಟೇ, ಇನ್ನೇನಿಲ್ಲ. ಈ ಗುಂಪು 4 ಗುಂಪು ಮಾಡಿಟ್ಬಿಟ್ಟಿದ್ದಾನೆ ಪ್ರಪಂಚದಲ್ಲಿ. ಎಲ್ಲರೂ 4 ಗುಂಪಲ್ಲಿ ಬಂದೇ ಬರ್ತಾರೆ. ಯಾರೋ ತುಂಬ ಚೆನ್ನಾಗೇ ಯಾವುದೋ ಒಂದು ವಾದ್ಯವನ್ನು ನುಡಿಸ್ತಾರೆ, ಅದ್ಭುತ ಕ್ಯಾಮ್ರಾ ವರ್ಕ್ ಮಾಡ್ತಾರೆ, ಅವರು ಆ ವರ್ಕಲ್ಲಿ ಬ್ರಾಹ್ಮಣನಾಗ್ಬಿಟ್ಟಿರ್ತಾರೆ. ದೇ ಕ್ಯಾನ್ ಬಿ ಸೋ ಇನ್ಕ್ಲೂಸಿವ್. 10 ಜನ ಬಂದರು ಆ ಟೀಮನ್ನು ಲೀಡ್ ಮಾಡಿ ಕರ್ಕೊಂಡೋಗಿ ಅದ್ಭುತವಾದ ಶಾಟ್ಗಳನ್ನು ತೆಕ್ಕೊಂಬಂದು ಏನು ರಿಸ್ಕ್ ಇದ್ರು ಮಾಡಿ ತ್ಯಾಗ ಮಾಡ್ತಾರೆ, ಜೀವನವನ್ನೇ ತ್ಯಾಗ ಮಾಡ್ತಾರೆ ಅದೊಂದು ಪರ್ಪಸ್ಸಿಗೆ. ಹಾಗಾಗಿ ಎಲ್ಲರೂ ಎಲ್ಲ ಲೆವೆಲಲ್ಲೂ ಯಾವಾಗಲೂ ಇರೋಕ್ಕಾಗಲ್ಲ. ನಾನು ಯಾವಾಗಲೂ ಕ್ಷತ್ರಿಯನಾಗಿರ್ತೀನಿ ಎಲ್ಲ ವಿಷಯದಲ್ಲೂ ಆಗಲ್ಲ. ಹಾಗಾಗಿ ಇದೊಂಥರ ಮೆಂಟಲ್ ಸ್ಟೇಟ್ಸ್. 4 ಗುಂಪುಗಳು ಮಾಡಿ ಇಟ್ಬಿಟ್ಟಿದ್ದಾನೆ ಕೃಷ್ಣ. ಇದರ ವೈಶಿಷ್ಟ್ಯ ಏನು ಅಂದರೆ ಇಡೀ ಹ್ಯುಮ್ಯಾನಿಟಿ 4ರಲ್ಲೇ ಇರೋದು. ನಮಗೆ ಇಂಟ್ರಾಸ್ಪೆಕ್ಟಿವ್ ಆಗಿರೋಕ್ಕಾಯ್ತು ಅಂದರೆ ನಮಗೇನು ಗೊತ್ತಾಗುತ್ತೆ ಅಂದರೆ, ನಾವು ಒಂದ್ಸಲ ಎಲ್ಲೋ ಶೂದ್ರಕ್ಕೆ ಹೋಗಿ ಆ ಗುಂಪಿಗೆ ಹೋಗಿ ವಾಪಸ್ ಬರ್ತೀನಿ, ಟಕ್ಕಂತ ಬೆಳಗ್ಗೆ ಮಧ್ಯಾಹ್ನ ನೋಡೋಷ್ಟೊತ್ತಿಗೆ ನಾನು ವೈಶ್ಯನಾಗ್ಬಿಟ್ಟಿರ್ತೀನಿ, ಇನ್ನೆಲ್ಲೋ ಬ್ರಾಹ್ಮಣನಾಗ್ಬಿಟ್ಟಿರ್ತೀನಿ. ಸೊ ದಿಸ್ ಈಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಮತ್ತು ಇದೂ ಅಷ್ಟೇ, ಯಾರೋ ಒಬ್ಬರು ಕೂಲಂಕುಷವಾಗಿ ನಮ್ಮ ಆತ್ಮಾವಲೋಕನ ಮಾಡ್ಕೊಂಡಾಗ ಹುಷಾರಾಗೆ ಹೋಗ್ತಾ ನಮ್ಗೆ ಅರ್ಥ ಆಗುತ್ತೆ, ಓ ಹೀಗೆ ಅಂತ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಡಿಫೈನ್ ಸನ್ ಅಂತ ಹೇಳಿದ್ರೆ ಸನ್ನ ಪ್ರಾಪರ್ಟೀಸ್ ಏನು ಅಥವಾ ಸನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಒಂದು ಉಲ್ಲೇಖ ಮಾಡಬಲ್ಲೆ. ಹಾಗೆ ಡಿಫೈನ್ ಹ್ಯುಮ್ಯಾನಿಟಿ ಅಂದರೆ ಏನು ಅಂದರೆ, ಹ್ಯುಮ್ಯಾನಿಟಿಗೆ ಒಂದಿಷ್ಟು ಪ್ರಾಪರ್ಟೀಸ್ ಇದೆ, ಒಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಲ್ವಾ. ನಾನು ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ನಂದಾಗಿ ಮಾಡ್ಕೊಳ್ತೀನೋ ನಾನು ಈ 4 ಒಂದು ಕಡೆ ಸೇರ್ಕೊಂಡಿರ್ತೀನಿ. ಇನ್ಕ್ಲೂಸಿವಿಟಿ ಹೈಯರ್ ಆಯಿತಾ, ನಾನು ಒಂಚೂರು ಮೇಲೆ ಹೋಗ್ತೀನಿ. ಸ್ವಲ್ಪ ನನಗೆ ಸಂಕುಚಿತ ಮನೋಭಾವ, ನಂಗೆ ಎಲ್ಲರ ಜೊತೆ ಬರೆಯೋಕ್ಕಾಗಲ್ಲ ಗುರು, ನಾನು ಈ ವಿಷಯ ನಾನು ಇಷ್ಟೇ, ನಾನು ಇಲ್ಲಪ್ಪ ನನಗೆ ಈ ವಿಷಯ ಭಯಾನಕ, ನಾನಲ್ಲಿ ಕಾಲಿಡೋಕ್ಕೆ ಆಗಲ್ಲ, ನಾನು ಅದನ್ನು ದೂರ ಹೋಗ್ತೀನಿ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲಪ್ಪ, ನಾನು ಅದನ್ನು ದೂರ ಹೋಗ್ಬಿಡ್ತೀನಿ. ಅವಾಗ ನಾನು ಅಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತೀನಿ, ಶೂದ್ರಾಣ ಕ್ವಾಲಿಟಿ ಗುಂಪಿಗೆ ಸೇರ್ಕೊಂಡ್ಬಿಡ್ತೀನಿ.
ಅಷ್ಟೇ, ಇದರೊಳಗೆ ಏನಿಲ್ಲ, ನಥಿಂಗ್ ಟು ಡೂ ವಿತ್ ಕಾಸ್ಟ್, ಏನಿಲ್ಲ. ಏನಿಲ್ಲ, ಇಲ್ಲ ಏನಿದೆ. ಮತ್ತು ನಾನು ವ್ಯುತ್ಪತ್ತಿ ಸಮೇತ ನಿಮ್ಗೆ ಹೇಳ್ತಿದ್ದೀನಿ, ಐ ಆಮ್ ಗಿವಿಂಗ್ ಎವಿಡೆನ್ಸ್. ಇಲ್ಲೆಲ್ಲೂ ಕಾಣ್ತಾನೆ ಇಲ್ಲ. ಮತ್ತು ಎಲ್ಲೂ ಕೂಡ ಇವರು ಇದನ್ನು ಮಾಡಬೇಕು, ಅವ್ರು ಅದನ್ನು ಮಾಡಬೇಕು, ಇವ್ರು ಹಂಗಿದ್ರೆ ಒಳ್ಳೆಯವರು, ಇವ್ರು ಹಂಗಿದ್ರೆ ಕೆಟ್ಟವರು, ಇದು ಯಾವುದೇ ವರ್ಣನೆಗಳನ್ನು ಗೀತೆಯಲ್ಲಿ ಕೊಟ್ಟಿಲ್ಲ, ಇನ್ನೆಲ್ಲೂ ಕೊಟ್ಟಿಲ್ಲ. ನಾವುಗಳು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಹಲವಾರನ್ನು ಬದಲಾಯಿಸ್ಕೊಂಡು ಆಯಿತಾ. ಇಲ್ಲಿ ನಾನು ಒಂದು ಅಂಶವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಸಲ ಏನಾಗುತ್ತೆ, ನಮ್ಗೆ ಐಡೆಂಟಿಟಿ ಕ್ರೈಸಿಸ್ ಅಂತ ಆಗುತ್ತೆ. ಆವಾಗ ನಮ್ಮ ಐಡೆಂಟಿಟಿನ ಗಟ್ಟಿ ಮಾಡ್ಕೋಬೇಕಾದಾಗ ನಾವು ಯಾವುದನ್ನೋ ಹಿಡ್ಕೊಂಡು ನಮ್ಮದು ಅಂತ ಹೇಳ್ಕೊಂಡು ನಮ್ಗೆ ಇಷ್ಟ ಬಂದಂಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ನಮ್ಗೆ ತೃಪ್ತಿ ಕೊಟ್ಕೊಳ್ಳುವಂಥ ಒಂದು ಅಭ್ಯಾಸ ಇದೆ. ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್ ಫಾರ್ ದಿಸ್. ಐ ವಾಂಟ್ ಟು ಎಲಾಬೊರೇಟ್ ಆನ್ ದಿಸ್. ನೋಡಿ, ಈಗ ಯಾವುದೋ ಒಂದು ಕಾಡಿನಲ್ಲಿ ಜೇನು ತೆಗೆಯುವಂಥ ಒಂದು ನನಗೆ ವಿಶೇಷ ವಿದ್ಯೆ ಗೊತ್ತಿದೆ, ಆಯಿತಾ. ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂದರೆ, ನಾನು ಯಾವುದೇ ದುಂಬಿಗಳಿಗೆ ತೊಂದರೆ ಕೊಡದಲ್ಲೇ ಕ್ಲೀನಾಗಿ ಹನಿ ತೊಗೊಂಡು ಆ ಹನಿನ ಎಕ್ಸ್ಟ್ರಾಕ್ಟ್ ಮಾಡಿ ಕ್ಲೀನಾಗಿ ನಾನು ತಿಂದು ಮತ್ತೊಬ್ಬರು ಕೊಡೋಕ್ಕೆ ಬರುತ್ತೆ. ಇವಾಗ ಏನಾಗುತ್ತೆ, ಇನ್ಯಾರೊಬ್ಬರು ಹೈಯರ್ ಟೆಕ್ನಾಲಜಿ ಕಂಡುಹಿಡಿದ್ರು ಅದನ್ನು, ಅವನ್ನ ಒಂದು ಸ್ವಲ್ಪ ಇನ್ಸೆಕ್ಯೂರಿಟಿ ಕಾಡುತ್ತೆ. ಇನ್ಸೆಕ್ಯೂರಿಟಿ ಬಂದು ನಾನು ಏನು ಮಾಡ್ತೀನಿ, ಇದೇ ಶ್ರೇಷ್ಠವಾದಂತಹ ಮಾರ್ಗ, ಇದು ಬಿಟ್ಟು ಇನ್ನೇನೂ ಇಲ್ಲ ಅಂತ ಸಹಜವಾಗಿ ನಾನು ಹೇಳ್ತೀನಿ ಅಲ್ವಾ. ಇದು ಯಾಕೆ ಹಂಗಾಗತ್ತೆ ಅಂತ ಹೇಳಿದ್ರೆ, ನನಗೆ ಒಂದು ಸಲ ನನ್ನ ಒಂದು ಐಡೆಂಟಿಟಿ ಇತ್ತು ಇಷ್ಟು ವರ್ಷ, ನಾನು ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ ಅಂತ ಪೆಟ್ಟು ಬಿತ್ತದು, ಆಯಿತಾ. ಅದಕ್ಕೆ ಎಷ್ಟೋ ಸಲ ಏನಾಗೋಯ್ತು ಅಂತ ಹೇಳಿದ್ರೆ, ನಾನು ಅದ್ಭುತವಾಗಿ ಕೆತ್ತನೆ ಮಾಡ್ತಿದ್ದೆ, ಇನ್ಯಾರೊಬ್ಬ ಅದನ್ನು ಮಾಡೋಕ್ಕೆ ಶುರು ಮಾಡಿದ ಚೆನ್ನಾಗಿ ಅಂದ್ಕೊಂಡು ನಂಗೆ ಹರ್ಟ್ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ನಾನು ಮಾಡೋದು ಮಾತ್ರ ಕರೆಕ್ಟು, ಬೇರೆಯವ್ರು ಮಾಡೋದೆಲ್ಲ ತಪ್ಪು ಅಂತೀನಿ. ಇದು ಯಾಕೆ ಹೇಳ್ತೀನಿ ಅಂತ ಆದಷ್ಟು ಬೇಗ ಇದನ್ನು ಹೇಳ್ತೀನಿ. ಹಾಗೆ ಯಾರೋ ಒಬ್ಬರು ಸಂಸ್ಕೃತನೋ ಶಾಸ್ತ್ರವನ್ನು ವೇದವನ್ನು ಓದ್ತಿರ್ತಾರೆ, ಇನ್ಯಾರೋ ಒಬ್ರು ಅದನ್ನು ಓದಿದಾಗ ನಮ್ಮ ಸ್ವತ್ತಪ್ಪ ಇದು ನೀನು ಹೆಂಗೆ ಮುಟ್ತೀಯಾ ಅಂತೆಲ್ಲ ಒಂಚೂರು ಪ್ರಶ್ನೆ ಬರುತ್ತೆ. ಇದರೊಳಗೆ ತಪ್ಪು ಸರಿಯಲ್ಲ, ಇದು ಮಾನವನ ಸಹಜ ಗುಣ. ಕೆಲವೊಮ್ಮೆ ನಮಗೆಲ್ಲೋ ಹರ್ಟ್ ಆಗುತ್ತೆ, ಇದು ನಂದು ಅಂತ ಅಂದ್ಕೊಂಡಿರ್ತೀನಿ, ಆಯಿತಾ. ಇನ್ಯಾರೋ ಬಂದು ಇದು ನನ್ನ ಕೆಲವು ಮಾಡೋಕ್ಕಾಗತ್ತೆ, ನಂದು ಅಂದಾಗ ನಮಗೊಂಚೂರು ಇರಿಟೇಷನ್ ಆಗುತ್ತೆ, ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ. ಈ ಇನ್ಸೆಕ್ಯೂರಿಟಿ ನಾವು ಅರ್ಥ ಮಾಡಿಕೊಂಡು, ಇಲ್ಲಪ್ಪ ಇದೊಂದು ವಿದ್ಯೆ ಯಾರು ಮಾಡ್ಬೋದು ಅಂತ ಅರ್ಥ ಮಾಡಿಕೊಂಡು ಅವ್ರಿಗೂ ಆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಬಿಟ್ಟು ಅವರು ಅದನ್ನು ಎವಾಲ್ವ್ ಆಗಲಿಕ್ಕೆ ಪ್ರಯತ್ನ ಮಾಡೋಕ್ಕೆ ಬಿಟ್ಬಿಟ್ರೆ ನಮಗೆ ಒಳ್ಳೆ ಸೌಹಾರ್ದತೆ ಪ್ರೀತಿ ಹುಟ್ಟುತ್ತೆ. ನಾವೇನು ಮಾಡ್ತೀವಿ, ಅದನ್ನು ಬಿಡ್ಕೊಡೋದಿಲ್ಲ. ಯಾರೊಬ್ಬರು ನಾವು ಮಾಡ್ತೀರಿ ಅಂದರೆ ಐ ವಾಂಟ್ ಟು ಅಟ್ಯಾಕ್ ದಟ್ ಪರ್ಸನ್. ನೋಡಿ, ನಾನು ಈ ವಿಷಯವನ್ನು ಯಾಕೆ ಹೇಳಿದೆ ಅಂತ ಹೇಳ್ತೀನಿ. ಇವಾಗ ವೇದ ಮಂತ್ರಗಳನ್ನು ಬಳಸಿ ಪೂಜೆ ಮಾಡ್ತಾರೆ. ಗಂಧದ್ವಾರಾಂಧುರ ಅಧರ್ಷಾಮ್ ಅಂತ ಮಂತ್ರ ಬರುತ್ತೆ, ಅದನ್ನು ತೆಗೆದು ಗಂಧಲೇಪನ ಮಾಡ್ತಾರೆ ದೇವರಿಗೆ. ಯಥಾರ್ಥವಾಗಿ ಗಂಧದ್ವಾರ ಮಂತ್ರಕ್ಕೂ ಗಂಧನ ಲೇಪನಕ್ಕೂ ಸಂಬಂಧವೇ ಇಲ್ಲ ವೇದದಲ್ಲಿ. ಹೌದಾ? ಮತ್ತು ಅಲ್ಲಿ ಹೊರಡೆ ಆ ಥರ ಬರ್ತಿದ್ದಲ್ಲ, ಹೆಂಗೆ ಅದು ಲೆಕ್ಕ ಬಂದು? ಅದು ಯಾವುದೋ ಅರ್ಥದಲ್ಲಿ ಬಳಸಿರೋದು. ಇನ್ನೊಂಚೂರು ಬೆಳೆಸ್ಕೊಂಡು ಹೋಗ್ತೀನಿ ವಿಷಯವನ್ನು. ಏಕಮಿಷೇ ವಿಷ್ಣುಸ್ತ್ವಾನ್ವೇ ತುದ್ವೇ ಊರ್ಜೆ ಅಂತೆಲ್ಲ ಒಂದಿಷ್ಟು ಸಪ್ತಪದಿ ಮಂತ್ರ ಅಂತ ಹೇಳ್ತಾರೆ. ಸಪ್ತಪದಿ ಮಂತ್ರವನ್ನು ಯಾವಾಗ ಬಳಸ್ತಾರೆ, ಗಂಡ ಹೆಂಡತಿ ವಧುವರರು ಮದುವೆ ಮನೆಯಲ್ಲಿ ಸಪ್ತಪದಿ ಅನ್ನೋ ಒಂದು ಪ್ರೊಸೀಜರ್ ಮಾಡ್ಬೇಕಾದ್ರೆ ಈ ಮಂತ್ರವನ್ನು ಬಳಸ್ತಾರೆ. ಯಥಾರ್ಥವಾಗಿ ಸಪ್ತಪದಿ ಅನ್ನೋ ಮಂತ್ರಕ್ಕೂ ಸಪ್ತಪದಿ ಅನ್ನೋ ವಿಧಾನಕ್ಕೂ ಸಂಬಂಧವೇ ಇಲ್ಲ. ಏಕಮಿಷೇ ವಿಷ್ಣುಸ್ತ್ವಾನ್ವೇತು ದ್ವೇ ಊರ್ಜೆ ಅಂತ ವೇದ ಮಂತ್ರಗಳು ಸೋಮಗ್ರಹಣ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಸೋಮಕ್ರಯಣ ಅಂತ. ಆ ಸೋಮಕ್ರಯಣ ಅನ್ನೋ ಕಾನ್ಸೆಪ್ಟಲ್ಲಿ ಯಾವುದೋ ವೈದಿಕ ಅಂಶ, ಅದು ಸಾಮಾನ್ಯರಿಗೆ ಅರ್ಥವೇ ಆಗಲ್ಲ. ಅದನ್ನು ಓದೋಕ್ಕೆ ನೀವು ಹೇಳ್ದಂಗೆ ಅದನ್ನು ಓದಿ ಸಮುದ್ರದಲ್ಲಿ ಮುಳುಗೆದ್ದಿರಬೇಕು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಸೋಮಕ್ರಯಣ ಅನ್ನೋದನ್ನು. ಸೊ ಏನಾಯಿತು, ವೇದ ಮಂತ್ರಗಳನ್ನು ಯಥಾರ್ಥವಾಗಿ ನಾವು ಬಳಸ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಪರಾಶರ ಸ್ಮೃತಿಯಲ್ಲಿ ಪರಾಶರ ಹೇಳ್ತಾರೆ, ನೋಡಪ್ಪ, ವೇದಗಳನ್ನು ಇವತ್ತು ಹಾಗಾಗಿ ಬಳಸೋಕ್ಕಾಗಲ್ಲ ಕಣ್ರಯ್ಯ. ನಾವಿವಾಗ ಏನು ಮಾಡ್ತೀವಿ, ಧೂರಸಿ ಧೂರ್ವ ಅಂತ ಅಂದ್ಬಿಟ್ಟು ಅಗರಬತ್ತಿ, ಆಮೇಲೆ ಮಂಗಳಾರತಿ ಮಾಡೋಕ್ಕೆ ಅಂದ್ಬಿಟ್ಟು ಏನು ಮಾಡ್ತೀವಿ ನಾವು, ಯಾವುದೋ ಒಂದು ಮಂತ್ರವನ್ನು ಹೇಳ್ತೀವಿ, ನೈವೇದ್ಯಕ್ಕೆ ಇನ್ನೇನೋ ಮಂತ್ರವನ್ನು ಹೇಳ್ತೀವಿ, ಆಮೇಲೆ ಆಪೋಹಿಷ್ಠ ಮಯೋಭುವ ಅಂದ್ಬಿಟ್ಟು ಸ್ನಾನ ಮಾಡಿಸ್ತೀವಿ, ಏನೇನೋ ಮಂತ್ರಗಳಿದೆ. ಆ ಮಂತ್ರಕ್ಕೂ ನಾವು ಮಾಡ್ತಿರುವಂಥ ಷೋಡಶೋಪಚಾರ ಪೂಜೆಗೂ ಸಂಬಂಧವೇ ಇಲ್ಲ. ಪರಾಶರ ಸ್ಮೃತಿಯಲ್ಲಿ ಪರಾಶರ ಹೇಳ್ತಾನೆ, ನೋಡಿ, ಇವತ್ತು ವೇದವನ್ನು ಹಾಗಾಗಿ ಅದನ್ನು ಬಳಸ್ಲಿಕ್ಕೆ ಬಹಳ ಕಷ್ಟ ಆಗತ್ತೆ. ಒಂದು ಕೆಲಸ ಮಾಡಿ, ನಿಮಗೆ ವೇದದ ಬಗ್ಗೆ ಶ್ರದ್ಧೆ ಇದ್ದರೆ, ಅಥವಾ ಪರಮಾತ್ಮ ಒಬ್ಬ ಇದ್ದಾನೆ ಅನ್ನೋ ಭಾವನೆ ಇದ್ದರೆ, ಶ್ರದ್ಧೆ ಇದ್ದರೆ, ಸದ್ಭಾವ ಇದ್ದರೆ, ಭಾವಶುದ್ಧಿ ಇದ್ದರೆ, ಈ ಮಂತ್ರಗಳನ್ನು ನೀವು ವಿನಿಯೋಗಕ್ಕೆ ಬಳಸ್ಕೋಬಹುದು ಅಂತ ವಿತ್ ರೆಫರೆನ್ಸ್ ಹೇಳ್ತೀನಿ. ಸ್ವಲ್ಪ ಹೊತ್ತಿನಲ್ಲಿ ನಾನು ಒಂದಿಷ್ಟು ರೆಫರೆನ್ಸ್ಗಳನ್ನು ಕೊಡಬೇಕು, ಅದನ್ನೆಲ್ಲ ಹೇಳ್ತೀನಿ. ಪ್ಲೀಸ್. ಸೊ ಇವಾಗ ಏನಾಗುತ್ತೆ, ನನಗೆ ಇದನ್ನು ಯಾರೋ ಒಬ್ಬರು ಬಳಸ್ತಾರೆ ಅಂದರೆ, ಇನ್ಯಾರೋ ಇದನ್ನು ಶ್ರದ್ಧೆಯಿಂದ ಬಳಸ್ಬೋದಲ್ವಾ, ಇನ್ಯಾರೋ ಒಬ್ಬರು ಅದನ್ನು ಶ್ರದ್ಧೆಯಿಂದ ಬಳಸ್ಬೋದು ಅಂತ ಹೊರಟಾಗ ನಮ್ಗೆ ಒಂದು ಸ್ವಲ್ಪ ಇನ್ಸೆಕ್ಯೂರ್ ಆಗುತ್ತೆ, ಏನಕ್ಕೆ ಇವ್ರು ಬಳಸ್ಬೇಕು ಇದನ್ನು ಅಂತ. ಸೊ ಇಟ್ ಇಸ್ ನಾಟ್ ಅಬೌಟ್ ರೈಟ್ ಆ್ಯಂಡ್ ರಾಂಗ್ ಹಿಯರ್. ಎಲ್ಲ ಮನುಷ್ಯನಿಗೂ ಫಾರ್ ಎ ಮೊಮೆಂಟ್ ಒಂದು ಸ್ವಲ್ಪ ಏನೋ ಕಾಡುತ್ತೆ, ಕೆಲವೊಂದು ವಿಷಯಗಳು ಕಾಡಿದಾಗ ಅದನ್ನು ವಿರೋಧಿಸ್ತಲೇ, ಅದೊಂದು ಕಮ್ಯುನಿಟಿ ಮಾಡ್ಕೊಂಡು ವಿರೋಧ ಪಕ್ಷವನ್ನು ಸೃಷ್ಟಿ ಮಾಡ್ಕೊಳ್ಳೋದಲ್ಲೇ
ಓ ಇಲ್ಲ ಇದನ್ನ ಯಾರೋ ಇಂಪ್ರವೈಸ್ ಮಾಡೋಕ್ಕೆ ಬರ್ತಾ ಇದ್ದಾರೆ, ಇದನ್ನೇನೋ ತೊಗೊಂಡು ಇನ್ನೇನೋ ಮಾಡೋಕ್ಕೆ ಹೊರಟಿದ್ದಾರೆ ಜನಗಳು, ನೋಡೋಣ ಏನು ಮಾಡ್ತಾರೆ. ಸೋ ಲಾಂಗ್ ಎಸ್ ಇಟ್ ಇಸ್ ನಾಟ್ ಡಿಸ್ಟ್ರಕ್ಟಿವ್, ಲೆಟ್ ಪೀಪಲ್ ಯೂಸ್. ಆ ಮೈಂಡ್ಸೆಟ್ ಎಲ್ರಿಗೂ ಬರಬೇಕೆ. ಆ ಮೈಂಡ್ ಸೆಟ್ನ ಬಂದವನೇ ಬ್ರಾಹ್ಮಣ ಆಗೋದು. ಆ ಅದಕ್ಕೋಸ್ಕರ ನಾನು ಇಷ್ಟು ಹೇಳಿದೆ. ಒಬ್ಬ ಬ್ರಾಹ್ಮಣನಾಗಬೇಕು ಅಂದರೆ ಅವನು ಯಾವುದನ್ನು ವಿರೋಧಿಸಕ್ಕೆ ಹೋಗಲ್ಲ, ಎಲ್ಲದನ್ನು ಹುಷಾರಾಗಿ ಗಮನಿಸ್ತಾನೆ. ಯಾಕೆಂದರೆ ದ ವರ್ಲ್ಡ್ ಈಸ್ ಎವಾಲ್ವಿಂಗ್. ಸೊ ಹೊಸ ಹೊಸ ಆವಿಷ್ಕಾರಗಳಾಗ್ತಾನೆ ಇರ್ತವೆ. ಬ್ರಾಹ್ಮಣನಾದವನು ಎಲ್ಲ ಆವಿಷ್ಕಾರಗಳನ್ನು ನೋಡಿ ಆ ಆವಿಷ್ಕಾರದಿಂದಾಗಿ ಪ್ರಕೃತಿಗೆ ಏನಾರು ಹಾನಿ ಆಗತ್ತೆ, ಧರ್ಮಕ್ಕೆ ಹಾನಿ ಆಗತ್ತೆ, ಅಥವಾ ಸಮಾಜಕ್ಕೆ ಏನಾರು ಕುಂದುಕೊರತೆಗಳು ಹುಟ್ಟುತ್ತವೆ, ರೋಗಗಳು ಹುಟ್ಟುತ್ತವೆ ಅಂದಾಗ ಅವನು ಅವಾಗ ತಲೆ ಹಾಕ್ಬಿಟ್ಟು ಹಿಂಗೆ ಮಾಡಬೇಡಿ ಅಂತಾನೆ. ಇಲ್ಲ ಅಂದರೆ ಹಿ ವಿಲ್ ಸೆಲೆಬ್ರೇಟ್ ಇನೋವೇಷನ್. ಈ ಇನೋವೇಷನ್ನ ಸೆಲೆಬ್ರೇಟ್ ಮಾಡೋ ಸಾಮರ್ಥ್ಯ ಯಾರಿಗಿದೆಯಲ್ಲ, ಬ್ರಾಹ್ಮಣ. ಇವಾಲ್ವ್ ಆದವನು ಮಾತ್ರ. ಇಲ್ಲ ಅಂದರೆ ಎಲ್ಲದು ನಂಗೆ ಸೇರಿದ್ದು ನಾನು ಮಾತ್ರ ಬಳಸಬೇಕು. ಸೊ ನಾನು ಅದಕ್ಕೆ ಮತ್ತೊಮ್ಮೆ ಇದನ್ನು ಒತ್ತಿ ಒತ್ತಿ ರಿಜಿಸ್ಟರ್ ಮಾಡಿ ನಮ್ಮ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನಾನು ಕೇಳ್ತಾ ಇರೋದೇನು ಅಂದರೆ, ನಾವು ಕಾಸ್ಟ್ ಡಿಸ್ಕಸ್ ಮಾಡ್ತಾನೆ ಇಲ್ಲ. ಕರೆಕ್ಟ್. ಇದು ಕಾನ್ಷಿಯಸ್ ಲೆವೆಲ್ನ ಪ್ರತಿಯೊಬ್ಬ ಮನುಷ್ಯನಲ್ಲೂ ವ್ಯಕ್ತಿಯಲ್ಲೂ ಬಂದು ಹೋಗುವಂಥ ಥಾಟ್ಸಿಂದ ಇದನ್ನು ಡಿಫೈನ್ ಮಾಡಲಾಗಿದೆ ಅಂತ ಅಲ್ವೇ? ಹೌದು. ಸೊ ಈಗ ಯಾವುದೇ ಒಬ್ಬ ಪರ್ಸನ್ XYZ ಅವನೀಗ ಈ ಬ್ರಾಹ್ಮಣತ್ವದಷ್ಟು ಎಕ್ಸ್ಪ್ಯಾನ್ಷನ್ ಆಯಿತು, ಅವನ ಇಂಟೆಲಿಜೆನ್ಸು ಅಷ್ಟೆಲ್ಲ ಬ್ರಾಡ್ ಆದಮೇಲೆ ಅದು ಅಲ್ಟಿಮೇಟ್ ಅಲ್ಲಿ ಮುಗೀತಾ ಹಂಗಾರೆ ಅಲ್ಲಿಗೆ 4ಕ್ಕೆ ಸ್ಟಾಪ್ ಆಗಿಬಿಡುತ್ತಲ್ಲ, ಇದು 4ಕ್ಕೆ ಆಯ್ತಿದ್ದು. ನೋಡಿ, ದಿಸ್ ಇಸ್ ನಾಟ್ ದ ಅಲ್ಟಿಮೇಟ್, ದಿಸ್ ಇಸ್ ನಾಟ್ ದ ಎಂಡ್. ಓಕೆ, ಇದಕ್ಕೆ ನಮಗೆ ಬಹಳ 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 ಎಕ್ಸಾಂಪಲ್ಗಳು ನಮಗೆ ಸಿಗತ್ತೆ. ಬ್ರಹ್ಮಸೂತ್ರದಲ್ಲಿ ಸಿಗತ್ತೆ, ವಿವೇಕ ಚೂಡಾಮಣಿ, ಉಪದೇಶ ಸಾಹಸ್ರಿ, ಈ ಥರ ಶುಕ ಸಂಹಿತೆ ಅಂತ ಒಂದು ಗ್ರಂಥ ಇದೆ. ಹೀಗೆ ಹಲವಾರಿದೆ. 2 ಪದ ಬರುತ್ತೆ, ಅನಾಶ್ರಮಿ, ಅತ್ಯಾಶ್ರಮಿ ಅಂತ. ಓಕೆ, ಅನಾಶ್ರಮಿ ಅಂದರೆ ಯಾವ ಆಶ್ರಮಕ್ಕೂ ಸೇರಿಕೊಳ್ಳದೇ ಇರೋನು, ಹಂಗಂಥದ್ದು ಹೆಂಗಿದೆ ಅದು? ಆ ಥರದ್ದು ಇದೆಯಾ? ಆ ಥರ ಇದೆ. ಅತ್ಯಾಶ್ರಮಿ ಎಲ್ಲ ಆಶ್ರಮವನ್ನು ಮೀರಿದವನು. ಮತ್ತು ಈ ಪದಗಳು ನಂದಲ್ಲ, ಮತ್ತು ಶಂಕರಾಚಾರ್ಯರದು. ಅಲ್ಲಿ ಒಂದು ಕಡೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ 3ನೇ ಅಧ್ಯಾಯ 4ನೇ ಪಾದದ 36ನೇ ಸೂತ್ರದಲ್ಲಿ ಬರುತ್ತೆ, ಅದು ರೆಫರೆನ್ಸ್ ಕೂಡ ಕೊಡ್ತೀನಿ. ಅಂತರಚ ಅಪಿತು ತದ್ದೃಷ್ಟೇಹೇ ಅಂತ ಆ ಸೂತ್ರಕ್ಕೆ ತುಂಬ ಚೆನ್ನಾಗಿ ಹೇಳ್ತಾರೆ. ಅಂತರಾಲೇ ಅಪಿ ಚ ಅನಾಶ್ರಮಿಣಃ ಸಂಸಾರಿಣಃ ವಿದ್ಯಾಯಾಮ್ ಅಧಿಕಾರಃ ಅಸ್ತಿ ಕುತಃ ತದ್ದೃಷ್ಟೇಃ ರೈಕ್ವ ವಾಚಕ್ನವಿ ಪ್ರಭೃತೀನಾಂ ತಥಾಭೂತತ್ವ ಶ್ರುತೇಃ ಅಂತ. ಕೆಲವೊಬ್ಬರು ಹುಟ್ತಾ ಯೋಗಿಗಳಾಗ್ಬಿಟ್ಟಿರ್ತಾರೆ, ಅಥವಾ ಸಾಧನೆ ಮಾಡಿ 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 ಯಾವ ಮಟ್ಟವನ್ನು ದಾಟಿಬಿಟ್ಟಿರ್ತಾರೆ ಅಂದರೆ ಅವರಿಗೆ ನೀತಿ ನ್ಯಾಯ ಎರಡನ್ನೂ ದಾಟಿ, ಸಮಾಜದ ಚೌಕಟ್ಟುಗಳನ್ನು ದಾಟಿ ಅವ್ರು ಹೇಗೋ ಬದುಕೊಂಡಿರ್ತಾರೆ. ಅವರು ಬದುಕು ಹೇಗೆ ಅಂತ ಅರ್ಥವೇ ಆಗಲ್ಲ. ಯಾವ ಜಾತೀಯತೆ, ಅವರು ಯಾವ ಆಚರಣೆಗಳು ನೋಡಿದ್ರೆ ವಿಚಿತ್ರ ಅನಿಸುತ್ತೆ. ಇವತ್ತಿನ ಕಾಲದ ಎಕ್ಸಾಂಪಲ್ ನಾನು ಕೊಡ್ತೀನಿ. ಅದಕ್ಕೆ ಮುಂಚೆ ಒಂದು ಅದ್ಭುತವಾದಂಥ ಎಕ್ಸಾಂಪಲ್ಲು ನನ್ನ ಜೀವನದಲ್ಲಾಗಿದ್ದು. ಹೀಗೆ ಒಬ್ಬರು ಕುಂಭಕೋಣಂ ಹತ್ರ ಮೈಮೇಲೆ ಕಸ ಹಾಕ್ಕೊಂಡು ನಡೀತಿದ್ರು. ಮೈಮೇಲೆ ಕಸ ಹಾಕ್ಕೊಂಡು, ತಲೆ ಮೇಲೆಲ್ಲ ಕಸ ಹಾಕ್ಕೊಂಡು, ಕಸ ಇದೆಯಲ್ಲ ಮೈ ಮೇಲೆ, ನಿನ್ನ ತಲೆ ಒಳಗಡೆ ಇದೆ, ನಂಗೆ ಮೈ ಮೇಲಿದೆ, ಏನು ವ್ಯತ್ಯಾಸ ಇಲ್ಲ, ಹೋಗು ಅಂದರು. ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗೋಯ್ತು ಒಂದೇ ಸಲ. ಆಮೇಲೆ ಇವತ್ತಿಗೂ ಟೋಪಿ ಅಮ್ಮ ಅಂತ ಒಬ್ಬರು ಸಿಗ್ತಾರೆ. ಹೌದು, ಅರುಣಾಚಲಕ್ಕೆ ಹೋದರೆ ಅವರು ತಟ್ಟೆಯಲ್ಲಿ ಇಡ್ಲಿ ಕೊಟ್ಟರೆ ಇಡ್ಲಿನ ತೆಗೆದ್ರಪ್ಪ ಅಂತ ನೆಲದ ಮೇಲೆ ಹಾಕ್ಬಿಟ್ಟು, ಚಟ್ನಿನ ನೆಲದ ಮೇಲೆ ಹಾಕ್ಬಿಟ್ಟು ರಸ್ತೆ ಮೇಲೆ ಇಡ್ಲಿ ಚಟ್ನಿ ತಿಂತಾರೆ. ಇದನ್ನೊಬ್ಬ ಸಾಮಾನ್ಯ ಗೃಹಸ್ಥನಿಗೋ ಅಥವಾ ಒಬ್ಬ ಯೌವನವನ್ನು ಆಚರಿಸ್ತಿರುವಂಥ ಒಬ್ಬ ಹುಡುಗ ಹುಡುಗಿಗೋ ಅಥವಾ ಇನ್ಯಾರಿಗೋ ತೋರಿಸಿದಾಗ ಇದು ಅಸಹ್ಯ ಅನಿಸ್ಬೋದು, ವಿಚಿತ್ರ ಅನಿಸ್ಬೋದು, ಅಥವಾ ಇರ್ರೆಲೆವೆಂಟ್, ಇನ್ಸಿಗ್ನಿಫಿಕೆಂಟ್, ಅಥವಾ ಅನ್ಹೈಜೆನಿಕ್ ಅನಿಸ್ಬೋದು. ಆದರೆ ಅವ್ರು ಹಂಗೆ ಬದುಕಿ ಕೂಡ ಅವ್ರಿಗೆ ಏನೂ ಸಮಸ್ಯೆ ಆಗಿಲ್ಲ. ಅವ್ರ ಜೀವನ ಹೆಂಗಿದೆ ಅಂದರೆ ಅದ್ಭುತವಾಗಿದೆ. ಮತ್ತು ಅವ್ರು ಯಾರೋ ಒಬ್ಬರ ಬಗ್ಗೆ ಇದ್ದಕ್ಕಿದ್ದಂಗೆ ಯಾರೋ ಬರ್ತಾರೆ ಅಂದ್ಕೊಳ್ಳಿ, ಅವ್ರ ಬಗ್ಗೆ ಅವ್ರು ಹೇಳ್ತಾರೆ, ಏನು ಹೊಸ ಕಾರ್ ತೊಗೊಂಡು ಅಂತೆ, ಆ ಕಾರ್ ನಿಂದಲ್ಲ ನಂಗೆ ಕೊಡು ಅಂತಾರೆ. ಅವ್ರು ಯಾರೋ ಅಸ್ಸಾಂ ಗೌಹಾತಿಯಿಂದ ಬಂದಿರ್ತಾರೆ, ಅವ್ರು ಯಾರೋ ಕಾರ್ ತೊಗೊಂಡಿರ್ತಾರೆ. ಅವರೆಲ್ಲ ಕಾರ್ ತೊಗೊಂಡ್ರೆ ಇವ್ರಿಗೆ ಗೊತ್ತಾಗುತ್ತೆ ಕಾರ್ ತೊಗೊಂಡಿದ್ದೀವಿ ಅಂತ, ಇವ್ರದ್ದು ಕಾರ್ ತೊಗೊಂಡಿದ್ದಾರೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಹೇಗೆ ಅಂತ ಹೇಳಿದ್ರೆ ಅವರು ಸಮಾಜವನ್ನು ಸಂಪೂರ್ಣವಾಗಿ ಮರೆತಿರ್ತಾರೆ. ಈಗ ಇಲ್ಲಿ ಒಂದು ಅಂಶ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಸಮಾಜವನ್ನು ಮರೆಯೋದು ಅಂದ್ರೇನು? ಅದೇ ಮತ್ತೆ ನೋಡಿ, ಮನುಷ್ಯ ಪ್ರಕೃತಿಯ ಜೊತೆಗೆ ಬದುಕ್ತಿದ್ದಾನೆ. ಹೌದು. ಆದರೆ ಯಥಾರ್ಥವಾಗಿ ಪ್ರಕೃತಿಯ ವಿರೋಧಿ ಮನುಷ್ಯ. ಎಸ್. ಸೊ ನಾವೇನಾರ ಪ್ರಕೃತಿ ಜೊತೆ ಬದುಕ್ತೀವಿ ಅಂತ ಮನೆ ಮುಂದೆ ಒಂದು ಹೊಂಗೆ ಮರ ಹಾಕ್ಕೊಂಡು ಇನ್ನೊಂದು ಆಲದ ಮರ ಹಾಕ್ಕೊಂಡ್ಬಿಟ್ಟು ನಾನು ಪ್ರಕೃತಿ ಜೊತೆ ಅಂತ ಹೇಳಿದ್ರೆ ಸುಳ್ಳದು. ನಾನು ಪ್ರಕೃತಿ ವಿರೋಧಿ. ಮನೆ ಪಕ್ಕದೊಳಗೆ ಮರ ಇದೆ, ಇದೆರಡು ಬೇರೆ ಬೇರೆ ವಿಚಾರಗಳು. ಆಯಿತಾ? ಪ್ರಕೃತಿ ಜೊತೆ ಬದುಕೋದು ಅಂದ್ರೆ ಏನು ಅಂದರೆ, ನನಗೆ ಸಮಾಜದ ಚೌಕಟ್ಟುಗಳು, ಇಲ್ಲಿಯ ಯಾವುದೇ ವಿಚಾರಗಳು ಅಥವಾ ಇಲ್ಲಿನ ಬದುಕಿನ ಶೈಲಿ ಇದು ಯಾವುದು ನಂಗೆ ತಟ್ಟಲ್ಲ. ಇದು ಎಲ್ಲದು ಹೊರತಾಗಿ ಅಂದರೆ ಸನ್ಯಾಸಿಗಳು ಕೂಡ, ಈ ಪದವನ್ನು ನಾನು ಸ್ಪಷ್ಟವಾಗಿ ಹೇಳಬೇಕು, ಸನ್ಯಾಸಿಗಳು ಕೂಡ
ಸನ್ಯಾಸವನ್ನು ಪಡೆಯೋ ತನಕ ಒಂದು ನಿಯಮ ಇದೆ. ಹ್ಮ್. ಅಲ್ಲಿ 2 ಪದ ಇದೆ. ಆರೂಢ 6 ರುಕ್ಷು ಅಂತ 2 ಪದ ಬರುತ್ತೆ ಭಗವದ್ಗೀತೆಯಲ್ಲಿ. 6 ರುಕ್ಷು ಅಂದರೆ ಆ ಸ್ತರವನ್ನು ಮುಟ್ಲಿಕ್ಕೆ ಪ್ರಯತ್ನ ಪಡ್ತಿರೋನು. ಎಷ್ಟೋ ಜನ ಪ್ರಯತ್ನ ಪಡ್ತಿರೋರನ್ನು, ಮೋಕ್ಷ ಸ್ಥಿತಿಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಿರೋರನ್ನು ಸನ್ಯಾಸಿಗಳನ್ನು ಕರೀತಾರೆ. ಆರೂಢ ಅಂದರೆ ಸನ್ಯಾಸವನ್ನು ದಾಟಿ, ಅಂದರೆ ಅವನಿಗೆ ಕಾವಿ ಬಟ್ಟೆನೂ ಬೇಕಾಗಲ್ಲ ಅವನಿಗೆ. ಕಾವಿ ಹಾಕ್ಕೊಳ್ಳೋ ತನಕ ಸನ್ಯಾಸನ ಚೌಕಟ್ಟಿಗೆ ಬರ್ತಾರೆ, ಕಾವಿಯನ್ನು ಬಿಟ್ಟುಬಿಡ್ತಾರೆ. ಆವಾಗ ಸನ್ಯಾಸ ಚೌಕಟ್ಟವನ್ನು ದಾಟಿದವರು ರಮಣ ಮಹರ್ಷಿಗಳಿದ್ದರು ತಿರುವಣ್ಣಾಮಲೈನಲ್ಲಿ. ಗಣಪತಿ ಮುನಿಗಳು ಅಂತ ಅವರ ಜೊತೆಗಿದ್ದವರು, ಅವರ ಕಾಂಟೆಂಪ್ರರಿ. ಅವ್ರು ಹೇಳ್ತಾರೆ, ಈ ವ್ಯಕ್ತಿಗೆ ಸಮಾಜ ಬಿಟ್ಬಿಡಿ, ಸನ್ಯಾಸ ಅನ್ನೋ ನಿಯಮ ಬಿಟ್ಬಿಡಿ, ಪ್ರಕೃತಿನೂ ಬಿಟ್ಬಿಡಿ, ಇವರು ಪ್ರಾಯಶಃ ಬ್ರಹ್ಮಾಂಡ ಜೊತೆ ಒಂದಾಗ್ಬಿಟ್ಟಿದ್ದಾರೆ ಅಂತಾರೆ. ಮತ್ತು ಸಾರಿ ಟು ಇಂಟ್ರಪ್ಟ್, ನನಗೆ ಕೇಳಿದ್ರೆ ಡೌಟ್ ಬರ್ತಾರೆ ಅದಷ್ಟೇ. ಮತ್ತು ಈ ಬಾಲ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಇದನ್ನು 4 ಆಶ್ರಮ ಅಂತಾರೆ. ಇವಾಗ ಇಲ್ಲಿ ನಾವು ಬ್ರಾಹ್ಮಣ, ಕ್ಷತ್ರಿಯ ಇದು ಒಂದು ಮಾತಾಡ್ತೀವಿ, ಇದು 4 ಬರ್ತಾ ಇದೆ. ಕರೆಕ್ಟ್. ಇಲ್ಲೂ 5ನೇದು ಅಂದ್ರೇನು, ಪಂಚಮ ಅಂದ್ರೇನು, 6 ಏನಾದ್ರು ಇದೆಯಾ ಅದ್ರ ಮೇಲೆ? ಇಲ್ಲ, ಅದನ್ನು ಹೇಳ್ತೀನಿ. ಜನ ಕೇಳ್ತಾ ಇದ್ದೀನಿ. ಕರೆಕ್ಟ್. ಏನಾಗತ್ತೆ ಗೊತ್ತಾ, ನೋಡಿ, ಬಾಲ್ಯ ಅನ್ನುವಂಥದ್ದು, ಗೃಹಸ್ಥ ಅನ್ನುವಂಥದ್ದು, ಮತ್ತು ವಾನಪ್ರಸ್ಥ ಅನ್ನುವಂಥದ್ದು, ಸನ್ಯಾಸ ಅನ್ನುವಂಥದ್ದು, ಇದು ನ್ಯಾಚುರಲ್ ಟ್ರಾನ್ಸೆಂಡೆನ್ಸ್. ಏನು ಹಂಗಂದರೆ, ನೋಡಿ, ನಾನೊಬ್ಬ ಯುವಕನಾಗಿರ್ತೀನಿ, ಓದ್ತೀನಿ, ಚೆನ್ನಾಗಿ ಅಧ್ಯಯನ ಮಾಡ್ತೀನಿ, ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ತೀನಿ. ಈಗ ನನಗೆ ಈ ಅವಸ್ಥೆ ಬಗ್ಗೆ ಸಾಕಪ್ಪ, ನನಗಿದು ಇನ್ನೇನಾದ್ರೂ ಸ್ವಲ್ಪ ಜಾಸ್ತಿ ಮಾಡೋಣ ಅನಿಸುತ್ತೆ. ಇನ್ನು ಚೂರು ಜಾಸ್ತಿ ಮಾಡೋಣ ಅಂದಾಗ ನಾನು ಮದುವೆ ಆಗ್ತೀನಿ. ಮಕ್ಕಳು ಈಕ್ವಲೆಂಟು ಇದಕ್ಕೆ ಬಂತಲ್ಲ, ಸೇಮ್ ತಿರ್ಗಾ. ಹೌದು, ಹೇಳ್ತೀನಿ. ಈಗ ನಾನು ಬಾಲ್ಯದಲ್ಲಿ ಇರ್ತೀನಿ, ನಾನು ಶೂದ್ರನಾಗಿದ್ದೀನಿ, ನನಗೇನು ಗೊತ್ತಿಲ್ಲ, ಇನ್ಸೆಕ್ಯೂರಿಟೀಸ್ ಎಲ್ಲ ಇದೆ ನನಗೆ. ಹೌದು. ಅಲ್ಲಿಂದ ಚೂರು ನಾನು ವೈಶ್ಯನಾಗ್ತೀನಿ, ಅದು ನಾನು ದೊಡ್ಡವನಾಗ್ತೀನಿ, ಓದ್ತೀನಿ, ಮದುವೆನಾಗ್ತೀನಿ, ಸ್ಟಿಲ್ ಐ ಆಮ್ ಡಿಪೆಂಡೆಂಟ್. ಅದಾದ್ಮೇಲೆ ಕ್ಷತ್ರಿಯ ಬರುತ್ತೆ. ಇನ್ಫ್ಯಾಕ್ಟ್ ಫ್ಯಾಮಿಲಿ ಮ್ಯಾನ್ ಆದಾಗ ನಾನು ಪ್ರೊಟೆಕ್ಟರ್ ಆಗ್ತೀನಿ ನನ್ನ ಫ್ಯಾಮಿಲಿಗೆ. ಕ್ಷತ್ರಿಯ ಬಂತಿಲ್ಲಿ. ಕ್ಷತ್ರಿಯ ಬಂದಾದ ಕೂಡಲೇ ನಾನು ಅಲ್ಲಿ ವಾನಪ್ರಸ್ಥ ಆಶ್ರಮಕ್ಕಿದ್ದಂತಹ ಕರ್ತವ್ಯ ಏನು ಗೊತ್ತಾ, ಹಳೆ ಕಾಲದಲ್ಲಿ ಮುಂದಿನ ಪೀಳಿಗೆಯನ್ನು ಬೆಳೆಸಬೇಕು ಅಂತ. ಅದು ವಾನಪ್ರಸ್ಥ. ಸೊ ಕ್ಷತ್ರಿಯನಿಗೆ ವಾನಪ್ರಸ್ಥ ಆಶ್ರಮದಲ್ಲಿದ್ದವ್ರಿಗೆ ಒಂದು ರೀತಿಯಾದ ಸಾಮ್ಯ ಇದೆ. ಹೇಗೆ ಹೇಳ್ತೀನಿ, ಕ್ಷತ್ರಿಯ ಕೆಲವೊಮ್ಮೆ ಫಿಸಿಕಲ್ ಪ್ರೊಟೆಕ್ಷನ್ ಮಾಡ್ತಾನೆ, ವಾನಪ್ರಸ್ಥರಿದ್ದವರು ಮೆಂಟಲ್ ಪ್ರೊಟೆಕ್ಷನ್ ಕೊಡ್ತಾರೆ. ಜ್ಞಾನವನ್ನು ಪ್ರೊಟೆಕ್ಟ್ ಮಾಡ್ತಾನೆ. ಜ್ಞಾನವನ್ನು ಪ್ರೊಟೆಕ್ಟ್ ಮಾಡಿ ಆ ಜ್ಞಾನವನ್ನು, ಶುದ್ಧ ಜ್ಞಾನವನ್ನು, ಸರಿಯಾದ ಮಾಹಿತಿಯನ್ನು, ಸರಿಯಾದ ಅನುಭವವನ್ನು ಮುಂದಿನ ಪೀಳಿಗೆ ಕೊಡ್ತಾರೆ. ಆಯಿತಾ? ಒಂದ್ಸಲ ಅನ್ಸುತ್ತೆ, ಕೊಟ್ಟಿದ್ದೀನಿ ಸಾಕಷ್ಟು ಜ್ಞಾನ, ನನಗೆ ಬರೀ ಸಮಾಜ ಜೊತೆನೇ ಇದೆ ಜೀವನ ಪೂರ್ತಿ, ಸಾಕಿದು ಯಾವುದು ಬೇಡ, ನನಗೂ ಸಾಕು ಅಂತ ಅನ್ಸುತ್ತಲ್ಲ ಒಂದು ಟೈಮ್. ಅವಾಗ ಸನ್ಯಾಸಕ್ಕೆ ಹೋದಾಗ ಸನ್ಯಾಸಿಗೊಬ್ಬ ಗುರು ಬೇಕು. ಹೌದು, ಸನ್ಯಾಸ ಆಗಕ್ಕೆ ಒಬ್ಬ ಗುರು ಬೇಕು. ಬಟ್ ಆದಮೇಲೆ ಸನ್ಯಾಸಿ ಸಂಪೂರ್ಣತೆಯನ್ನು ಪಡೆದ ಮೇಲೆ ಅವನು ಗುರುಗಳು ಬೇಕಾಗಲ್ಲ. ಯಾಕೆಂದರೆ ಗುರುಗಳು ಗೊತ್ತಾಗೋಗಿದೆ ಇವನು ಮುಕ್ತನಾಗ್ಬಿಟ್ಟಿದ್ದಾನೆ ಅಂತ. ಗುರುಗಳ ಜೊತೆ ನಾವು ಒಂದಾಗ್ಬಿಟ್ಟಿರ್ತೀವಿ. ಇವಾಗ ನಾನು ಯಾವ ಸ್ಥಿತಿಗೆ ಬಂದುಬಿಟ್ಟಿರ್ತೀನಿ ಅಂದರೆ, ನಂಗೆ ಸನ್ಯಾಸ, ಈ ಕಾವಿ ಬಟ್ಟೆ ಅಥವಾ ಇಲ್ಲಿಯ ಆಚರಣೆಗಳು, ಯಾರಿಗೂ ಆಶೀರ್ವಾದ ಮಾಡು, ಯಾವ ಮಠ ಕಟ್ಟು, ಇದು ಯಾವುದೂ ಇರಲ್ಲ, ನಿರ್ಬಂಧನೆಗಳು, ಇದೆಲ್ಲದನ್ನು ಮೀರಿದಂಥವನು ಅತ್ಯಾಶ್ರಮಿ. ಅದು 5ನೇದು. ಹೇಗೆ? ಇವಾಗ ಒಂದಿಷ್ಟು ವಿಚಾರಗಳನ್ನು ಗಮನಿಸೋಣ. ನೋಡಿ, ಶಾಸ್ತ್ರದಲ್ಲಿ ಹೇಳ್ತಾರೆ, ಆಶ್ರಮ ದೇಹಕ್ಕೆ. ಯಾರು ದೇಹವನ್ನೇ ಬಿಟ್ಟು ಎಲ್ಲೋ ಇರ್ತಾರೋ ಅದಕ್ಕೆ ಸದೇಹ ಮುಕ್ತಿ, ವಿದೇಹ ಮುಕ್ತಿ ಅಂತ 2 ಶಾಸ್ತ್ರಗಳಲ್ಲಿ ಬರುತ್ತೆ. ಸದೇಹ ಮುಕ್ತಿ ಅಂದರೆ ದೇಹದಲ್ಲಿ ಇದ್ದಾರೆ ನಿನ್ನ. ವಿದೇಹ ಅಂದರೆ 2 ಥರ, ಇಲ್ಲ ದೇಹ ತ್ಯಾಗ ಮಾಡಿ ಮುಕ್ತಿ ಬಂದುಬಿಟ್ಟಿರುತ್ತೆ, ಇಲ್ಲ ಅಂದರೆ ಈ ದೇಹದಲ್ಲಿ ಇದ್ದರೂ ದೇಹ ಬಿಟ್ಬಿಟ್ಟಿರ್ತಾರೆ. ಇದು ತುಂಬ ಕಾಮನ್ನು. ಸಖರಾಯಪಟ್ಟಣ ಅವಧೂತರ ವಿಷಯದಲ್ಲಿ ನಿಮಗೆ ಗೊತ್ತಿರ್ಬೋದು, ಅವರು ಒಂದೇ ಕ್ಷಣದಲ್ಲಿ 3-4 ಕಡೆ ಇರ್ತಿದ್ರು. ಹೌದು. ಹೇಗೆ ಸಾಧ್ಯ ಆಗ್ತಿತ್ತು? ಸ್ವಯಂ ನನ್ನ ಗುರುಗಳು ಒಂದಿನ ಹೀಗೆ ಅವ್ರ ಬಗ್ಗೆ ಹೆಚ್ಚು ಹೇಳೋದಿಲ್ಲ, ಯಾಕೆಂದರೆ ವಿಚಿತ್ರ ಅನ್ಸತ್ತೆ. ಹೇಳಿದ್ರೆ ಇನ್ನು 10 ಪ್ರಶ್ನೆ ಹುಟ್ಟುತ್ತೆ. ಅವರೊಬ್ಬ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರು. ಅವರು ಒಂದಿನ ಹೀಗೆ ಯಾವುದೋ ಒಂದು ಇಂಪಾರ್ಟೆಂಟ್ ಪ್ಲೇಸು ಲಾಕ್ ಆಗಿಬಿಟ್ಟಿತ್ತು ಹೊರಗಡೆಯಿಂದ, ಅದು ಅನ್ಲಾಕ್ ಮಾಡಬೇಕಾಗಿತ್ತು. ಅವರು ನಾನೊಂಚೂರು ರೂಮ್ಗೆ ಹೋಗಿ ಬರ್ತೀನಿ, ನೋಡೋಣ ಇದಕ್ಕೇನು ವ್ಯವಸ್ಥೆ ಮಾಡೋದು ಅಂದ್ಬಿಟ್ಟು ರೂಮಲ್ಲಿ ಕೂತರು, ಧ್ಯಾನ ಮಾಡಿದ್ರು. ಅವ್ರ ದೇಹವನ್ನು ಬಿಟ್ಟರು, ಆ ರೂಮ್ಗೆ ಎಂಟ್ರಾದರು, ಒಳಗಡೆಯಿಂದ ಅನ್ಲಾಕ್ ಮಾಡಿದ್ರು, ಹೊರಗೆ ಬಂದರು, ಲಾಕ್ ಓಪನ್ ಆಯಿತು. ಸೊ ಇವ್ರುಗಳು ಹೆಂಗಿರ್ತಾರೆ ಅಂದರೆ, ದೇಹವನ್ನು ಬಿಟ್ಟು ಎಲ್ಲೆಲ್ಲೋ ಹೋಗಿ ಕೆಲಸ ಮಾಡ್ತಿರ್ತಾರೆ. ಯಾಕಂದ್ರೆ ವೇದ ಹೇಳುತ್ತಾ, ಈಗ ಅಷ್ಟೇ. ಹೌದು, ವೇದ ಹೇಳ್ತಿರೋದು. ನಮ್ಗೆ ಹೆಂಗ್ ಗೊತ್ತಾ, ನಮ್ಗೆ ಅದ್ರಲ್ಲಿ ಇರ್ಬೇಕಷ್ಟೇ. ಕರೆಕ್ಟ್. ಅದನ್ನು ವೇದ ಆ ಪದವನ್ನು ಏನು ಹೇಳ್ತಾರೆ ಗೊತ್ತಿಲ್ಲ. ವರ್ಣಾಶ್ರಮ ವ್ಯವಸ್ಥಾಯ ಸಾ ದೇಹಸ್ಯೇವ ನ ಆತ್ಮನಃ. ದೇಹಕ್ಕೆ ಸಂಬಂಧಪಟ್ಟಿದ್ದು ವರ್ಣಾಶ್ರಮ ವ್ಯವಸ್ಥಾ ಅನ್ನೋದು. ಆತ್ಮನಃ ಸಾಕ್ಷಿಣಃ ಬೋಧಾತ್
ವರ್ಣಾಶ್ರಮ ವಿವರ್ಜಿತ. ನಿಮಗೆ ಆತ್ಮದ ಒಂದು ಸಾಕ್ಷಾತ್ಕಾರ ಆದ ಕೂಡಲೇ ನೀವು ವರ್ಣಾಶ್ರಮವನ್ನು ಬಿಟ್ಟ ಹಾಗೆ. ಹಾಗಂತ ನೀವು ವರ್ಣಾಶ್ರಮ ಬಿಟ್ಟಿದ್ದೀರಾ, ದೇಹ ಬಿಟ್ಟು ಹೋಗಿ ಎಲ್ಲೋ ಸಾಯಿರಿ ಅಲ್ಲ, ಸಮಾಜದಲ್ಲೇ ಇರ್ತೀರಾ. ಆದರೆ ಸಮಾಜದ ಯಾವುದೇ ನಿಯಮಗಳು ನಿಮ್ಗೆ ಹತ್ರ ಮುಟ್ಟಲ್ಲ. ಮುಂದೆ ಹೇಳ್ತಾರೆ ನೋಡಿ, ವರ್ಣಾಶ್ರಮ ಅತೀತಂ ಅಮುಂ ವೀಕ್ಷ್ಯ ಸಾಕ್ಷಾನ್ ಮಹೇಶ್ವರಂ ಅತಿವರ್ಣಾಶ್ರಮಿ ಇತ್ಯೇವ ಪ್ರೋಚ್ಯತೆ ವೇದ ಮೌಲಿಭಿಃ. ವೇದಗಳಲ್ಲೇ ಹೇಳ್ತಾರೆ, ಏನಂತ ಹೇಳ್ತಾರೆ, ಇವನು ಅತಿವರ್ಣಾಶ್ರಮಿ ಇತ್ಯೇವ ಪ್ರೋಚ್ಯತೆ, ವರ್ಣಾಶ್ರಮಗಳನ್ನು ದಾಟಿದವನು ಅಂತ ವೇದಗಳೇ ಕರೆಯುತ್ತೆ ಅಂತ ಹೇಳಿದ್ದಾರೆ. ಇದು ನಾನು ಬಳಸಿರೋ ಪದ ಅಲ್ಲ, ನಮಗೆ ಇದು ಶುಕ ಸಂಹಿತೆಯಲ್ಲಿ ಸಿಗುವಂಥ ಒಂದು ಶ್ಲೋಕ ಇದು, ಆಯಿತಾ. ಹಾಗಾಗಿ ಉಪದೇಶ ಸಾಹಸ್ರಿ, ಆಮೇಲೆ ಶುಕ ಸಂಹಿತೆ, ಆಮೇಲೆ ವಿವೇಕ ಚೂಡಾಮಣಿ, ಎಲ್ಲ ಕಡೆ ಹಲವಾರು ಥರ ಮಾಹಿತಿಗಳು ಸಿಗುತ್ತೆ. ಇದಕ್ಕೆ ಒಂದು ಸಮರ್ಥವಾದಂತಹ ಉದಾಹರಣೆಯನ್ನು ಕೊಡ್ತೀನಿ ನೋಡಿ. ಇವಾಗ ನಾವೆಲ್ಲರೂ ಭೂಮಿ ಮೇಲಿದ್ದೀವಿ. ಯಾರೋ ಒಬ್ಬ ಕಂಡಿಡ್ಕೊಂಡ, ಇಲ್ಲಪ್ಪ ಮಾರ್ಸ್ ಅಂತಿದೆ, ವೀನಸ್ ಅಂತಿದೆ, ಅಲ್ಲೆಲ್ಲ ಹೋಗಿ ಬದುಕ್ಬೋದು ಅಂತ. ಅವನೇನು ಮಾಡ್ತಾನೆ, ಅಲ್ಲಿ ಹೋದಾಗ ಅಲ್ಲಿ ಅಟ್ಮಾಸ್ಫಿಯರು, ಅಲ್ಲಿಯ ವಾತಾವರಣ ಏನೇನಿದೆಯೋ ಅದಕ್ಕೆ ತಕ್ಕಂತೆ ಬದುಕ್ತಾನೆ. ಯಾವುದೋ ಒಂದು ಸಂದರ್ಭದಲ್ಲಿ ರಿಯಲೈಸ್ ಆಗುತ್ತೆ, ಭೂಮಿ ಮೇಲಿದ್ದಂಥ ಯಾವುದೇ ಅಂಶಗಳು ಇಲ್ಲಿ ಅನ್ವಯ ಆಗಲ್ಲ ಅಂತ. ಅವನು ಬೇರೆ ಥರ ಬದುಕ್ತಾರೆ. ಹಾಗಾದ್ರೆ ಒಂದು ತಪ್ಪ ಮಾಡ್ತಿರೋದು, ಅಲ್ಲಿಯ ವ್ಯವಸ್ಥೆ ಬೇರೆ, ಅಲ್ಲಿಯ ವ್ಯವಸ್ಥೆ ತಕ್ಕಂತೆ ಅವನು ವಾತಾವರಣ ತಕ್ಕಂತೆ ಅವನು ಬೇರೆ ಥರ ಬದುಕ್ತಿದ್ದಾನೆ. ಅವನು ಯಾವುದೇ ಭೂಮಿಯ ಚೌಕಟ್ಟು ಬೇಕಾಗಿಲ್ಲ. ಹಾಗೆ ಆಶ್ರಮದ ಚೌಕಟ್ಟನ್ನು ದಾಟಿರೋನಿಗೆ ಮತ್ತೆ ನಾವು ಯಾಕೆ ಆಶ್ರಮದಲ್ಲಿ ಕೂರಿಸ್ಬೇಕು, ಆಯಿತಾ. ಸೊ ಇಲ್ಲಿ ಶಂಕರಾಚಾರ್ಯ ಹೇಳ್ತಿದ್ದಾರೆ, ಅಥವಾ ಇದೇ ಥರ ಪದವನ್ನು ಮಧ್ವಾಚಾರ್ಯ ಬಳಸ್ಯಾರ, ರಾಮಾನುಜಾಚಾರ್ಯ ಬಳಸ್ಯಾರ, ಬಸವಣ್ಣ ಬಳಸಿದಾರ, ಮತ್ತೆ ಇದು ಡಿಬೇಟಬಲ್ ಕ್ವಶನ್ ಅಲ್ಲ. ದ ಪಾಯಿಂಟ್ ಐ ಆಮ್ ಟ್ರೈಂಗ್ ಟು ಮೇಕ್ ಹಿಯರ್ ಇಸ್ ದೇರ್ ಈಸ್ ಸಚ್ ಎ ಸ್ಟೇಟ್ ವೇರ್ ಪೀಪಲ್ ವಿಲ್ ರಿಯಲೈಸ್ ನನಗೆ ಸಮಾಜ ಮತ್ತು ವೈಯಕ್ತಿಕ ಚೌಕಟ್ಟುಗಳ ಬೇಡ ಅಂತ ಅಲ್ವಾ. ಹಂಗಿದ್ದಾಗ ಅವ್ರದ್ದು ಯಾವುದೊಂದು ರೀತಿಯಲ್ಲಿ ಬದುಕಲಿಕ್ಕೆ ನಾವು ಬಿಡಬೇಕು ಅವ್ರನ್ನ. ನಾವ್ಯಾಕೆ ನನಗೊಬ್ಬರು ಗೊತ್ತು ಯೋಗಿಗಳು, ಅವರು ಅದ್ಭುತವಾಗಿ ಸೈನ್ಸ್ ಮಾತಾಡ್ತಾರೆ. ಅವರು ದಿನಕ್ಕೆ 1 ಲೋಟ ಹಾಲು ಕುಡಿತಾರೆ. ದಿನಕ್ಕೆ 1 ಲೋಟ ಹಾಲು, 1 ಲೋಟ ಅಂದರೆ 200 ಸುಮಾರು ml ಅಷ್ಟೇ. ಸುಮಾರು 36 ವರ್ಷದಿಂದ ಹೀಗೆ ಬದುಕೊಂಡು ಬಂದಿದ್ದಾರೆ. ಅವರು ಹಿಮಾಲಯವನ್ನು ಆರಾಮಾಗಿ ಹತ್ತುತ್ತಾರೆ, ಇಳಿತಾರೆ. 1 ಲೋಟ ಹಾಲು. ಯಾವ್ದಾರೋ ಒಂದು ಮೆಡಿಕಲ್ ಸ್ಟ್ಯಾಂಡರ್ಡ್ಸಿಗೆ ಅವ್ರನ್ನ ಹೋಲಿಸಿದಾಗ ಅವ್ರ ಪ್ರಕಾರ ಇಂಪಾಸಿಬಲ್ ಇದು. ಅವ್ರನ್ನೇನು ಮಾಡಬೇಕು ಅಂಥವ್ರನ್ನ ನಾವು ಎತ್ತಿಡ್ಬೇಕು ಪಕ್ಕದಲ್ಲಿ. ಒಂದು ಎಕ್ಸೆಪ್ಷನ್, ಏನೋ ಎವ್ರಿ ರೂಲ್ ಹ್ಯಾಸ್ ಎನ್ ಎಕ್ಸೆಪ್ಷನ್ ಅನ್ನೋ ಹಾಗೆ ಇದು ಎಕ್ಸೆಪ್ಷನ್ ಅಪ್ಪ, ಇದು ಬಿಟ್ಬಿಡಬೇಕು ಅಂತ. ಈ ಔಟ್ಲೈಯರ್ ಅಂತ ಕರೀತಾರೆ, ಈ ಸ್ಟ್ಯಾಟಿಸ್ಟಿಕ್ಸ್ ಭಾಷೆಯಲ್ಲಿ ಔಟ್ಲೈಯರ್ಸ್ ಅಂತ ಕರೀತಾರೆ. ಅವ್ರನ್ನ ಬಿಟ್ಬಿಡ್ಬೇಕು. ಆ ಥರದವ್ರು ಇದ್ದಾರೆ. ಊಟವೇ ಮಾಡಿಲ್ದಿರೋ ನಾನು ನೋಡಿದ್ದೀನಿ. 15 ವರ್ಷ ಊಟ ಮಾಡಿಲ್ಲ, ನೀರು ಕುಡ್ಕೊಂಡು ಬದುಕಿದ್ದಾರೆ. ಹಾಲಾದರೂ ಒಂದು ಎಕ್ಸಾಂಪಲ್, ನೀರು ಕುಡ್ಕೊಂಡು ಬದುಕಿರೋದು ನೋಡಿದ್ದೀನಿ 15 ವರ್ಷ ನಾನು. ನನಗೆ ಒಂದೇ ಲಾಜಿಕ್ ಪ್ರಶ್ನೆ ಅಣ್ಣ, ಇನ್ನೇನಿಲ್ಲ. ನನಗೇನಾಗುತ್ತೆ, 1 2 3 4 ಅಂತ ನೀವು ಅಲ್ಲಿಗೆ ನಿಲ್ಲಿಸ್ಕೊಂಡ್ರೆ ಅದು ಲಿಮಿಟ್ ಆಯ್ತು. ಅದು ಕರೆಕ್ಟ್, ಅದು ಲಿಮಿಟ್ ಆಯಿತು. ನಾವಿಲ್ಲಿ ಇನ್ನೊಂದು ಪದ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತೀವಿ ನಾವು. ಅನಂತ ಅಂದರೆ ಎಲ್ಲ ಕೌಂಟ್ಲೆಸ್ ಅಂತ ಆಗೋಯ್ತು. ಕರೆಕ್ಟ್, ಕೌಂಟ್ಲೆಸ್ ಡೈಮೆನ್ಷನ್ ಇರೋವಂಥ ಒಂದು ವಿಷಯನ ಕರೆಕ್ಟ್ 4ಕ್ಕೆ ಹೆಂಗೆ ಲಿಮಿಟ್ ಮಾಡ್ಕೊಳಕ್ಕಾಗುತ್ತೆ? ಯಾಕೆ ಲಿಮಿಟ್ ಮಾಡಿದೀವಿ ಅಂದರೆ ನಮ್ಮ ತಲೆ ಲಿಮಿಟ್ ಆಗಿದೆ, ಅದಕ್ಕೆ ನಾವು ಅದನ್ನು ಇಂಪೋಸ್ ಮಾಡ್ತೀವಿ ಕಾನ್ಸೆಪ್ಟ್ ಮೇಲೆ. ಪ್ರಪಂಚ ಇರೋದು ಹೆಂಗಲ್ವಾ, ನನಗೆ ನಿನಗೆ ಈಸಿ ಆಗಲಿ ಸ್ವಲ್ಪ ವ್ಯವಹಾರಕ್ಕೆ ಅಂತ 4 ಮಾಡಿಬಿಟ್ಟಿದ್ದಾರೆ ವಿರುದ್ಧ. ಈ 4ಕ್ಕೆ ಅಲ್ಟಿಮೇಟ್ 4 ಮುಗಿದೋದ್ರೆ ಆಗೋಯ್ತು ಅಂತಂದ್ರೆ ನನಗೇನು ಗೊತ್ತಿಲ್ಲ ಅಣ್ಣ, ನಾನೇನು ಓದಿ ಇಷ್ಟೆಲ್ಲ ತಿಳ್ಕೊಂಡು ಸೀನೇ ಇಲ್ಲ. ಇನ್ ಮೈ ಜನರಲ್ ನಾಲೆಡ್ಜ್ ನಾನು ಹೇಳ್ತಾ ಇರೋದು. ಈಗ ಯಾಕಿದು ಬಂತು ಅಂತ ಹೇಳ್ತೀವಿ, ಅವಧೂತ ಸ್ಥಿತಿ ಅಂದ್ರೆ ಅಣ್ಣ, ಮತ್ತೆ ಇದನ್ನೇ ತಾನೇ ಹೇಳೋದು. ಅವಧೂತ ಸ್ಥಿತಿಯಿಂದ ಇದೆ, ಅಲ್ಗೋ ಅದಕ್ಕೆಲ್ಲ ದಾಟಿ ಅವ್ರಿಗೆ ಲಿಮಿಟ್ ಇಲ್ಲ ಅನ್ನೋದಕ್ಕೆ ತಾನೇ ಅವಧೂತ ಅಂತ ಕರೆಯೋದು. ಕರೆಕ್ಟ್. ಈಗ ಸ್ವಾಮಿ ಸಮರ್ಥರು, ನಿತ್ಯಾನಂದ ಭಗವಾನರು, ನೀವು ಆರೂಢ ಅನ್ನೋ ಪ್ರಶ್ನೆ ಇದು ಹೇಳಿದ್ರೆ, ನೀವು ವರ್ಡ್ ಬಂತಲ್ಲಿ ಸಿದ್ಧಾರೂಢರು, ಇವ್ರನ್ನೆಲ್ಲ ಹೆಂಗೆ ನಾವು ಬರೀ 4 ಹಾಕಿಡೋಕ್ಕಾಗುತ್ತೆ? ಇದು 4 ಬ್ರಹ್ಮಜ್ಞಾನ ಪಡೋರು ಬ್ರಾಹ್ಮಣ ಅಂತ ಅನ್ನೋಕ್ಕಾಗುತ್ತಾ? ಅಥವಾ ನಾವು ಓಕೆ 4ನೇದು ಇದು ಸನ್ಯಾಸಿ ಇವರು ಅಂತ ಅಲ್ಲಿಗೆ ನಿಲ್ಸೋಕ್ಕಾಗುತ್ತಾ ನಾವು ಅಂತ ನನ್ನ ಜೆನ್ಯೂನ್ ಫಸ್ಟ್ ಆಫ್ ಆಲ್ ನಿಲ್ಲಿಸಬಾರ್ದು. ನಿಲ್ಲಿಸಿದ್ರೆ ನಮಗೊಂದು ಸಂತೋಷ ಸಿಗುತ್ತೆ, ಒಂಥರ ಸ್ಯಾಡಿಸ್ಟಿಕ್ ಪ್ಲೇಜರು. ಏನು ಗೊತ್ತಾ, ಇವಾಗ ನಾನು ಯಾಕೆ ಚೆನ್ನಾಗಿ ಓದಲಿಲ್ಲ ಅಂದರೆ, ನಮ್ಮನೆ ಪಕ್ಕದ ಮನೆಯವರು ಅಷ್ಟೇ 60% ತೆಗೆದಿದ್ದು. ಅವನು ಸ್ಯಾಡಿಸ್ಟಿಕ್ ಪ್ಲೇಜರು. ನನ್ನ ಕೈಲಿ ಮಾತ್ರ ಅಲ್ಲ, ಇನ್ಯಾರ ಕೈಲಿ ಅಚೀವ್ ಮಾಡೋಕ್ಕಾಗಲಿಲ್ಲ ಈ ವಿಷಯ ಅಂತ. ಅವಾಗ ನಾವೆಲ್ಲರೂ ಸಮಾನ ಅಂತ ಹೇಳ್ಕೊಂಡು ತಿರುಗಾಡ್ಬೇಕಲ್ಲ. ಅಪ್ಪಿತಪ್ಪಿ ನಾನು 60% ತೆಗೆದೊಬ್ಬ 99% ತೆಗೆದುಬಿಟ್ರೆ ನನಗಿನ ಮೇಲೊಬ್ಬ ಇದ್ದಾನೆ ಗೊತ್ತಾಯಿತು, ಅವಾಗ ನಂಗೆ ಇರಿಟೇಷನ್ ಶುರು ಆಗುತ್ತೆ. ಹೆಂಗಾರ ಮಾಡಿ 99 ವಾಪಸ್ 60ಗೆ ತರಿಸ್ಬಿಟ್ರೆ ನಂಗೆ ಖುಷಿ ಆಗುತ್ತೆ. ಇದು ಒಂದು ಮಾನಸಿಕತೆ. ಇದು ದಿಸ್ ಇಸ್ ಎ ಪ್ರಾಬ್ಲಮ್ ವಿತ್ ದ ಮೈಂಡ್, ದಿಸ್ ಇಸ್ ನಾಟ್ ಎ ಪ್ರಾಬ್ಲಮ್ ವಿತ್ ದ ಶಾಸ್ತ್ರಾಸ್. ನೋಡಿ, ಐ ವಾಂಟ್ ಟು ಮೇಕ್ ಒನ್ ಥಿಂಗ್ ಕ್ಲಿಯರ್. ಆನ್ ದ ಪಾತ್ ಆಫ್ ಫ್ರೀಡಮ್ ದೆರ್ ಆರ್ ನೋ ಕನ್ಸ್ಟ್ರೈಂಟ್ಸ್. ಸ್ವಾತಂತ್ರ್ಯದ ಹಾದಿಯಲ್ಲಿ ನಿರ್ಬಂಧನೆಗಳು ಇರೋದಿಲ್ಲ, ಇರಬಾರ್ದು.
ಅದರಲ್ಲೂ ಆತ್ಮ ಸ್ವಾತಂತ್ರ್ಯ ಲೆಕ್ಕ ಮತ್ತು ಮಾತಾಡ್ತಾರೆ ನಾವು. ಅವರು ಸ್ವಾತಂತ್ರ್ಯ ಮಾರ್ಗವನ್ನು ಹುಡುಕೊಂಡು ಎಲ್ಲವನ್ನು, ದೇಹವನ್ನು, ಮನಸ್ಸನ್ನು ಎಲ್ಲದನ್ನು ಅತೀತ ಸ್ಥಿತಿಯಲ್ಲಿ ಬದುಕ್ತಿರೋರು. ಅವರು ನಿರ್ಬಂಧನ ಹಾಕ್ಲಿಕ್ಕೆ ನಾವು ಯಾರು? ಹಾಕಿದ್ರೆ ನಮ್ಮ ಸಂಕುಚಿತ ಮಾನಸಿಕತೆ, ನಮ್ಮ ಪೆಟ್ಟಿ ಮೈಂಡೆಡ್ನೆಸ್ಸನ್ನು ಒಂದು ಡಿಸ್ಪ್ಲೇ ಆಗುತ್ತೆ. ಆ ಥರ ಪೆಟ್ಟಿ ಮೈಂಡೆಡ್ನೆಸ್ ಡಿಸ್ಕಷನ್ನ ನಾವು ಪ್ರಾಯಶಃ ಮಾಡಬಾರ್ದು. ಅದನ್ನು ಏನೂ ಪ್ರಯೋಜನ ಇಲ್ಲ. ಏನಂದರೆ ಈ ಥರದ ವಿಷಯಗಳು ಡಿಬೇಟಿಗಿರೋದಲ್ಲ. ಇದು ನಮಗೆ, ನಾನು ಯಾವಾಗಲೂ ಹೇಳ್ತೀನಿ, ಒಂದು ವಿಷಯ ಸಿಕ್ಕಿದ್ರೆ ಐದರ್ ಯು ಕ್ಯಾನ್ ಡಿಬೇಟ್ ಇಟ್ ಆರ್ ಯು ಕ್ಯಾನ್ ಪ್ರಾಕ್ಟೀಸ್ ಇಟ್ ಅಂತ. ಡಿಬೇಟ್ ಮಾಡ್ರೆ ಏನು ಸಿಗುತ್ತೆ ಅಂದರೆ, ಪ್ರಾಕ್ಟೀಸ್ ಮಾಡೋದ ಕಷ್ಟದನ್ನು ತಪ್ಪಿಸ್ಕೊಳ್ಳೋಕೆ ಒಂದು ಮಾರ್ಗ ಡಿಬೇಟು. ಇದನ್ನೇ ಡಿಬೇಟ್ ಮಾಡ್ತಾನೇ ಇರೋದು. ಪ್ರಾಕ್ಟೀಸ್ ಕಡೆ ಅವರು ತುಂಬ ಕಷ್ಟ ಅಲ್ವಾ ಮಾಡೋದು. ಸೊ ಡಿಬೇಟ್ ಮಾಡೋದು 10,000 ಸ್ಟೆಪ್ ಯಾಕೆ ಹಾಕ್ಬೇಕು ಮನುಷ್ಯ? 9,000 ಸ್ಟೆಪ್ಸಲ್ಲಿ ಎಲ್ಲ ಆಗತ್ತಲ್ಲ ಅಂತ ಆ 10,000, 9,000, 8,000, 12,000 ಡಿಬೇಟ್ ಮಾಡ್ತಾನೇ ಇದ್ದರೆ ಓಡೋ ಗೋಜೆ ಇಲ್ವಲ್ಲ. ಅದೇ ಸೊ ಇವಾಗ ಫೈನಲ್ ಆಗಿಬಿಟ್ರೆ 10,000 ಸ್ಟೆಪ್ ಮಾಡಲೇಬೇಕು ಅಂತ ಒಂದು ಸೈಂಟಿಫಿಕಲಿ ಪ್ರೂವ್ ಆಗ್ಬಿಡ್ತು ಅಂದ್ಕೊಳ್ಳಿ. ಡಿಬೇಟ್ಗೆ ಅವಕಾಶ ಇಲ್ಲ ಅಂದ್ಕೊಳ್ಳಿ. ಅಯ್ಯೋ 10,000 ಸ್ಟೆಪ್ ಓಡಬೇಕಪ್ಪ ನಾನು ಅಂತ ಅವ್ರಿಗೆ ಟೆನ್ಷನ್ ಶುರು ಆಗ್ಬಿಡುತ್ತೆ. ಸೊ ಡಿಬೇಟ್ ಮಾಡೋದು ಏನಂದರೆ, ಅವರ ಉದ್ದೇಶ ಏನಂದರೆ, ತುಂಬ ಜನದ್ದು ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋವಂಥ ಉದ್ದೇಶ ಇಲ್ವೇ ಇಲ್ಲ ಅವ್ರಿಗೆ. ಡಿಬೇಟ್ ಮಾಡೋ ಉದ್ದೇಶ ಏನಂದರೆ ಪ್ರಾಕ್ಟೀಸ್ ಮಾಡೋದನ್ನು ತಪ್ಪಿಸ್ಕೋಬೇಕು ಅಂತ. ಸೊ ಎಲ್ಲರೂ ಇಷ್ಟೇ, ಇವರು ಸನ್ಯಾಸನ ಅಲ್ಟಿಮೇಟ್ ಅಂತ ಕರೆದುಬಿಟ್ಟಿರೋರು. ಏನು ಗೊತ್ತಾ ಖುಷಿ ಅವ್ರಿಗೆ? ಅಷ್ಟೇ, ಸನ್ಯಾಸಕ್ಕಿಂತ ಏನಿಲ್ಲ, ನನಗೆ ಗೊತ್ತು ಸನ್ಯಾಸಿಗಳೆಲ್ಲ ಇಲ್ಲೆಲ್ಲ ಮಠಗಳದ ಸಿಗ್ತಾರೆ ಅವರು ಅಂತ. ಅದೇ ಸನ್ಯಾಸ ಅತೀತ ಸ್ಥಿತಿ ಇನ್ನೇನೋ ಒಂದು ದೊಡ್ಡದಿದೆ ಅಂದ್ಕೊಳ್ಳಿ, ಅದನ್ನು ಹೋಗಿ ನಾನು ನೋಡಬೇಕು, ಅಂಥವ್ರ ಸಹವಾಸ, ಅಂಥವ್ರ ಸಂಘ ಬೇಕು ಅಂದ್ಕೊಳ್ಳಿ. ಅದನ್ನು ಬೇಕು ಅಂತ ಹೇಳಿದ್ರೆ ನನ್ನ ಮನಸ್ಸನ್ನು ಶುದ್ಧಿ ಮಾಡ್ಕೋಬೇಕು. ನನ್ನ ಸ್ಥಿತಿಯಲ್ಲಿ ನಾನು ಹೋದರೆ ನನ್ನ ಮೂಸು ನೋಡಲ್ಲ. ಎಲ್ಲರೂ ಹಾಗೆ ತಾನೆ. ನಾನು ಎಷ್ಟೋ ಜನ ಈ ಕುಂಭಮೇಳಕ್ಕೆ ಹೋದಾಗ ನೋಡ್ತೀನಿ, ಎಷ್ಟೋ ಜನ ಮಹಾತ್ಮರು ಕೂತಿರ್ತಾರೆ. ಅವರು ಎಲ್ಲರನ್ನೂ ಮಾತಾಡಿಸ್ತಾರೆ ಅಂತಿಲ್ಲ, ಅವ್ರಿಗೆ ಅನಿಸುತ್ತೆ ಇವ್ರನ್ನ ಮಾತಾಡಿಸ್ಬೇಕು ಅಂತ. ಅಪ್ಪಿತಪ್ಪಿ ಅವ್ರನ್ನಾರ ಇವ್ರನ್ನ ಮಾತಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಅವ್ರ ಜೀವನ ಬದಲಾಯಿತು ಅಂತ. ಹಾಗಾಗಿ ಟು ರೀಚ್ ಎ ಸ್ಟೇಟ್ ಬಿಯಾಂಡ್ ಸನ್ಯಾಸ ಆ್ಯಂಡ್ ಟು ಫೈಂಡ್ ಸಚ್ ಪೀಪಲ್, ಇಟ್ ಈಸ್ ಎ ಟಾಸ್ಕ್ ಫಾರ್ ಅಸ್. ಸೊ ವಾಟ್ ಡು ಐ ಡು? ಐ ವಿಲ್ ಸೇ ಇವೆಲ್ಲ ಸುಳ್ಳು, ಸನ್ಯಾಸನ ಅಲ್ಟಿಮೇಟು. ಸನ್ಯಾಸ ನಂಗೆ ಗೊತ್ತು, ತುಂಬ ಜನ ಗೊತ್ತು ಅಂತ. ಇದೆಲ್ಲ ಪೆಟ್ಟಿ ಮೈಂಡೆಡ್ನೆಸ್. ಸೊ ಎ ಪರ್ಸನ್ ಹೂ ಡಿಬೇಟ್ಸ್ ಎ ಲಾಟ್ ಇಸ್ ಫೈಂಡಿಂಗ್ ಎ ವೇ ಔಟ್ ಆಫ್ ವೇ ಔಟ್ ನಾಟ್ ಟು ಪ್ರಾಕ್ಟೀಸ್ ಥಿಂಗ್ಸ್. ಆಮೇಲೆ ನಾನು ಇನ್ನೊಂದು ಹೇಳ್ತೀನಣ್ಣ, ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಇವಾಗ ನೋಡಿ, ನಿಮ್ಗೆ ಯಾವುದೇ ಒಂದು ಬ್ರ್ಯಾಂಡ್ ಏನೇ ಇರಲಿ, ವಾಟ್ ಎವರ್ ಅದ್ರದ್ದು ಫಸ್ಟ್ ಕಾಪಿ ಅಂತ ಒಂದು ಬರುತ್ತೆ. ಇದ್ರ ತಲೆ ಮೇಲೆ ಹೊಡೆದಂಗೆ ಇರುತ್ತೆ. ಕರೆಕ್ಟ್. ಒರಿಜಿನಲ್ ತಲೆ ಮೇಲೆ ಹೊಡೆದಂಗೆ ಇರುತ್ತೆ. ಕರೆಕ್ಟ್. ಬ್ರ್ಯಾಂಡೆಡ್ ವಾಚ್ ತೊಗೊಳ್ಳಿ, ಅದು ಫಸ್ಟ್ ಕಾಪಿ. ಇದು 1.5 ಲಕ್ಷ ಇದ್ರೆ ಅವನು 2 ಸೊನ್ನೆ ಕಮ್ಮಿ ಮಾಡಿಕೊಡ್ತಾನೆ, 1,500 ರೂಪಾಯಿಗೆ ತೊಗೊಳ್ಳಿ ಸಾರ್ ಅಂತ. ಸೊ ಆ ಥರ ಈ ಎಲ್ಲ ವರ್ಣಾಶ್ರಮಗಳಲ್ಲೂ ಎಲ್ಲ ಇದರಲ್ಲೂ ಫಸ್ಟ್ ಕಾಪಿಯವ್ರು ಸಿಗ್ತಾರೆ. ಕರೆಕ್ಟ್. ಅದ್ರ ಬಗ್ಗೆ ನಾವು ಎಚ್ಚರದಿಂದ ಇರೋಣ, ಅದನ್ನ ಅವೇರ್ನೆಸ್ ಸ್ಪ್ರೆಡ್ ಮಾಡೋಣ. ಅದ್ರ ಬಗ್ಗೆ ನಾನು ಏನಿಲ್ಲ ಅಂತ ಹೇಳಲ್ಲ. ಬಟ್ ನನಗೆ ಕ್ವಶನ್ ಏನು ಅಂತಂದರೆ, ಯಾಕೆ ಅಂದರೆ, ಇಲ್ಲ ನೀವು ಅವ್ರ ಬಗ್ಗೆ ತಿಳ್ಕೊಂಡು ಮಾತಾಡಿ. ಕರೆಕ್ಟ್. ಈಗ ಹುಕ್ಕ ಹಿಡ್ಕೊಂಡಿದ್ದು ಮಾತ್ರಕ್ಕೆ, ಚುಟ್ಟ ಸೇದಿದ ಮಾತ್ರಕ್ಕೆ, ಓಕೆನಾ? ನಮ್ಮಲ್ಲಿ ಒಂದು ಜೋಕ್ ಇದೆ, ಬ್ಯಾಟ್ ಹಿಡ್ದವರೆಲ್ಲ ತೆಂಡೂಲ್ಕರ್ ಆಗಿಬಿಡಲ್ಲ, ಬಾಲ್ ಹಿಡ್ಕೊಂಡಿರಲ್ಲ ಅನಿಲ್ ಕುಂಬ್ಳೆ ಆಗಿಬಿಡಲ್ಲ, ಕ್ರಿಕೆಟ್ ಎಲ್ಲರೂ ತೆಗಿಯೋಕ್ಕಾಗಲ್ಲ. ಸೊ ನಮ್ಮ ಸ್ಕೂಲ್ ಟೈಮಿನ ಜೋಕ್ ಅದು ಅನ್ನೋ ಹಾಗೆ. ಅಫ್ಕೋರ್ಸ್, ಬಟ್ ಒಬ್ಬರನ್ನ ಅಷ್ಟು ಫಾಲೋ ಮಾಡಿದ್ದಾರೆ, ಇಷ್ಟು ವರ್ಷದಿಂದ ಅವ್ರ ಬಗ್ಗೆ ಗುರುಚರಿತ್ರೆಯಲ್ಲಿ ಬರುತ್ತೆ, ಇನ್ನೊಂದ್ರಲ್ಲಿ ಬರುತ್ತೆ, ಮತ್ತೊಂದ್ರಲ್ಲಿ ಬರುತ್ತೆ, ಎಲ್ಲ ಬರುತ್ತೆ ಅಂದಾಗ ಅವ್ರನ್ನ ನಾವು ಹೆಂಗೆ ಬೇರೆ ಸುಮ್ಮನೆ ಸಿಗರೇಟ್ ಸೇದೋ, ಚುಟ್ಟ ಸೇದೋ ಫಸ್ಟ್ ಕಾಪಿಗಳ ಜೊತೆ ಅವ್ರನ್ನ ಮ್ಯಾಚ್ ಮಾಡೋಕ್ಕಾಗುತ್ತೆ? ಸರ್, ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದಾದ್ರು ಸ್ವಲ್ಪ ನಮ್ಗೆ ಸ್ವಯ ಇರಬೇಕು. ಸರ್, ಏನಾಗುತ್ತೆ ಗೊತ್ತಾ, ಇಲ್ಲಿ ಎಗೇನ್ ಮನಸ್ಸು ವಿಷಯ. ಇದನ್ನು ಚೂರು ಬೇರೆ ಥರ ಹೇಳ್ತೀನಿ ನೋಡಿ, ಗಮನಿಸಿ. ಇದ್ರ ಬಗ್ಗೆ ಯಾರೋ ಒಬ್ಬರು ಡಿಸೈಡ್ ಮಾಡಿಬಿಟ್ಟಿರ್ತಾರೆ, ನಾನು ಇವ್ರನ್ನ ಗೌರವಿಸಬಾರ್ದು ಅಂತ. ಇನ್ನೊಂದು ಪಂಗಡ ಡಿಸೈಡ್ ಮಾಡಿರುತ್ತೆ, ನಾನು ಇವ್ರನ್ನ ಗೌರವಿಸ್ಬೇಕು ಅಂತ. ಇಲ್ಲಿ ನಡೀತಿರುವಂಥ ಯುದ್ಧ ಏನು ಗೊತ್ತಾ? ಗೌರವ ಅಪಗೌರವ, ಗೌರವ ಅಪಗೌರವ. ಯಾರಿಗೆ ಗೌರವ ಇರುತ್ತೋ ಅವ್ರ ಗೌರವವನ್ನು ಕಾಪಾಡ್ಕೊಳ್ಬೇಕು. ಅದನ್ನು ನಾವು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗಿ ನಾವು ಅವ್ರ ಥರ ಆಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಅಪಗೌರವ ಇದ್ದವರು ಹೇಗಿದ್ರು ಅವ್ರ ಹತ್ರ ಬರಲ್ಲ. ಅಪಗೌರವ ಇದ್ದವ್ರು ಯಾವತ್ತೂ ಅವ್ರ ಥರ ಪ್ರಾಕ್ಟೀಸ್ ಮಾಡೋಲ್ಲ. ಅಪಗೌರವ ಮಾಡೋರು ಯಾರು ಇರ್ತಾರಲ್ಲ, ಅವ್ರ ಉದ್ದೇಶ ಏನು ಗೊತ್ತಾ? ಯಾರು ಗೌರವಿಸ್ತಾನೋ ಅವರೆಲ್ಲ ನಮ್ಮ ಕಡೆ ಕರ್ಕೊಂಬರ್ಬೇಕು, ನಾವು ಒಂದು ಪಾರ್ಟಿ ಕಟ್ಟಬೇಕು ಅಂತ. ಆಪೋಸಿಷನ್ ಪಾರ್ಟಿ ಆಲ್ವೇಸ್ ವಿಲ್ ವಾಂಟ್ ಟು ಎಕ್ಸ್ಪ್ಯಾಂಡ್ ದೇರ್ ಪಾರ್ಟಿ ಆ್ಯಂಡ್ ಮೇಕ್ ದ ರೂಲಿಂಗ್ ಪಾರ್ಟಿ ಗೆಟ್ ಡೌನ್. ದಿಸ್ ಇಸ್ ಎ ಟಿಪಿಕಲ್ ಮೈಂಡ್ ಸೆಟ್. ಮೋರ್ ದೆನ್ ಇನ್ನೊಂದು ಏನು ಗೊತ್ತಣ್ಣ, ನಾನು ಶ್ರೇಷ್ಠ, ನಾನು ಅದ್ಭುತ ಅಂತ ತಲೆ ಒಳಗೆ ನಿಂಗೆ ಒಂದ್ಸಲಿ ಬಂತಂದರೆ ಮುಗೀತಷ್ಟೆ, ಏನೂ ಮಾಡೋಕ್ಕಾಗಲ್ಲ. ಅವ್ನು ಕಾಪಾಡೋಕ್ಕೆ ಯಾರ ಕೈಯಿಂದನೂ ನಾನು ಎಲ್ಲರನ್ನೂ ಕೇಳ್ತೀನಿ, ಯಾರೋ ಅದ್ಭುತ ಅಂತ ಹೇಳ್ಕೊಂಡ್ರೆ ಹಾಗಾದರೆ ಪ್ರಪಂಚ ನೀನು ಯಾಕೆ ಗುರುತಿಸಿಲ್ಲ ಅಂತ. ನೀನು ಅದ್ಭುತ ಕರೆಕ್ಟು, ಆದರೆ ಅದನ್ನು ನೀನು ಗುರುತಿಸ್ಕೋಬಾರ್ದು, ಪ್ರಪಂಚ ಗುರುತಿಸ್ಬೇಕು ನೀನು ಅದ್ಭುತ ಅಂತ. ಸೊ ಯಾರು ನಾನು ಅದ್ಭುತ ಅಂತ ಹೇಳ್ಕೊಂಡು ತಿರುಗಾಡಿದ್ರೆ ಪ್ರಪಂಚ ಹೇಳಬೇಕು, ನೀನು ಹೇಳಬಾರ್ದು. ಸೊ ಯಾರೋ ಹುಚ್ಚರು ಮಾತ್ರ ನಾನು ಅದ್ಭುತ, ನಾನು ಶ್ರೇಷ್ಠ, ನನಗೆ ಗೊತ್ತಿರೋದೆಲ್ಲ, ನಾವು ಹಿಂಗೆ ಹುಟ್ಟುಬಿಟ್ಟಿದ್ದೀವಿ, ನಾವು ಇಲ್ಲಿದ್ದೀವಿ, ಇಲ್ಲಿ ಬೆಳೆದಿದ್ದೀವಿ, ಇಷ್ಟು ಓದಿದ್ದೀವಿ, ಇಷ್ಟು ತಿಳ್ಕೊಂಡಿದ್ದೀವಿ ಅಂದ ತಕ್ಷಣವೇ ಉತ್ತಮ, ತಿಳ್ಕೊಂಡೇ ಇರೋನು ಅಧಮ ಅನ್ನೋದು ಆಗ್ಬಿಟ್ರೆ
ಇನ್ನೆಲ್ಲಣ್ಣ. ಅದಕ್ಕೆ ತಾನೇ ಹೇಳಿದ್ದು, ಅಟ್ ದ ಎಂಡ್ ಆಫ್ ದ ಡೇ ನೀವು ಎಷ್ಟು ಜನ ಜೊತೆ ಬೆರೆತು ಎಷ್ಟು ಕೊಡುಗೆ ಸಮಾಜಕ್ಕೆ ಕೊಡ್ತೀರ ಅನ್ನೋದು ಮುಖ್ಯ ಆಗೋದು ಅಲ್ವಾ. ಅದನ್ನು ಸ್ವಯಂ ಕೃಷ್ಣ ಹೇಳ್ಬಿಟ್ಟಿದ್ದಾನೆ. ಸೊ ಇಟ್ ಈಸ್ ನಾಟ್ ಅಬೌಟ್ ಹೌ ಕೇಪಬಲ್ ಐ ಆಮ್ ಟು ಪ್ರೊಟೆಕ್ಟ್ ಮೈ ಫ್ಯಾಮಿಲಿ. ದಟ್ ಈಸ್ ಎ ಗುಡ್ ಸ್ಟೇಟ್. ಇಫ್ ಯು ಆರ್ ರಿಯಲಿ ಸಮ್ ಒನ್ ಸ್ಪೆಕ್ಟಾಕ್ಯುಲರ್, ದಾಟಿ ಹೋಗ್ತೀಯ ಕುಟುಂಬವನ್ನು ದಾಟಿ, ಕುಟುಂಬವನ್ನು ಬಿಟ್ಟು ಹೋಗಲ್ಲ, ಕುಟುಂಬವನ್ನು ದಾಟಿ ಅಂದರೆ ಅವ್ರನ್ನೂ ಇಟ್ಕೊಂಡು ಜೊತೆಗೆ ಇನ್ನೊಂದು 10 ಜನ ಸೇರಿಸ್ಕೊಂಡು ಅಲ್ಲಿ ನಿನ್ನ ಅದ್ಭುತ ಪ್ರದರ್ಶನಗಳನ್ನಾಗೋದು. ಸೊ ನಾವೆಲ್ಲರೂ ವಿವೇಕಾನಂದರು ಈ ಮಾತನ್ನು ಹೇಳ್ತಾರೆ. ಅವ್ರೇನು ಹೇಳ್ತಾರೆ ಅಂದರೆ ಸೆಲ್ಫಿಶ್ನೆಸ್ ಇಸ್ ಡೆತ್, ಸೆಲ್ಫ್ಲೆಸ್ನೆಸ್ ಇಸ್ ಲೈಫ್ ಅಂತ. ಸೆಲ್ಫಿಶ್ನೆಸ್ ಅಂತ ಅವ್ರು ಯಾವ ಕಾನ್ಸೆಪ್ಟಲ್ಲಿ ಹೇಳ್ತಾರೆ ಅಂದರೆ, ಸ್ವಾರ್ಥಿಗಳಾಗೋದ್ರೇನು, ಸಣ್ಣ 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 ಕಮ್ಯುನಿಟಿಲಿ ಬದುಕೋದು ಅಷ್ಟೇ ನನ್ನ ಶಕ್ತಿ ಅಂತ. ಸೊ ವಿಸ್ತಾರ ಮಾಡ್ತಾ ಹೋಗಬೇಕು, ಯಾವುದೇ ನಿರ್ಬಂಧನೆಗಳಿರಬಾರ್ದು. ಮುಖ್ಯವಾಗಿ ನಾವು ಹೇಳ್ತೀವಲ್ಲ ಚೌಕಟ್ಟುಗಳು, ಅದನ್ನೆಲ್ಲ ಮುರಿಬೇಕು, ಎಲ್ಲರ ಜೊತೆ ಒಂದಾಗಬೇಕು. ಅದು ಬಹಳ ಕಷ್ಟ. ಅದಾದ ಕೂಡಲೇ ಅವರು ಆರೂಢರು, ಆರು ವೃಕ್ಷಗಳು, ಅವ್ರು ಯೋಗಿಗಳು, ನಮಗೇನಾಗಬೇಕು, ಅಪ್ಪಿತಪ್ಪಿ ನಮ್ಗೆ ಅವ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ರು ಅವ್ರ ಮಹಾತ್ಮರು ಅಂತ ನಾವು ಹೋಗಿ ಪ್ರಯತ್ನ ಮಾಡೋಣ ಅವ್ರು ಭೇಟಿ ಮಾಡೋಕ್ಕೆ. ನಿಜವಾಗ್ಲೂ ನಮ್ಮ ಸ್ವೀಕರಿಸಿದ್ರೆ ನಮ್ಮ ಲಕ್, ಅದು ನಮ್ಮ ಲಕ್. ತುಂಬ ಕಷ್ಟ ಸರ್. ಯಾರೊಬ್ರು ಮಹಾತ್ಮರಿದ್ದಾರೆ ಅಂದ್ಕೊಳ್ಳಿ ಸರ್, ಅವ್ರನ್ನ ಬೈದ್ಬಿಡೋದು ತುಂಬ ಸುಲಭ, ಅವ್ರ ಜೊತೆ ಇರೋದು ತುಂಬ ಕಷ್ಟ. ಹೌದು. ಸೊ ವಾಟ್ ಈಸ್ ಈಸಿಯರ್? ಮನುಷ್ಯ ಯಾವಾಗಲೂ ಕನ್ವೀನಿಯನ್ಸ್ ಹುಡುಕ್ತಾನೆ ಸರ್. ಮನುಷ್ಯ ಯಾವಾಗಲೂ ಕನ್ವೀನಿಯನ್ಸ್ ಹುಡುಕ್ತಾನೆ, ಸಹಜ ಅಲ್ವಾ? ಮನುಷ್ಯ ಕಷ್ಟಪಡೋಕ್ಕೆ ಪ್ರಯತ್ನ ಪಡೋಲ್ಲ. ಕನ್ವೀನಿಯೆಂಟ್ ಮಾರ್ಗ ಏನು ಸರ್? ಅವ್ರನ್ನ ಬೈದ್ಬಿಟ್ಟು ಅವ್ರು ಸರಿ ಇಲ್ಲ ಕೂತ್ಕೊಂಡ್ಬಿಟ್ರೆ ಆಯ್ತು ಮನೇಲಿ. ಅದೇ ಅವ್ರ ಹತ್ರ ಹೋಗಿ ಅವ್ರಿದ್ದಾರೆ, ಅವ್ರು ಸತ್ಯ ಅಂತ ಹೇಳಿ ಹುಡ್ಕೊಂಡು ಅವ್ರ ಜೊತೆ ಬದುಕೋದು ತುಂಬ ಕಷ್ಟ ಅಲ್ವಾ? ಹೌದು. ದಟ್ಸ್ ಆಲ್ ಇಸ್ ದ ಮ್ಯಾಟರ್. ಇಲ್ಲ, ಇದನ್ನೇ ನಮ್ಮ ವಿನಯ ಗುರುಜಿನ ಹೇಳೋರು. ರಾಮನ್ನ ಇಷ್ಟಪಡೋದು ತುಂಬ ಸುಲಭ, ಅದು ರಾಮನ ಜೊತೆ ಇರೋದು ಕಷ್ಟ. ಎಕ್ಸಾಕ್ಟ್ಲಿ. ಕೃಷ್ಣನ ಇಷ್ಟಪಡೋದು ಇನ್ನೂ ಸುಲಭ, ಆದರೆ ಅವನ ಜೊತೆ ಇರೋದು ಇನ್ನೂ ಕಷ್ಟ. ಕರೆಕ್ಟ್. ಹಾಗಾಗಿ ಬೆಸ್ಟ್ ಏನು ಅವ್ರನ್ನ ಬೈದ್ಬಿಡೋದು. ಈಸಿ, ತುಂಬ ಈಸಿ. ಅವ್ರು ಸರಿ ಇಲ್ಲ ಅಂದ್ಬಿಡೋದು, ಅವ್ರ ಅಸ್ತಿತ್ವವನ್ನು ನಾಶ ಮಾಡಿಬಿಡೋದು. ಈಸಿ ಅಲ್ವಾ? ಯು ಆರ್ ವೆರಿ ಇಂಟೆಲಿಜೆಂಟ್ಸ್ ಇನ್ ಫೈಂಡಿಂಗ್ ಕನ್ವೀನಿಯೆಂಟ್ ಪಾತ್ಸ್. ನನಗೇನಿಲ್ಲ ಸರ್, ನನಗೇನು ಅಂತಂದರೆ, ನನಗೆ ಬರೋ ಅಂಥ ಕಲ್ಲೇಟುಗಳು, ಬಾಣಗಳು ಏನು ಅಂತಂದರೆ, ನಾನೇನೋ ಈ ಪಾಡ್ಕಾಸ್ಟೋ ಅಥವಾ ಇದು ಮಾಡ್ತಾ ಇರೋದೇ ಬರೀ ಪವಾಡಗಳು ಹೇಳೋಕ್ಕೆ, ಬರೀ ಏನೋ ಒಂದು ಜಾದು, ಮ್ಯಾಜಿಕ್, ಬ್ಲ್ಯಾಕ್ ಮ್ಯಾಜಿಕ್ ಹೇಳೋದಕ್ಕೆ ಅನ್ನೋ ಥರ ನಾನು ಉತ್ತರ ಕೊಟ್ಟಲ್ಲ ಸರ್. ಪ್ರಾಬ್ಲಮ್ ಏನಂದರೆ, ಪವಾಡಗಳೇ ನಿಂತು ಬಿಟ್ರೆ ಯೋಗಕ್ಕೂ ಬೆಲೆ ಇಲ್ಲ, ಯೋಗಶಾಸ್ತ್ರಕ್ಕೂ ಬೆಲೆ ಇಲ್ಲ. ಪವಾಡಗಳು ಈಸ್ ಎನ್ ಡೋರ್, ಮೇನ್ ಡೋರ್. ಎಂಟ್ರಾಗಬೇಕು, ಎಂಟ್ರಾದ್ಮೇಲೆ ಏನಪ್ಪ ಈ ಪವಾಡ ಹೇಗಾಯಿತು ಅಂತ. ಪವಾಡ ಆಗಬೇಕು ಅಂದರೆ ಚಿತ್ತಶುದ್ಧಿ ಇರಬೇಕು ಸರ್. ಆಮೇಲೆ ನಾನೇನು ಹೇಳ್ತೀನಿ ಅಂದರೆ, ನೀವು ಯಾವುದೇ ಕತೆ ತೊಗೊಳ್ಳಿ ಸರ್, ಪುರಾಣ ತೊಗೊಳ್ಳಿ, ದೇವ್ರದ್ದು ಇನ್ನೇನೇ ತೊಗೊಳ್ಳಿ ಸರ್, ಅವ್ನು ನಿಮ್ಮ ಲಾಜಿಕ್ ಮೈಂಡ್ನು ಪ್ರಶ್ನೆ ಮಾಡೋ ಥರ ಮಾಡಿದ್ದಕ್ಕೆ ತಾನೇ ಸರ್ ನೀವು ಅವನ್ನ ದೇವ್ರು ಅಂತ ಒಪ್ಕೊಂಡಿದ್ದು. ಕರೆಕ್ಟ್ ಅಲ್ವೇ? ಕರೆಕ್ಟ್. ನಿಮ್ಮ ಮುಂದೆ ಯಾವುದ್ಯಾವುದೋ ಭಿಕ್ಷುಕನ ರೂಪದಲ್ಲಿ, ಇನ್ನೊಂದು ಯಾವುದೋ ರೂಪದಲ್ಲಿ, ಕಾಯಿಲೆ ಬಂದವನ ರೂಪದಲ್ಲಿ, ತಲೆ ಎಲ್ಲ ಕೆರ್ಕೊಂಡು ರಕ್ತ ಕಣ್ಣೀರು ಗೆಟಪ್ಪಲ್ಲೆಲ್ಲ ಬಂದವನ್ನ ನೀವು ದೇವ್ರು ಅಂತೀರಾ? ಕರೆಕ್ಟ್ ಇಲ್ಲ. ಆದರೆ ಅವನೇ ಕೊನೆಗೇನೋ ಒಂದು ಮಿರಾಕಲ್ ಮಾಡಿ ಹಿಂಗೆ ತಿರುಗಿ ನೋಡೋ ಸ್ವಲ್ಪ ಟಣ್ಣಾದ ಮಾಯ ಆಗಿದ್ರೆ, ಅಯ್ಯೋ ಸ್ವಾಮಿ, ಇಲ್ಲೊಬ್ಬ ಭಿಕ್ಷುಕ ಇದ್ನಲ್ಲ ಅವ್ನು ಎಲ್ಲಿ, ಇಲ್ಲೊಬ್ಬ ಈಗ ಕುಷ್ಠರೋಗ ಇದ್ನಲ್ಲ ಅವ್ನು ಎಲ್ಲಿ ಅಂತ ಹುಡುಕ್ತಿರ ತಾನೆ. ಕರೆಕ್ಟ್. ಅವ್ನು ಮಿರಾಕಲ್ ಮಾಡಿದ್ದಕ್ಕೆ ತಾನೆ ನೀವು ಆ ಕಥೆಗಳನ್ನ ಹೇಳ್ತೀನಿ ಸ್ವಾಮಿ ನಾನು. ಸರ್, ನಿಮ್ಮ ನಂಬಿಕೆನ ನಂಬದೇ ಇರೋರಿಗೆ ನಂಬಿಕೆ ಕೊಡಿಸ್ತಿದ್ದೀನಿ, ದೃಢವಾಗಿ ಮಾಡಿಸ್ತಾ ಇದ್ದೀನಿ. ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ. ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಬೇಕಂದ್ರೆ ಅದ್ಭುತವಾಗಿ ಯಾರ್ಯಾರು ಬೇಕು? ಪ್ಲ್ಯಾನ್ ಮಾಡೋರು ಬೇಕು, ಇಂಜಿನಿಯರ್ ಬೇಕು, ಸಿಮೆಂಟ್ ಹಾಕೋರು ಬೇಕು, ಕೆಲಸ ಮಾಡೋರು, ಫೈನಾನ್ಸ್ ಮಾಡೋ ಮನೆ ಓನರ್ ಎಲ್ಲರೂ ಬೇಕು. ಇದೆಲ್ಲದ್ರ ಜೊತೆ ಆ ಹಾಕಿರೋ ಸಿಮೆಂಟು ಚೆನ್ನಾಗಿ ಗಟ್ಟಿ ಆಗಬೇಕು ಅಂದ್ರೆ ಒಬ್ಬ ನೀರು ಹೊಡಿತಾರ್ತಾನೆ ಗೊತ್ತಾ, ಅವ್ನಿಗೇನಂತೀವಿ ಹೇಳಿ, ಕ್ಯೂರಿಂಗ್ ಮಾಡೋನು ಅಂತೀವಿ. ನಾನು ಆ ಕೆಲಸ ಮಾಡ್ತಾ ಇರೋದು. ನಿಮಗೆ ಯಾವುದೇ ಒಂದು ವಿಷಯ, ಒಂದು ಕಾನ್ಸೆಪ್ಟು ಗಟ್ಟಿ ಆಗೋದು ಯಾವಾಗ? ಅದ್ರ ಮೇಲೆ ನಿಮ್ಗೆ ನಂಬಿಕೆ ಬಂದಾಗ. ಆ ನಂಬಿಕೆ ಬರಬೇಕಂದ್ರೆ ಅವ್ನು ನೀರು ಹೊಡಿತಾನಲ್ಲ, ಅವನು ಗಟ್ಟಿ ಆಗೋಕ್ಕೆ ಸಿಮೆಂಟು. ನನ್ನ ಪಾಡ್ಕಾಸ್ಟ್ ಅದೇ ಮಾಡ್ತಾ ಇರೋದು. ನಿಮ್ಮ ಶಂಕೆಗಳೋ, ಡೌಟ್ಗಳೋ, ಮತ್ತೊಂದು ಮಗದೊಂದು ಏನೇ ಇದ್ರೂ ಅದನ್ನು ಹೋಗಲಾಡಿಸುವಂಥ ಇದೆಲ್ಲ ಇದೆಯಪ್ಪ. ಬರೀ ಸೈನ್ಸ್ ಒಂದೇ ಅಲ್ಲ, ಬರೀ ಸಿಮೆಂಟಿಂದ ಬಿಲ್ಡಿಂಗ್ ಆಗಲ್ಲ, ಅಲ್ಲಿ ಆಧ್ಯಾತ್ಮನ ನೀರು ಬೇಕು, ಅದಿದ್ರೇ ಅದು ಗಟ್ಟಿ ಆಗೋದು ಅನ್ನೋ ಲೆಕ್ಕಕ್ಕೆ ನಾನು ನನ್ನ ಪ್ರಯತ್ನ ಮಾಡ್ತಾಯಿನಣ್ಣ. ನಾನು ಸಾಧನೆ ಮಾಡಿದ್ದೀನಿ ಅಂತಲ್ಲ, ನನ್ನನ್ನು ನಿಮ್ಮೊಳಗೊಬ್ಬ ಅಂತ ನೀವು ಅಂದ್ಕೊಳ್ಳೋದು ಬದಲು ನೀವೇ ನನ್ನಲ್ಲಿ ಟೀಕೆ ಮಾಡೋದು, ನನ್ನನ್ನು ತಪ್ಪು ಹುಡ್ಕೋದು ಮಾಡಿದ್ರೆ, ಮೊಸರನ್ನದಲ್ಲಿ ಕಲ್ಲು ಹುಡುಕಿದ್ರೆ ನಾನು ಏನು ಮಾಡಲಿ ಸರ್? ಸರ್, ಇಟ್ಸ್ ಪ್ರಾಬ್ಲಮ್ ಆಫ್ ಇನ್ಸೆಕ್ಯೂರಿಟಿ. ನೀವೇನು ಮಾಡೋಕ್ಕಾಗಲ್ಲ. ಯು ಕಾಂಟ್ ರಿಮೂವ್ ಎನಿವನ್ಸ್ ಇನ್ಸೆಕ್ಯೂರಿಟಿ. ನಾನು ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ಬಿಡ್ತೀನಿ ಸರ್, ಅರ್ಥ ಆಗ್ತಿದೆಯಾ? ನಾನು ಚಿಕ್ಕ ವಯಸ್ಸಿಂದೇನೋ ನನಗೆ ನನ್ನ ಟ್ರ್ಯಾಕೇ ಬೇರೆ ಆಗಿದ್ದು, ನಾನು ಬರೀ ಓದ್ಕೊಂಡು ಬರೀ ಹಾಗೇ ನನ್ನ ಜೀವನದಲ್ಲಿ ಬಂದಿದ್ರೆ, ನಾನು ಏನೇನೋ ಹೇಳ್ತಾ ಇದ್ದೇನೋ ಶ್ಲೋಕಗಳೆಲ್ಲ ಅದು ಬೇರೆ ಪ್ರಶ್ನೆ. ನಾನು ಬಂದಿದ್ದು ಒಂದು ನನ್ನ ಸೋಲ್ ಜರ್ನಿ ಏನೋ ಯಾರಿಗೂ ಗೊತ್ತು. ನನಗೆ ಬೇಡ ಅಂದರೂ ನಾನು ಎಳ್ಕೊಂಬಂದು ನನಗೆ ಅವಕಾಶಗಳು ಬಂತು, ಭಗವಂತ ಏನೋ ದಾರಿ ತೋರಿಸ್ದೆ, ಎಲ್ಲ ಆಯ್ತಲ್ವಾ. ಇವತ್ತು ಆ ಫೀಲ್ಡಿಂದ ಒಬ್ಬ ಬಂದು ಕೂಡ ಇವತ್ತು ಒಂದು ಸನಾತನದ ಬಗ್ಗೆ, ಧರ್ಮದ ಬಗ್ಗೆ, ನಮ್ಮ ಇದ್ರ ಬಗ್ಗೆ ಎಲ್ಲ
ಇದನ್ನೇ ತೊಗೊಂಡೋಗೋ ಥರ ಮಾತಾಡೋದು ನಾನು ಖುಷಿ ಪಡೋದು ಬಿಟ್ಟು ನನ್ನದೇ ಫಾಲ್ಟ್ ಕಂಡಿಡಿದು ನನಗೆ ಹೇಳೋದು. ಅಯ್ಯೋ, ಇದು ಪ್ರಾಬ್ಲಮ್ ನನಗೆ ನಗು ಅಂದರೆ ನಗು ನನಗೆ. ಬಿಹೇವಿಯರ್. ಆಮೇಲೆ ಯಾರೋ ಬೇರೆಯವ್ರು ಮಾಡ್ರೆ ನಮ್ಗೆ ಅದಂತ ತೊಂದರೆ ಇಲ್ಲ, ನಮ್ಮವರೇ. ಇದು ಭಾರಿ ಆಶ್ಚರ್ಯಕರವಾದಂಥ ವಿಷಯ, ಅಚ್ಚರಿ ಮೂಡಿಸುವಂಥ ಒಂದು ವಿಷಯ. ಇಟ್ ಟೇಕ್ಸ್ ಎ ಲಾಟ್ ಆಫ್ ಟೈಮ್. ನಾನು ಒಬ್ಬ ವಿದ್ಯಾರ್ಥಿ ನನ್ನ ಪ್ರಶ್ನೆ ಕೇಳಿದ್ದ, ಸರ್ ದೇವರಿದೆ ಅನ್ನೋದಕ್ಕೆ ನನಗೆ ಲಾಜಿಕ್ ಕೊಡಿ, ದೇವ್ರನ್ನ ತೋರಿಸೋ ಅವಶ್ಯಕತೆ ಇಲ್ಲ ನೀವು ಅಂತ. ನಾನು ಅದಕ್ಕೊಂದು ಸಣ್ಣ ಉತ್ತರ ಕೊಟ್ಟೆ. ಒಬ್ಬ ಸೈಂಟಿಸ್ಟ್ ಯಾವುದೋ ಒಂದು ಅದ್ಭುತವಾದ ಥಿಯರಿನ ಕಂಡುಹಿಡ್ಕೊಳ್ಳಿಕ್ಕೆ ಸುಮಾರು 30-35 ವರ್ಷ ಪ್ರಯತ್ನ ಪಡ್ತಾನೆ. ದೇವರಿದ್ದಾನೆ ಅಂತ ನೀನು ಕಂಡುಹಿಡ್ಕೋಬೇಕಾದ್ರೆ 40-50 ವರ್ಷ ಕಷ್ಟಪಡಬೇಕಪ್ಪ ನೀನು. ಸೈಂಟಿಫಿಕ್ ಅಂಶಗಳು ಅಥವಾ ಟೆಕ್ನಾಲಜಿಕಲ್ ಅಂಶಗಳು ಅಥವಾ ಸಿಂಪಲ್ ಒಂದು ಕಾಮರ್ಸ್ ಸ್ಟ್ರಾಟಜಿ ಬೇಕಾದರೂ ನಿಮಗೆ ಅದಕ್ಕೆ ವರ್ಷಾನುಗಟ್ಟಲೆ ತಪಸ್ಸು ಮಾಡಬೇಕು. ದೇವರು ಮಾತ್ರ ಯಾಕೆ ತಪಸ್ಸು ಮಾಡಿದ್ರೆ ಸಿಕ್ಬಿಡ್ಬೇಕು ಅಲ್ವೇ? ಸೊ ಜಸ್ಟ್ ಲೈಕ್ ಯು ಇನ್ವೆಸ್ಟ್ ಟೈಮ್ ಫಾರ್ 30 years 40 years ಒಂದು ಥಿಯರಿ ಬರೋಕ್ಕೆ, ಹಾಗೆ ದೇವರು ಅನ್ನೋದು ಸಿದ್ಧಿ ಆಗಲಿಕ್ಕೆ 30-40 ವರ್ಷ ಬೇಕು. ಅದಕ್ಕೆ ಒಂದು ಮೈಂಡ್ ಸೆಟ್ ಬೇಕು, ಆ್ಯಟಿಟ್ಯೂಡ್ ಬೇಕು, ಆ ಥರ ಬದುಕಬೇಕು. ಸೊ ಐ ಥಿಂಕ್ ಯಾರೋ ಒಬ್ಬರು ನಂಗೆ ಫ್ರೀಯಾಗಿ ದೇವತೆಗಳು ಕಾಣಿಸ್ಕೋಬೇಕು ಅಂದರೆ ಕಷ್ಟ. ಅದಕ್ಕೆ ನನ್ನ ಗುರುಗಳೊಂದು ಮಾತು ಹೇಳಿದರು, ನಿನಗೆ ಭಕ್ತಿ ಇದ್ದ ಮಾತ್ರಕ್ಕೆ ದೇವರು ಸಿಗೋ ಸಾಧ್ಯತೆ ಇದೆ, ಆದರೆ ದೇವರು ಸಿಕ್ಕ ಮೇಲೆ ಭಕ್ತಿ ತೋರಿಸಿದ್ರೆ ಅದು ಅಸಾಧ್ಯ ಅಂತ. ಓ ದೇವ್ರು ಸಿಗ್ದಪ್ಪ, ಇನ್ನು ಮುಂದೆ ನಾನು ಭಕ್ತಿ ತೋರಿಸ್ತೀನಿ ಅಂದರೆ ನೆಕ್ಸ್ಟ್ ಟೈಮ್ ಮತ್ತೆ ಏನಾರು ಜೀವನ ಅನಾನುಕೂಲ ಆದಾಗ ಮತ್ತೊಂದು ಸಲ ಬಂದು ತೋರಿಸು ನೋಡೋಣ, ಅವತ್ತಿನ ಫ್ಲೂಕ್ ಇತ್ತು ಅನ್ಸುತ್ತೆ, ಇನ್ನೊಂದು ಸಲ ಬಂದು ತೋರಿಸು, ಅವಾಗ ನನ್ನ ಭಕ್ತಿ ಅನುಮಾನ ಬಂದಿರ್ತಾರೆ, ಮತ್ತೆ ಅನುಮಾನ ಬರ್ತಿರುತ್ತೆ. ರಾದರ್ ಭಕ್ತಿಯಿಂದ ಅನುಮಾನವನ್ನು ತೆಕ್ಕೊಂಡ್ರೆ ಒಂದ್ಸಲ ಸಿಗೋ ದೇವರು ಜೀವನ ಪೂರ್ತಿ ಇರ್ತಾನೆ. ನೋಡಿ ಎಂಥ ಒಳ್ಳೆ ಮಾತು ಹೇಳಿದ್ದಾರೆ. ದ ಪ್ರಾಬ್ಲಮ್ ಇಸ್ ನಾಟ್ ವಿತ್ ದಿಸ್ ಇನ್ಎಬಿಲಿಟಿ ಆಫ್ ಹ್ಯೂಮನ್ ಬೀಯಿಂಗ್ಸ್, ದ ಪ್ರಾಬ್ಲಮ್ ಇಸ್ ದ ಲೇಸಿನೆಸ್. ಯಾರಿಗೂ ಯಾರು ಇನ್ಎಬಿಲಿಟಿ ಇದೆ ನಂಗೆ ದೇವ್ರು ನೋಡೋಕೆ ಆಗಲ್ಲ ಅಂತಲ್ಲ, ಲೇಸಿ ಇದೆಲ್ಲ ಯಾಕೆ ಮಾಡಬೇಕು? ಇಲ್ಲ ಅಂದರೆ ಮಾತಾಡಬೇಡಿ ಅದ್ರ ಬಗ್ಗೆ ಕಳಂಕಿತವಾಗಿ ಯಾಕೆ ಮಾತಾಡ್ತೀರಾ? ದೇವರಿಲ್ಲ, ಓಕೆ ಸೂಪರ್, ಇಟ್ಸ್ ಓಕೆ ಓಕೆ, ಆದರೆ ಗೊತ್ತಿಲ್ಲದ ವಿಷಯ ಮಾತಾಡಬೇಡಿ. ಬಿಕಾಸ್ ಇಟ್ ಟೇಕ್ಸ್ 30-40 years ಫಾರ್ ಎನಿಥಿಂಗ್ ಟು ಬಿ ಡಿಸ್ಕವರ್ಡ್. ಯಾವ್ದಾರು ತೋರಿಸಿ ಸರ್ ಓವರ್ ನೈಟ್ ಡಿಸ್ಕವರ್ ಆಗಿರೋದು, ಇನ್ವೆನ್ಷನ್ ಆಗಿರೋದು. ಸೇಮ್ ಈ ಮಾರ್ಗಕ್ಕೂ ತಪಸ್ಬೇಕು 50 ವರ್ಷ. ತುಂಬ ಚೆನ್ನಾಗಿ ಹೇಳ್ರಿ. ಡಿಸ್ಕವರ್ ವಿನಯ್ ಗುರುಜಿ ಏನು ಹೇಳ್ತಾರೆ ಗೊತ್ತಾ? ದೇರ್ ಇಸ್ ಓನ್ಲಿ ಒನ್ ವರ್ಡ್ ಕಾಲ್ಡ್ ರಿಸರ್ಚ್. ರಿಸರ್ಚ್ ಅಂದರೆ ಏನಂದ್ರೆ ರೀಸರ್ಚ್ ಆಲ್ರೆಡಿ ಇತ್ತು, ಅದನ್ನ ನೀನು ಮತ್ತೆ ಹುಡುಕಿದ್ದೆ ಅಷ್ಟೇ. ನೀನಾಗಿ ನೀನೇ ಏನೂ ಕಂಡಿಡ್ದಿಲ್ಲ, ನಿಜ. ನೀನಾಗಿ ನೀನೇ ಏನೂ ಹುಟ್ಟಾಕಿಲ್ಲ, ಯಾಕಂದ್ರೆ ನಿನಗೆ ಆ ಎಬಿಲಿಟಿನೇ ಇಲ್ಲ. ಕರೆಕ್ಟ್. ಸೊ ವಾಟ್ ರಿಷಿ ಈಸ್ ಆಲ್ರೆಡಿ ಸರ್ಚ್, ಯು ಆರ್ ಡೂಯಿಂಗ್ ರಿಸರ್ಚ್. ಕರೆಕ್ಟ್. ಅದು ಬಿಟ್ಟರೆ ನೀನು ಏನೂ ಮಾಡೋಕ್ಕಾಗಲ್ರಪ್ಪ ಅನ್ನೋ ಥರದ್ದು ಹೇಳ್ತಾರೆ. ಸೊ ಈ ಅವಧೂತ ಸ್ಥಿತಿ ಮತ್ತು ಇವ್ರು ಹಿಂಗೆಲ್ಲ ಹಿಂಗಿರ್ತಾರೆ, ಹೆಂಗೆಂಗೋ ಇರ್ತಾರೆ ಅನ್ನೋದಕ್ಕೆ ಅದಕ್ಕೆ ವೇದದಲ್ಲಿ ಏನಾದ್ರು ಆ ಥರದ್ದೆಲ್ಲ ಇದೆಯಾ ಸರ್? ಇದೆಯಲ್ಲ ಸರ್, ಅವ್ರಿಗೆ ಹೇಳ್ದಲ್ಲ, 2 ಪದ ಕೊಟ್ಬಿಟ್ಟೆ, ಅನಾಶ್ರಮಿ ಅತ್ಯಾಶ್ರಮಿ ಅಂತ. ಇದು ಬಿಟ್ಟು ನಿಮಗೆ ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ನೋಡಿ. ಅಲ್ಲಿ ಹೇಳ್ತಾನೆ, ಋಷಿಗಳೇ ಹೇಳ್ತಾರೆ ವೇದ ಮಂತ್ರಗಳ ಮೂಲಕ, ನಾನು ಎಂಥ ಸ್ಥಿತಿಗೆ ಹೋಗಿದ್ದೀನಿ ಅಂದರೆ ನಾನ್ಯಾರು ಅನ್ನೋ ನನ್ನ ಒಂದು ಅಸ್ತಿತ್ವವನ್ನೇ ಕಳ್ಕೊಂಡು ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಎಷ್ಟು ಕಷ್ಟ ಗೊತ್ತಾ ಅಂದರೆ, ಈಗ ಏನಾರು ಅದ್ಭುತ ಅನುಭವ ಆಯಿತು ಅಂದ್ಕೊಳ್ಳಿ, ನೀವು ಯಾವತ್ತಿಗೂ ಅನುಭವನ ಪಡೆದಿರಲಿಲ್ಲ, ಅದನ್ನು ಪಡೆದ್ರಿ ಅಂದ್ಕೊಳ್ಳಿ. ಮೌಂಟ್ ಎವರೆಸ್ಟ್ ಮೇಲೆ ನೀವು ಹೋಗಿ ನಿಂತ್ಕೊಂಡ್ರಿ, ನಾನು ಮೌಂಟ್ ಎವರೆಸ್ಟ್ನ ಅನುಭವಿಸಿದೆ ಅಂತ ಅನುಭವ ಇದೆಯಾ? ಆದರೆ ವೇದದ ವಿಚಾರಗಳು ಹೇಗೆ ಅಂದರೆ, ಹೈಯೆಸ್ಟ್ ಅನುಭವ ಆದಾಗ ನಾನು ಕಳೆದು ಹೋಗ್ತೀನಿ, ನಾನು ಅನ್ನೋದೇ ಇಲ್ಲ ಇನ್ನು ಮುಂದಕ್ಕೆ. ಅದನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡೋಣ? ಅದಕ್ಕೆ ವೇದಗಳೇ ಹೇಳ್ಬಿಡುತ್ತೆ, ಯಥೋ ವಾಚೋ ನಿವರ್ತಂತೆ. ಅಲ್ಲಿ ಮಾತೇ ಇಲ್ಲಪ್ಪ, ಅಲ್ಲಿ ಅನುಭೂತಿ ಮಾತ್ರ. ಅನುಭವ ಅನ್ನೋದು ಇಲ್ಲವೇ ಇಲ್ಲ, ಅನುಭೂತಿ ಅಲ್ವಾ ಅಷ್ಟೇ. ನಾನು ಇಲ್ಲವೇ ಇಲ್ಲ, ನಾನು ಒಂದಾಗ್ಬಿಟ್ಟಿದ್ದೀನಿ ಬ್ರಹ್ಮಾಂಡದ ಜೊತೆಗೆ. ಅದನ್ನು ತೈತ್ತಿರೀಯ ಉಪನಿಷತ್ತು ಹೇಳುತ್ತಲ್ಲ ನೋಡಿ. ತೈತ್ತಿರೀಯ ಉಪನಿಷತ್ತಲ್ಲಿ ಆನಂದ ಮೀಮಾಂಸ ಅಂತ ಒಂದು ಚರ್ಚೆ ಬರುತ್ತೆ. ಆನಂದ ಅಂದರೆ ಏನು ಅಂತ, ಮನುಷ್ಯನ ಆನಂದವನ್ನು ಏನು ಅಂತ ಉಪನಿಷತ್ತು ಹೇಳೋದು, ಜಗತ್ತು ಗೆದ್ದವನಿಗೆ ಮನುಷ್ಯ ಆನಂದದ ಒಂದು ಅಂಶ ಸಿಗತ್ತಂತೆ. ನೋಡಿ, ಜಗತ್ತನ್ನು ಯಾರು ತನ್ನ ಮುಷ್ಟಿಯಲ್ಲಿ ಇಟ್ಕೊಳ್ತಾನೋ ಅವನಿಗೆ ಒಂದು ಮನುಷ್ಯ ಆನಂದ ಸಿಗುತ್ತಂತೆ. ಮನುಷ್ಯ ಆನಂದ ಅಂದರೆ ಏನು ಅಂತ ಕೇಳಿದ್ರೆ, ವಾಟ್ ಈಸ್ ಹ್ಯೂಮನ್ ಹ್ಯಾಪಿನೆಸ್ ಅಂದರೆ ಕಾನ್ಕರಿಂಗ್ ದ ವರ್ಲ್ಡ್ ಆ್ಯಂಡ್ ಹ್ಯಾವ್ ಇಟ್ ಇನ್ ಯುವರ್ ಹ್ಯಾಂಡ್, ಹ್ಯಾವ್ ಇಟ್ ಇನ್ ಯುವರ್ ಫಿಸ್ಟ್. ಬಿ ಎ ಕಾನ್ಕರರ್. ಒಬ್ಬ ಕಾನ್ಕರರ್ಗೆ ಏನು ಸಿಗುತ್ತೆ? ಒಂದು ಮನುಷ್ಯ ಆನಂದ ಸಿಗುತ್ತೆ. ಹಾಗಾಗಿ ಅದನ್ನು ಹೇಳ್ತಾ 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 ಕೊನೆಗೆ ಹೇಳ್ತಾರೆ, ಬ್ರಹ್ಮಾನಂದ ಅಂದರೆ ಏನು ಅಂದರೆ ನೀನು ಅನ್ನೋದೇ ಇರಲ್ಲ. ಆ ಸ್ಟೇಟಿಗೆ ಒಂದು ಇದೇ ಇಲ್ಲ, ಅದಕ್ಕೊಂದು ಎಕ್ಸ್ಪ್ರೆಷನ್ಗೆ ಒಂದು ಪದ ಅಥವಾ ಒಂದು ಡೆಫಿನೇಷನ್ನೇ ಇಲ್ಲ. ಇಟ್ ಈಸ್ ಅ ಸ್ಟೇಟ್ ವೇರ್ ಯು ಆರ್ ನಾಟ್ ಎಕ್ಸಿಸ್ಟಿಂಗ್ ಯೆಟ್ ಯು ಆರ್ ಗೋಯಿಂಗ್ ಥ್ರೂ ಹ್ಯಾಪಿನೆಸ್. ಎಷ್ಟು ವಿಚಿತ್ರ ಅಲ್ವಾ? ನಾವಿಲ್ಲ ಅಂದರೂ ನಾವು ಅನುಭವಿಸ್ತಿದ್ದೀವಿ ನೋಡಿ. ಇದನ್ನು ಹುಚ್ಚುತನ ಅಂತ ಜನಗಳು ಹೇಳ್ತಾರೆ. ಯಾರು ಹಂಗೆ ಹೇಳ್ತಾರೋ ಅಂತ ಡಿಬೇಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದನ್ನು ಅನುಭವಿಸಿದವ್ರು ಇದ್ದಾರೆ, ಅನುಭವಿಸಿ ನಮಗೆ ಹೇಳಿದವರು ಇದ್ದಾರೆ. ಯಾರು ಇದನ್ನು ಅನುಭವಿಸ್ತಾರೋ ಅವ್ರ ಪವಾಡಗಳನ್ನು ತೋರಿಸಿದ್ದಾರೆ.
ಎಲ್ಲರೂ ಇವ್ರುಗಳೆಲ್ಲ ಏನು ಮಾಡ್ತಾರೆ ಅಂದರೆ ದಿಸ್ ಈಸ್ ಎ ಪಾಸಿಬಿಲಿಟಿನ ತೋರಿಸ್ತಾ ಇದ್ದಾರೆ. ನಮ್ಮ ಕಷ್ಟ ಅದಕ್ಕೆ ನಾವೇನು ಮಾಡ್ತೀವಿ, ಅವ್ರನ್ನೇ ಸುಳ್ಳು ಅಂದ್ಬಿಡ್ತೀವಿ. ತುಂಬ ಈಸಿ ನೋಡಿ ಅದು. ಈಸಿಯೆಸ್ಟ್ ವೇ ಇಸ್ ಟು ಡಿನೈ. ಈಸಿಯೆಸ್ಟ್ ಇಟ್ ಇಸ್ ಡಿನೈ. ಅದು ಸ್ವಲ್ಪ ಇನ್ನೂ ಏನಾರು ಚೂರು ಓದ್ಕೊಂಬಿಟ್ಟಿದ್ರೆ ಅದು ಇದು ಏನಾರು ಮಂತ್ರ ಶ್ಲೋಕ ಹೇಳ್ಬಿಟ್ರಂತೂ ಇನ್ನೊಬ್ರಿಗೆ ಉತ್ತರ ಹೇಳಕ್ಕೆ ಬರಲ್ಲ ಅನ್ನೋ ಚೆನ್ನಾಗಿ. ಅಲ್ಲ, ಇವಾಗ ಅದಕ್ಕೆ ನಾನು ಅದೆರಡು ಬ್ರಹ್ಮಸೂತ್ರ ಎಕ್ಸಾಂಪಲ್ ಕೊಟ್ಬಿಟ್ಟೆ, ಶಂಕರರ ಎಕ್ಸಾಂಪಲ್ಲೇ ಕೊಟ್ಬಿಟ್ಟೆ. ವೇದ ಮಂತ್ರಗಳು ನೆತೋವಾಚೋ ನಿವರ್ತಂತೆ, ಅಲ್ಲಿ ಮಾತೇ ಇಲ್ಲ ಅನುಭವ ಸ್ಥಿತಿಯಲ್ಲಿ. ನಾನು ಅನ್ನೋ ಅಸ್ತಿತ್ವನೇ ಇಲ್ವಲ್ಲ. ನಾನು ಅಂತಲೇ ಅಸ್ತಿತ್ವ ಇಲ್ದಿರೋನು ಏನು ಹೆಸರು ಕೊಡ್ತೀರಾ? ಯಾವ ಸನ್ಯಾಸಿನ ಕರಿತೀರಾ? ಸನ್ಯಾಸ ಅನ್ನೋ ದೇಹಕ್ಕೆ. ನಾವು ಅದ್ರ ಬಗ್ಗೆ ಮಾತಾಡೋದಪ್ಪ ಅಷ್ಟೇ. ನಾನು ಹೇಳ್ತಾ ಇರೋದು ಅಷ್ಟೇ. ಸಮರ್ಥರು ಅಲ್ಲಿಗೆ ಸೇರ್ತಾರೆ, ನಿತ್ಯಾನಂದ ಭಗವಾನರು ಅಲ್ಲಿಗೆ ಸೇರ್ತಾರೆ, ಎಕ್ಸಾಕ್ಟ್ಲಿ ಸಾಯಿಬಾಬಾ ಅಲ್ಲಿಗೆ ಸೇರ್ತಾರೆ, ಎಲ್ಲರೂ ಶ್ರೀಧರ್ ಸ್ವಾಮಿಗಳು ಅಲ್ಲಿ ಸೇರ್ತಾರೆ. ನಾವು ಅದನ್ನು ಮಾತಾಡ್ತೀವಿ. ಅದು ನಿಮ್ಗೇನು ಸಮಸ್ಯೆ ನನಗಂತೂ ಅರ್ಥ ಆಗ್ತಾ ಇದೆ. ಸೊ ನೋಡೋಣ ಸರ್, ನಿಮ್ಮ ಟೈಮು ನೋಡಿಕೊಂಡು ಏನಾದ್ರು ಪ್ರಶ್ನೆಗಳಿದ್ದರೆ ನಾನು ಕಳಿಸ್ತೀನಿ. ಒಂದು ರೀಲ್ ಮೂಲಕ ಅದಕ್ಕೊಂದು ಉತ್ತರ ಕೊಡಿ. ಯಾಕಂದರೆ ನಾನು ಇಷ್ಟೇ ಅನ್ಕೋತಾ ಇರೋದೇನಿಲ್ಲ. ಈಗ ಇದೊಂದು ಮಂಥನ ಅಂತ ಅಂದ್ಕೊಳ್ಳೋಣ, ಸ್ವಲ್ಪ ಶ್ರಮ ಪಡಬೇಕಾಗುತ್ತೆ. ಆ ಶ್ರಮದಿಂದ ಏನು ಹೇಳಿ ರಿಸಲ್ಟ್ ಚೆನ್ನಾಗಿ ಬೆಣ್ಣೆನೇ ಬರುತ್ತೆ. ಬರಲಿ ಬಿಡಿ, ಕಡಿಯೋದ್ರಿಂದ ಬೆಣ್ಣೆ ಬರುತ್ತೆ ಅಂದರೆ ಕಡಿಯೋಣ. ಬೀಸೋಕಲ್ಲು ಚೆನ್ನಾಗಿ ರುಬ್ಬಿ ಸುಸ್ತಾಗುತ್ತೆ, ಬೆವರು ಬರುತ್ತೆ ಅಂತಂದರೆ ನಮ್ಗೆ ಹಿಟ್ಟು ಸಿಗುತ್ತಲ್ಲ. ಕರೆಕ್ಟ್. ಏನಾರು ಆಗಲಿ, ಒಳ್ಳೇದಾಗಲಿ ಅಷ್ಟೇ ನಾನು ಬಯಸೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಮಗದೊಮ್ಮೆ ನಾವು ಸಿಗೋಣ, ಮಾತಾಡೋಣ. ನಮ್ಮ ಪಯಣ ಹೇಗಿರಲಿ, ನಿಮ್ಮ ವೇದನಾದ ಗ್ರ್ಯಾಂಡ್ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಅದು ಸಹಸ್ರಾರು ಶೋಗಳು ಅದೇ ಥರ ಮುಂದುವರಿಲಿ ಅಂತ ನಾನು ಆಶಿಸ್ತಾ ನಿಮಗೆ, ನಿಮ್ಮ ಫ್ಯಾಮ್ಲಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಇದನ್ನು ಲೈಕ್ ಮಾಡಿ, ತುಂಬ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಎಲ್ಲ ಮಾಹಿತಿ ನಿಮ್ಮ ಥರನೇ ಫ್ರೆಂಡ್ಗೆ ಉಪಯುಕ್ತ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತು ಅಂದರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.